ಗುರುನಮನ ಮಹೋತ್ಸವದ ಈ ಒಂದು ಕಾರ್ಯಕ್ರಮವು ಡಿಸೆಂಬರ್ 25ರಿಂದ ಜನವರಿ 1ರವರೆಗೆ ನಡೆಯುತ್ತದೆ. 2ನೇ ತಾರೀಕಿಗೆ ಪುಷ್ಪಾಂಜಲಿ ಇರುತ್ತದೆ. ಈ ಒಂದು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರಾರ್ಥನೆಯನ್ನು ಮಾಡುವವರು ಕುಮಾರಿ ಅಕ್ಷತಾ ಗೆಣ್ಣೂರು. ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾ ಸಾಧಿಪೋದೆ ಮಗೆ ವಿನಾಯಕ, ವಿದ್ಯಾ ಸಾಧಿಪೋದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಗುರುನಮನ ಕಾರ್ಯಕ್ರಮದ್ದು ಇದು ನಮ್ಮದು 2ನೇ ವರ್ಷ. ಈ ಕಾರ್ಯಕ್ರಮ ಬಂದಿದ್ದು ಎಲ್ಲ ನಮ್ಮ ಅಣ್ಣತಮ್ಮರು ಅಕ್ಕ ತಂಗಿಯವರು ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ಎರಡು ವರ್ಷ ಹೆಂಗೆ ಹೋಗ್ತಾ ಇದೆ ತಿಳಿದೇ ಅನಿಸೋದಿಲ್ಲ. ಇನ್ನೂ ಬುದ್ಧಿಯವ್ರು ಬರ್ತಾರೆ, ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇದೇ ಒಂದು ಆಶಯ ಮ್ಯಾಗ ನಾವು ಎಲ್ಲರೂ ಬಾಳೆ ಮಾಡ್ತಾಯಿದ್ದೆವು. ಅವ್ರು ಹಾಕಿ ಕೊಟ್ಟಿದ್ದು ಮೊದಲ ಸ್ವಾಮಿಗಳಿಗೆ ಸ್ವಾಗತ, ನಂತರ ಎಲ್ಲರೂ ಸ್ವಾಗತ. ಅವರು ಹಾಕಿ ಕೊಟ್ಟಿದ್ದು ನುಡಿನಲ್ಲಿ ನಾವು ನಡೀತಾ ಇದ್ದೆವು. ಅವ್ರಿಗೆ ಪದೇ ಪದೇ ನಾವು ನೆನೆಸ್ತಾ ಇದ್ದೆವು. ಅಂಥ ಈ ಒಂದು ಕಾರ್ಯಕ್ರಮ ಮುಖಾಂತರ ನಾವು ಎಲ್ಲರೂ ಅವ್ರಿಗೊಂದು ನಮನ ಮಾಡ್ತಾಯಿದ್ದೆವು. ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಪೂಜ್ಯರಾದಂಥ ಬಿಜಾಪುರ ಜ್ಞಾನ ಯೋಗಾಶ್ರಮ ಅಧ್ಯಕ್ಷರಾದಂಥ ಶ್ರೀ ಬಸಲಿಂಗ ಸ್ವಾಮೀಜಿಯವ್ರದ್ದು ನಾನು ಅವ್ರ ನಮಸ್ಕರಿಸಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೇನು. ಹಾಗೆ ನಮ್ಮ ಜ್ಞಾನ ಯೋಗಾಶ್ರಮ ಸಚಿವರಾದಂಥ ಶ್ರೀ ಹರ್ಷಾನಂದ ಶ್ರೀಗಳಿಗೂ ನಮಸ್ಕರಿಸಿ ಅವ್ರಿಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತೀನಿ. ಇವತ್ತು ನಾನು ಹೇಳಬಾರ್ದು ಅಂತ ಭಾಳ ಬಯಸ್ತೀನೋ, ಆದರೂ ಹೇಳಲಾರ್ದು ಇರಲಿಕ್ಕಾಗೋದಿಲ್ಲ. ಬುದ್ಧಿಯವ್ರು ನಮಗೊಂದು ಭಾಳ ಒಳ್ಳೆಯ ಮಾತು ಕಲಿಸಿ ಹೋಗಿದ್ದು ಪಂಕ್ಚುಯಾಲಿಟಿ. ನಾವೆಲ್ಲರೂ ಒಂದು ಹೇಳಿದ್ದ ಸಮಯಕ್ಕೆ ನಡೆಯೋದಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದು ಮುಂದೆ ಎಲ್ಲರೂ ನಡ್ಸ್ಕೊಂಡು ಹೋಗಬೇಕು. ಇದಕ್ಕೆ ಯಾರಿಗೂ ಏನು ದುಡ್ಡು ಹಚ್ಚೋದಿಲ್ಲ, ಎಲ್ಲಿ ಏನು ರೊಕ್ಕ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಹೇಳಿದ ಸಮಯಕ್ಕೆ ನಾವು ಹೋಗಿ ಮುಟ್ಟಿದ್ರೆ ಇವತ್ತು ಹೆಂಗೆ ನೋಡ್ರಿ, ಎಲ್ಲರೂ ಹೇಳಿದ ಸಮಯಕ್ಕೆ ಬಂದುಬಿಟ್ಟಾರ. 4 ಗಂಟೆಗೆ ಅರ್ಧ ಜನ ಇಲ್ಲಿ ನಿಂತಿದ್ರು. ಹಂಗೆ ಸ್ವಲ್ಪ ಎಲ್ಲರೂ ಒಂದು ದಯಮಾಡಿ ಅದು ಒಂದು ನಡ್ಸ್ಕೊಂಡು ಹೋದ್ರೆ ನಮ್ಮ ಜ್ಞಾನ ಯೋಗಾಶ್ರಮದ ಬುದ್ಧಿಜಿಯವ್ರದ್ದು ಒಂದು ಭಾಳ ಎಲ್ಲ ಕಡೆ ಒಂದು ಇದು ಇತ್ತು. ಅಪ್ಪಗಳು ಇಷ್ಟು ಟೈಮ್ ಅಂದರೆ ಇಷ್ಟು ಟೈಮಿಗೆ ಬರ್ತಾರಪ್ಪ, ಇಷ್ಟು ಟೈಮ್ ಅಂದರೆ ಎಲ್ಲ ಕಾರ್ಖಾನೆ ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಇರಲಿ ಅವರು ಟೈಮ್ ಶೀರ್ ಬರ್ತಾರಂಥೇಳಿ ಒಂದು ಇತ್ತು. ಅದು ನಾವು ಮುಂದೆ ನಡ್ಸ್ಕೊಂಡು ಹೋಗಬೇಕು ಅಂಥೇಳಿ ನನಗೂ ಅನ್ನಿಸ್ತದೆ. ಇನ್ನೊಮ್ಮೆ ಎಲ್ಲರದ್ದು ಸ್ವಾಗತ ಮಾಡಿ ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಪರಮ ಪೂಜ್ಯ
ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸ್ಕೊಳ್ತಾ, ಶತಮಾನದ ಸಂತರು, ವಿಶ್ವಮಾನ್ಯರು, ಮಹಾಜ್ಞಾನಿಗಳು, ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿದ್ದಂಥ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸ್ಕೊಳ್ತಾ, ಇವತ್ತಿನ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಆಶ್ರಮದ ಪ್ರಮುಖರುಗಳಾದ ಪರಮಪೂಜ್ಯ ಬಸವಲಿಂಗ ಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ನಮ್ಮ ಆಶ್ರಮದ ಚೇರ್ಮನ್ರಾದಂಥ ಪೂಜ್ಯ ಹರ್ಷಾನಂದ ಶ್ರೀಗಳವರ ಪಾದಗಳಲ್ಲಿಯೂ ಹಣೆಮಣೆದು ಆಶ್ರಮದ ಎಲ್ಲ ಪೂಜ್ಯರಲ್ಲಿ ವಂದಿಸಿ ತಮ್ಮೆಲ್ಲರಲ್ಲಿಯೂ ಶರಣಾರ್ಥಿಗಳು. ಮಾನ್ಯರೇ, ಶತಮಾನದ ಸಂತ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳವರು ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ 2 ವರ್ಷಗಳ ಸಮಯ ಸಂದಾಯವಾಗ್ತಾ ಇದೆ. ಮೊನ್ನೆ ಇದ್ರೇನೋ ಅನ್ನುವಂಥ ಭಾವನೆಯೊಂದಿಗೆ ನೀವುಗಳೆಲ್ಲ ಬದುಕ್ತಾ ಇದ್ದೇವೆ. ಕಳೆದ ವರ್ಷ 1ನೇ ವರ್ಷದ ಗುರುನಮನ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಲಿಕ್ಕೆ ತಾವುಗಳೆಲ್ಲ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸಿದ್ದೀರಿ. ಅದೇ ತೆರನಾಗಿ ಈ ವರ್ಷದ 2ನೇ ವರ್ಷದ ಈ ಗುರುನಮನ ಕಾರ್ಯಕ್ರಮ ಈಗಾಗಲೇ ಒಂದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹಾಗೂ ಇನ್ನೊಂದು ಸಭೆಯಲ್ಲಿ ನಿರ್ಣಯ ಮಾಡಿದಂತೆ ಇದನ್ನು 9 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಒಂದು ನಿರ್ಣಯದೊಂದಿಗೆ ಆ 9 ದಿನಗಳ ಕಾರ್ಯಕ್ರಮ ಪಟ್ಟಿಯನ್ನು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕನ್ನೋದನ್ನು ಕುರಿತಾಗಿ ಯೋಚನೆ ಮಾಡಿ ಒಂದು ರೂಪರೇಷೆಯನ್ನು ಸಿದ್ಧಪಡಿಸಲಾಗಿದೆ. ಇದು ಅಂತಿಮ ಅಲ್ಲ, ಇದರೊಳಗೂ ಕೂಡ ಕೆಲವೊಂದು ಬದಲಾವಣೆ ಬಂದರೂ ಕೂಡ ಮಾಡ್ಬೋದಾದಂಥವುಗಳು. ಇಲ್ಲಿ ಕಳೆದ ಬಾರಿನೂ ಕೂಡ ನಾವು 1 ತಿಂಗಳ ಮುಂಚಿತವಾಗಿ ಪೂಜ್ಯರು ನಮ್ಮ ನೆರೆಹೊರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರವಚನಗಳನ್ನು ಮಾಡಿದ್ರೋ, ಯಾವ್ಯಾವ ಜಿಲ್ಲೆಗಳಲ್ಲಿ ನಮ್ಮ ಆಶ್ರಮದ ಶಾಖಾ ಆಶ್ರಮಗಳಿವೆಯೋ ಅಲ್ಲೆಲ್ಲ ನಮ್ಮ ಶಾಖಾ ಆಶ್ರಮದ ಪೂಜ್ಯರು ಹಾಗೂ ಇನ್ನುಳಿದ ಎಲ್ಲ ಪೂಜ್ಯರು ಈಗಾಗಲೇ ನವೆಂಬರ್ ತಿಂಗಳಿನಲ್ಲಿಯೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಪ್ರವಚನ ಮಾಡುವ ಮೂಲಕ ಈ ಕಾರ್ಯಕ್ರಮದ ಕುರಿತಾಗಿ ಅವರಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡಿದ್ದಾರೆ. ಅದೇ ತೆರನಾಗಿ ಈ ಬಿಜಾಪುರ ನಗರದಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ಇದೇ ತಿಂಗಳ 15ನೇ ತಾರೀಕಿನಿಂದ ಬೇರೆ ಬೇರೆ ಬಡಾವಣೆಗಳಲ್ಲಿ ಆ ಬಡಾವಣೆಗಳ ನಗರ ಪಾಲಿಕೆಯ ಸದಸ್ಯರ ಹಾಗೂ ಆ ಬಡಾವಣೆಗಳ ಪ್ರಮುಖರ ಸಹಾಯ ಸಹಕಾರದೊಂದಿಗೆ ಅಲ್ಲಿ ಪ್ರವಚನವನ್ನು ಮಾಡುವುದರ ಮೂಲಕ ಅಲ್ಲಿಯ ಜನರನ್ನು ಈ ಕಾರ್ಯಕ್ರಮಗಳಿಗೆ ಜಾಗೃತಿಗೊಳಿಸುವುದರ ಜೊತೆಗೆ ಇದನ್ನು ಯಶಸ್ವಿ ಮಾಡಲಿಕ್ಕೆ ಅವರೆಲ್ಲರ ಸಹಾಯ ಸಹಕಾರವನ್ನು ಕೋರಲಾಗ್ತಾಯಿದೆ. ಇದು ಜ್ಞಾನೋತ್ಸವದ ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಮುಖ್ಯ ಕಾರ್ಯಕ್ರಮ ಘಟ್ಟ ನಮ್ಮದು ಡಿಸೆಂಬರ್ 25ರಿಂದ ಜನವರಿ 2ರವರೆಗೆ ನಡೀತಾ ಇದೆ. ಇಲ್ಲಿ 9 ದಿನಗಳ ಕಾಲ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ 1ನೇ ದಿನ ಸುಧಾರಿತ ಕೃಷಿಯ ಬಗೆಗೆ ಉಪನ್ಯಾಸ, ಪ್ರತಿದಿನ 25ರಿಂದ 2ನೇ ತಾರೀಕಿನವರೆಗೆ ಪ್ರತಿದಿನ ಒಂದೊಂದು ವಿಷಯವನ್ನು ಕುರಿತಾದಂಥ ಉಪನ್ಯಾಸಗಳು ಸಾಯಂಕಾಲ 5 ಗಂಟೆಗೆ ಆಶ್ರಮದಲ್ಲಿಯೇ ಜರುಗ್ತಾಯಿವೆ. ಮೊದಲನೇ ದಿನ ಸುಧಾರಿತ ಕೃಷಿಯನ್ನು ಕುರಿತಾಗಿ, 2ನೇ ದಿನ ಜ್ಞಾನಾರಾಧನೆ ಕುರಿತಾಗಿ, 3ನೇ ದಿನ ಗ್ರಾಮ ಸಂಸ್ಕೃತಿಯ ಕುರಿತಾಗಿ, 4ನೇ ದಿನ ಯೋಗ ಜೀವನ ಕುರಿತಾಗಿ, ಆಮೇಲೆ 5ನೇ ದಿನ ಮಾತೃಭಕ್ತಿ, 6ನೇ ದಿನ ಜಾಗತಿಕ ತಾತ್ವಿಕ ಚಿಂತನೆಗಳು, 7ನೇ ದಿನ ಸೇವಾಭಾವ, 8ನೇ ದಿನ ಗುರುದೇವರ ಬದುಕು. ಈ ಎಲ್ಲ ವಿಶೇಷ ಗೋಷ್ಠಿಗಳು ಬೇರೆ ಬೇರೆ ದೇಶದ ರಾಜ್ಯದ ನಾನಾ ಮೂಲೆಗಳಿಂದ ಪಂಡಿತರು, ಪೂಜ್ಯರು, ಹಲವಾರು ಜನ ವಾಗ್ಮಿಗಳು ಇದರಲ್ಲಿ ಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪ್ರವಚನ ಆಧಾರಿತ ಕನ್ನಡ ಮತ್ತು ಹಿಂದಿ ಗ್ರಂಥಗಳ ಹಾಗೂ ಮರುಮುದ್ರಣಗೊಂಡ ಸಮಗ್ರ ಸಂಪುಟ ಬಿಡುಗಡೆ ಮಾಡಲಾಗುವುದು. ತಮಗೆಲ್ಲ ಗೊತ್ತಿರೋ ಹಾಗೆ 6 ಸಂಪುಟಗಳು ಪೂಜ್ಯರಿದ್ದಾಗಲೇ ಅವರಿಂದನೇ ಬಿಡುಗಡೆಗೊಂಡಿದ್ದವು. ಅದ ನಂತರ ಮತ್ತೆ ಅವು ತೀರಿದ್ರಿಂದ 6 ಎಷ್ಟು ಏನು ಸಂಪುಟಗಳು ತೀರಿ ಹೋಗಿವೆ. ಎಲ್ಲ ಸಂಪುಟಗಳನ್ನ ಮತ್ತೆ ಪುನರ್ಮುದ್ರಣ ಮಾಡಿ ಅಂದಿನ ದಿನ ಮತ್ತೆ ಬಿಡುಗಡೆಗೊಳಿಸುವುದಲ್ಲದೆ ಕಳೆದ ಬಾರಿ ನಮ್ಮ ನಗರ ಶಾಸಕರಾದಂಥ ಸನ್ಮಾನ್ ಶ್ರೀ ಬಸನಗೌಡ ಪಾಟೀಲ್ರವರು ಪೂಜ್ಯರ ಪ್ರವಚನಗಳನ್ನು ಹಿಂದಿಯಲ್ಲಿ ಅನುವಾದ ಮಾಡುವ ಸಲುವಾಗಿ 10 ಲಕ್ಷ ರೂಪಾಯಿಗಳನ್ನು ಅನುದಾನ ಕೊಟ್ಟಿದ್ದರು. ಸ್ವಂತಿದ್ದರಿಂದ ಆ 10 ಲಕ್ಷ ರೂಪಾಯಿ ಈಗಾಗಲೇ 6 ಹಿಂದಿ ಗ್ರಂಥಗಳೇನೋ ಬಿಡುಗಡೆಯಾಗಿವೆ ಮತ್ತು ಇನ್ನಷ್ಟು ಗ್ರಂಥಗಳು ತಯಾರಾಗಿವೆ. ಅವನ್ನು ಮುದ್ರಣಗೊಂಡು ಈ ಸಂದರ್ಭದಲ್ಲಿ ಅವುಗಳ ಬಿಡುಗಡೆಯನ್ನು ಮಾಡಲಾಗ್ತದೆ. ಅಲ್ಲದೆ ಪೂಜ್ಯರ ಮೊದಲಿನ ಪ್ರವಚನ ಗ್ರಂಥಗಳೇನಾಗ್ಯಾವ ಯಾವ್ಯಾವ ತೀರಿ ಹೋಗ್ಯಾವ ಅವುಗಳನ್ನು ಪುನಃ ಪರಿಷ್ಕರಣೆ ಮಾಡಿ ಮರುಮುದ್ರಣ ಮಾಡಿ ಬಿಡುಗಡೆ ಕೊಡುವಂಥ ಕಾರ್ಯಕ್ರಮ ಕೂಡ ಅವತ್ತು ನಡೀತಾ ಇದೆ. ಅದ್ರ ಜೊತೆಗೆ ಈ ಪೂಜ್ಯರ ವಿಶೇಷ ಭಾವಚಿತ್ರಗಳನ್ನು ಸಂಗ್ರಹಿಸಿದಂಥ ಒಂದು ಆರ್ಟ್ ಗ್ಯಾಲರಿ ಆ ಪ್ರದರ್ಶನ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ. ವಿಶೇಷವಾಗಿ ಜನವರಿ 2025ರ 1 ಮತ್ತು 2ರಂದು ಜ್ಞಾನಯೋಗಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಗುರುನಮನ ಸಮರ್ಪಣೆ ಕಾರ್ಯಕ್ರಮ ನಡೀತದೆ. ಅಂದರೆ ಏನು ವಿಶೇಷ ಅಂದ್ರೆ ಮೊದಲಿಗೆ ಜನವರಿ 1ರಂದು ಸಾಯಂಕಾಲ ಎಲ್ಲರೂ ಪ್ರತಿಯೊಬ್ಬರೂ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ನಡೀತದೆ. ಆ ಸಮಾರಂಭದಲ್ಲಿ ಪ್ರತಿಯೊಬ್ಬರೂ ದೀಪವನ್ನು ಬೆಳಗಿಸುವುದರ ಮೂಲಕ ಆ ಪೂಜ್ಯರಿಗೆ ಗುರುನಮನ ಸಲ್ಲಿಸುವುದು. ಇದೊಂದು ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ 1ನೇ ತಾರೀಕಿಗೆ. 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಜಪಯೋಗ, 7 ಗಂಟೆಗೆ ಪ್ರವಚನ, 8 ಗಂಟೆಗೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ ಗದ್ದಿಗೆ ಪೂಜೆ ಹಾಗೂ ನಂತರ ನಡೆಯುವ ಸಮಾರಂಭದಲ್ಲಿ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರಿಗೆ ಅವರನ್ನು ಕುರಿತಾದಂಥ ಗೀತ ನಮನ ಜೊತೆಗೆ ಸಾಮೂಹಿಕ ಪುಷ್ಪಗಳನ್ನು ಅರ್ಪಿಸುವ ಮೂಲಕ ಗುರುನಮನ ಸಲ್ಲಿಸಲಾಗುವುದು. ಈ ರೀತಿಯಾಗಿ 9 ದಿನಗಳ ಕಾಲ ಈ ವಿಶೇಷ ಕಾರ್ಯಕ್ರಮಗಳು ಜರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನ ಅನೇಕ ಪೂಜ್ಯರು ಬಹುಶಃ ರಾಜ್ಯಪಾಲರು ಕೂಡ ಬರ್ಬೋದು ಅನ್ನುವಂಥ ಆಶೆ ಇದೆ. ಅವರನ್ನು ಕೂಡ ಸಂಪರ್ಕ ಮಾಡಲಾಗಿದೆ. ಅದ್ರ ಜೊತೆಗೆ ಕೇಂದ್ರದ ಮತ್ತು ರಾಜ್ಯದ ಅನೇಕ ಮಂತ್ರಿಗಳಾಗಲಿ ಅಥವಾ ಶಾಸಕರು, ಗಣ್ಯಮಾನ್ಯರು, ಸಂಸದರು ಈ ಗುರುನಮನ ಕಾರ್ಯಕ್ರಮದ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ವಿಶೇಷತೆ ಇದೆ. ಅದರೊಳಗೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿ ಗುರುದೇವರ ಕೃಪೆ ಪಡೆಯಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಆಶ್ರಮದಲ್ಲಿ ನಮ್ಮ ಆಶ್ರಮದ ಮೂಲ 2 ಉದ್ದೇಶಗಳು ಅಂದರೆ ಒಂದು ಜ್ಞಾನ ದಾಸೋಹ, ಇನ್ನೊಂದು ಅನ್ನದಾಸೋಹ. ನಿರಂತರವಾಗಿ 365 ದಿನವೂ ಕೂಡ ಈ ಆಶ್ರಮದಲ್ಲಿ ಜ್ಞಾನ ದಾಸೋಹ ನಡೀಬೇಕು. ಅದರ ಜೊತೆಯಲ್ಲಿ ಅನ್ನದಾಸೋಹ ಕೂಡ ನಡೀಬೇಕು ಅನ್ನುವಂಥದ್ದು. ಯಾವುದೇ ನಾವು ಪ್ರತಿ ವರ್ಷ ಗುರುಪೂರ್ಣಿಮೆ ಮಾಡಲಿ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಕೂಡ ಈ ದಾಸೋಹವನ್ನು ಅನ್ನದಾಸೋಹ ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದು ಈ 9 ದಿನಗಳ ಕಾಲ. ಒಂದೊಂದು ದಿನ ಒಬ್ಬೊಬ್ಬರು ಬೇರೆ ಬೇರೆಯವರು ಈ ಜ್ಞಾನ ದಾಸೋಹ ಅನ್ನಪ್ರಸಾದ ಮಾಡುವಂಥ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಅವರು ಈಗಾಗಲೇ ಒಂದು 4 ಜನ ತಮ್ಮ ಹೆಸರನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ SS ಶಿರಾಡೋಣ ವಕೀಲರು, ಶ್ರೀಮತಿ ಪಾರ್ವತಿ ಹೆರ್ಕಲ್ ಅವರು, ಶ್ರೀ ಸದಾಶಿವ ದುದ್ಗಿ ಗಂಗನಹಳ್ಳಿ ಅವರು ಹಾಗೂ ಶ್ರೀ ಚೆನ್ನಪ್ಪ ಹಂಚನಾಳ್ ಶಿಕ್ಷಕರು. ಈ 4 ಜನರು ಒಂದೊಂದು ದಿನ ತಮಗೆ ಸೇವಾ ಅವಕಾಶ ಕೊಡಬೇಕಂತ ತಿಳ್ಕೊಂಡು ಪೂಜ್ಯರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಆಶ್ರಮದ ಒಂದು ಪರಂಪರೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರಿಗೂ ನಾವು ಬಂದು ಪಟ್ಟಿ ಕೇಳಂಗಿಲ್ಲ. ತಾವಾಗಲೇ ಸ್ವ ಇಚ್ಛೆನೇ ನೀವೆಲ್ಲ ಕೊಡ್ಕೊತ ಬಂದದ್ದೇ ಈ ಆಶ್ರಮ ಈ ರೀತಿಯಾಗಿ ನಡೆಸ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಪುನಃ ತಮಗೇನು ಹೇಳುವುದಿಲ್ಲ. ಈ ಕಾರ್ಯಕ್ರಮ ಮತ್ತೆ ಅಷ್ಟೇ ಹಿಂದಿನ ವರ್ಷದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಆಚರಣೆಯಾಗಬೇಕು. ಕೇವಲ ಡಾಂಬಿಕವಾಗಿ ಅಲ್ಲದೆ ಅದರ ಪರಿಪೂರ್ಣವಾದಂಥ ಪೂಜ್ಯರ ಆಶಯದಂತೆ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮ ಆಚರಣೆ ಆಗ್ತದೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಅಂತ ಹೇಳ್ತಾ
ಇದನ್ನು ಕುರಿತಾಗಿ ತಮ್ಮ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಬಂದು ಆ ಅನಿಸಿಕೆಗಳನ್ನ ಹೇಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಅವರ ಕರಸಂಜಾತರಾದಂಥ ಜಾಗತಿಕ ಮಟ್ಟದಲ್ಲಿ ದಾರ್ಶನಿಕರೆಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯಾತ್ಮಗಳಿಗೆ ಹಣೆಮಣೆದು ಇಂದಿನ ಗುರುನಮನ ಕಾರ್ಯಕ್ರಮದ ಪೂರ್ವ ತಯಾರಿ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳಲ್ಲಿ ಹಾಗೂ ಇದೀಗ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳನ್ನು ಸ್ವಾಗತಿಸಿ ಅವರಿಗೂ ಸಹಿತ ಪಾದಗಳಲ್ಲಿ ನಮನಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಶ್ರಮದ ಸದ್ಭಕ್ತ ಮಂಡಳಿಗೆ, ತಾಯಂದಿರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ರೂಪುರೇಷೆಗಳನ್ನು ಶ್ರೀ ವಿ.ಸಿ. ನಾಗ್ಟಾಣ್ ಸರು ಹೇಳಿದ್ದಾರೆ. ಹಿಂದಿನ ಸಭೆಯಲ್ಲಿ ಹಾಗೂ ಎಲ್ಲ ಮಹಾಸ್ವಾಮಿಗಳ ಒಂದು ಸಮ್ಮುಖದಲ್ಲಿ ತಯಾರು ಮಾಡಿರ್ತಕ್ಕಂಥ 9 ದಿನಗಳ ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಈಗಾಗಲೇ ಹೇಳಿದರು. ನಮ್ಮ ಶಾಸಕರಾದಂಥ ಶ್ರೀ ಅವರ ಒಂದು 10 ಲಕ್ಷದ ಅನುದಾನದ ಅಡಿಯಲ್ಲಿ ಹಿಂದಿ ಗ್ರಂಥಗಳ ಒಂದು ಪ್ರಕಟಣೆ ಕಾರ್ಯಕ್ರಮ ಅದು ಈಗಾಗಲೇ ನಡೆದಿದೆ. ಹೋದ ವರ್ಷ 5-6 ಗ್ರಂಥಗಳು ಬಿಡುಗಡೆ ಅದು. ಈ ವರ್ಷ 5 ಗ್ರಂಥಗಳು ಸಿದ್ಧ ಆಗ್ಯಾವ. ಈಗ ಅಂದರೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೇವೆ. ನಮ್ಮ ಮೇರ್ವಾಡೆ ಒಂದು ಗುರುಗಳ ನೇತೃತ್ವದಲ್ಲಿ ಅವರು ಒಂದು ಅನೇಕ ಹೈಸ್ಕೂಲ್ ಹಾಗೂ ಕಾಲೇಜ ಶಿಕ್ಷಕರ ಒಂದು ತಂಡವನ್ನು ಮಾಡಿಕೊಂಡು ದಿನಾಲೂ ಆ ಒಂದು ಹಿಂದಿಗೆ ತರ್ಜುಮೆ ಮಾಡ್ತಕ್ಕಂಥ, ಅಂದರೆ ಬುದ್ಧಿಜಿಯವರ ಪ್ರವಚನ ಆಧಾರಿತ ಗ್ರಂಥಗಳನ್ನು ಹಿಂದಿಗೆ ತರ್ಜುಮೆ ಮಾಡಿ ಉತ್ತರ ಭಾರತದಲ್ಲಿನೂ ಸಹಿತ ಅದನ್ನು ಪ್ರಸಾರಗೊಳಿಸಬೇಕು. ಈ ಒಂದು ಜ್ಞಾನ ಎಲ್ಲರಿಗೂ ಇಡೀ ಭಾರತ ತುಂಬದೆಲ್ಲ ಪಸರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಶಾಸಕರು ಇಟ್ಟುಕೊಂಡಿದ್ದಾರಲ್ಲ, ಆ ಒಂದು ಕಾರ್ಯ ತ್ವರಿತಗತಿಯಲ್ಲಿ ನಡೆದದ. ಈಗಾಗಲೇ 11 ಗ್ರಂಥಗಳು ಬಂದಂಗೆ ಅದು. ಈ 5 ಗ್ರಂಥಗಳೇನದಾವಲ್ಲ, ಆಗ ಬಹುತೇಕ 1ನೇ ತಾರೀಕು ಅಥವಾ 2ನೇ ತಾರೀಕಿಗೆ ಅದು ಸಂದರ್ಭ ನೋಡಿಕೊಂಡು ಆ ಗ್ರಂಥ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ಳಿಕ್ಕೆ ಒಂದು ತಯಾರಿ ನಡೆದಿದೆ ಅಂಥೇಳಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 9 ದಿನಗಳ ಪರ್ಯಂತರ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅನೇಕ ಉಪನ್ಯಾಸಕರು, ವಿದ್ವಾಂಸರು ಮತ್ತು ಬೇರೆ ಬೇರೆ ಮಠಾಧೀಶರು ಬರಬೇಕಾಗ್ತದೆ. ಆ ಒಂದು ಸಹಿತ ತಯಾರಿನೂ ಈಗ ನಡೆದಿದೆ. ಈಗಾಗಲೇ ನಾವು ಶುಕ್ರವಾರ, ಶನಿವಾರ, ರವಿವಾರ 3 ದಿನಗಳವರೆಗೆ ಶ್ರೀಗಳ ಒಂದು ನೇತೃತ್ವದಲ್ಲಿ, ನಾವು ಹರ್ಷಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಠಲ್ಗೌಡ ಬಿರಾದರ್ ಮತ್ತು ನಾನು ಸೇರಿಕೊಂಡು 3 ಜನ 3 ದಿನಗಳವರೆಗೆ ಇಲ್ಕಲ್ದಿಂದ ಪ್ರಾರಂಭ ಮಾಡಿ ನಾವು ತುಮಕೂರದಿಂದ ಬೆಂಗಳೂರಿಂದ ನೇರವಾಗಿ ಮೈಸೂರಿಗೆ ಹೋದೆವು. ಮೈಸೂರಿನಿಂದ ಸುತ್ತೂರಿಗೆ ಹೋದೆವು. ಸುತ್ತೂರಿನಿಂದ ಕನಕಪುರಕ್ಕೆ ಬಂದು 3 ದಿನಗಳ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮೀಜಿಯವರನ್ನು ಭೇಟಿಯಾಗಿ ಭೇಟಿಯಾಗಿ ಅವರಿಗೆ ಆಮಂತ್ರಣ ನೀಡಿ ಬಂದಿದ್ದೇವೆ. ಅವರು ಬರ್ತೀವಿ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಬಹಳ ಸಂತೋಷದ ಸಂಗತಿ. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಗೂ ಸಹಿತ ಒಂದೊಂದು ಟೀಮ್ ಮಾಡಿ ಅಲ್ಲಿ ಕಳಿಸಿಕೊಟ್ರೆ, ಅಂದರೆ ಆ ವ್ಯವಸ್ಥೆನೂ ನಡೆದದೀಗ. ಎಲ್ಲ ಕಡೆ ವಿದ್ವಾಂಸರನ್ನು ನಾವು ಕರೆಸಿಕೊಳ್ಬೇಕಾಗ್ತದೆ. ಮತ್ತು ಇನ್ನೊಂದು ಗೋರು ಚನ್ನಬಸಪ್ಪನವರು 1ನೇ ತಾರೀಕಿಗೆ ಬರ್ತೀವಿ ಅಂಥೇಳಿ ಅವರು ಸಹಿತ ಒಪ್ಪಿಕೊಂಡಿದ್ದಾರೆ, ಒಪ್ಪಿಸಿದ್ದೇವೆ. ಆಯಿತು, ಬಹಳ ಸಂತೋಷದ ವಿಷಯ. ಈ ರೀತಿಯಾಗಿ ಬೇರೆ ಬೇರೆ ವಿದ್ವಾಂಸರನ್ನು, ಒಳ್ಳೆಯ ಸಾಹಿತಿಗಳನ್ನು ನಾವಿಲ್ಲಿ ಕರೆಸಿದ್ರೆ ಹೆಚ್ಚು ಆಕರ್ಷಣೆ ಆಗ್ತದೆ. ಆದ್ದರಿಂದ 9 ದಿನಗಳವರೆಗೂ ಜನರನ್ನು ಇಲ್ಲಿ ಸೇರಿಸ್ತಕ್ಕಂಥ ಒಂದು ಯೋಜನೆಯನ್ನು ಸಹಿತ ನಾವು ಹಾಕಿಕೊಳ್ಬೇಕಾಗಿದೆ. ಆ ರೀತಿಯಾಗಿ ನಡೆದಾವೀಗ. ಹಳ್ಳಿ ಹೋಗಿ ಗುರೂಜಿಯವರು ಹೋಗಿ ಒಂದು ಆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಈ ಆಶ್ರಮದ ಅಡಿಯಲ್ಲಿ ಇರ್ತಕ್ಕಂಥ ಅನೇಕ ಗುರುದೇವ ಆಶ್ರಮಗಳೇನದಾವಲ್ಲ, ಅಲ್ಲಿಯ ಸ್ವಾಮೀಜಿಯವರು ಸಹಿತ ಅವರು ಕೂಡ ತಮ್ಮ
ಒಂದು ಆಶ್ರಮದ ಅಡಿಯಲ್ಲಿ ಇರ್ತಕ್ಕಂಥ ಭಕ್ತರನ್ನು ಸಹಿತ ಇಲ್ಲಿ ಕರೆದುಕೊಂಡು ಬಂದು ಭಾಗವಹಿಸಿದರೆ ಬಹಳ ಹೆಚ್ಚಿನ ಅನುಕೂಲ ಆಗ್ತದೆ. ಆ ಒಂದು ಪ್ರಯತ್ನದಲ್ಲಿ ಅವರು ಇದ್ದಾರೆ. ಒಟ್ಟಿನಲ್ಲಿ 9 ದಿನಗಳವರೆಗೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಒಟ್ಟಿಗೆ ಕಡಿಮೆ ಆಗಬಾರ್ದು. ನಾವೆಲ್ಲ ಆ ಕಾರ್ಯಕ್ರಮಗಳನ್ನು ಅವಶ್ಯಕವಾಗಿ ನೋಡುವುದರ ಮೂಲಕ, ಕೇಳುವುದರ ಮೂಲಕ ಪುನೀತರಾಗಬೇಕು ಅಂಥೇಳಿ ನಾ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗೆ ಇಲ್ಲಿ ಅಕ್ಷರ ದಾಸೋಹನೂ ನಡಿಬೇಕು, ಜ್ಞಾನ ದಾಸೋಹನೂ ನಡಿಬೇಕು, ಅನ್ನ ದಾಸೋಹನೂ ನಡಿಬೇಕು. ಯಾಕಂತಂದರೆ ಅದನ್ನು ಪ್ರಾರಂಭಿಸಿದವರೇ ನಮ್ಮ ಹಿರಿಯ ಎಲ್ಲ ಸ್ವಾಮೀಜಿಯವರು, ಅಂದರೆ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಾಗಿರ್ಬೋದು ಹಾಗೂ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿರ್ಬೋದು. ಅವರ ಒಂದು ಆಶಯ ಏನಿತ್ತಲ್ಲ, ಆ ಆಶಯ ಇನ್ನು ಪೂರ್ತಿ ಆಗಬೇಕಾದ್ರೆ, ಈ ಗುರು ನಮನ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಾವು ತನು ಮನ ಧನ ತ್ರಿಕರಣ ಪೂರ್ವಕವಾಗಿ ಸಹಕಾರವನ್ನು ನೀಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಆದ್ದರಿಂದ ಇದು ನಂದಲ್ಲ, ಇದು ಅವ್ರದ್ದು ಅಂಥೇಳಿ ಕಾರ್ಯಕ್ರಮ ಅಂಥೇಳಿ ಅನಿಸಿಕೊಳ್ಳಾರ್ದೇ ನಾವೆಲ್ಲರೂ ಇದೆಲ್ಲ ಏನಪ್ಪ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಾರ್ಯಕ್ರಮ, ಇದು ನಮ್ಮದೇ ಕಾರ್ಯಕ್ರಮ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿ ಎಲ್ಲರೂ ನಾವು 9 ದಿನಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಯಾಕಂದರೆ ಪರವೂರಿನಿಂದ ಬಂದಿರತಕ್ಕಂಥ ಅನೇಕ ವಿದ್ವಾಂಸರು, ಭಕ್ತಾದಿಗಳು, ಸ್ವಾಮೀಜಿಯವರು ಹೌದು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೆಲ್ಲರೂ ಮನಸ್ಸು ಕೊಟ್ಟು ನಾವೆಲ್ಲರೂ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಹೇಳುವುದರ ಮೂಲಕ ನಾನು ಒಂದೆರಡು ಅನಿಸಿಕೆಗಳಿಗೆ ಪೂರ್ಣ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ಮೇಲೆ ಎಲ್ಲ ಪೂಜ್ಯರ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಇಲ್ಲಿ ಉಪಸ್ಥಿರುವಂಥ ಎಲ್ಲ ಹಿರಿಯರಿಗೆ, ತಾಯಿಯಂದಿರಿಗೆ ನಮಸ್ಕರಿಸಿ, ಉಪಸ್ಥಿರುವಂಥ ಎಲ್ಲ ಆತ್ಮೀಯ ಪೂಜ್ಯ ಅಪ್ಪಾಜಿಯವರ ಸದ್ಭಕ್ತ ಮಂಡಳಿಯವರೇ, ಈಗಾಗಲೇ ಹಲವಾರು ಕಾರ್ಯಕ್ರಮದ ತಯಾರಿಯನ್ನು ನಾಗ್ಟಾನ್ ಗುರುಗಳು ಮತ್ತು ಇನ್ನಿತರೆಲ್ಲ ಗುಲ್ಗಂಜ್ ಸರ್ ಹೇಳಿದ್ದಾರೆ. ಕಳೆದ ವರ್ಷ ಪ್ರಥಮ ವರ್ಷ ಇತ್ತು, ಇದು 2ನೇ ವರ್ಷ. ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಈ ವರ್ಷವೇ ಹೋದ ವರ್ಷಕ್ಕಿಂತ ಹೆಚ್ಚು ಕಾರ್ಯಕ್ರಮ ಜೋರಾಗಿ ನಡಿಬೇಕು ಅನ್ನುವಂಥದ್ದು. ಮೊದಲೇ ವರ್ಷ ಸ್ವಾಭಾವಿಕವಾಗಿ ಅದು ಎಲ್ರಿಗೆ ಇನ್ನೂ ಇದರಲ್ಲಿ ಇದ್ದೀವಿ, 1 ವರ್ಷ ನಾವು ಪೂರ್ತಿ. ಅವಾಗ ಸಹಜವಾಗಿ ಎಲ್ಲರೂ ಭಾಳಷ್ಟು ಹುರುಪಿನಿಂದ ಮಾಡುವಂಥದ್ದು, ಭಾಳಷ್ಟು ಪೂರ್ವ ತಯಾರಿ ಎಲ್ಲಿ ಆಗಬೇಕು, ಏನಾಗಬೇಕು ಅನ್ನುವಂಥದ್ದು ಹಲವಾರು ಸಭೆಗಳು ಕೂಡ ಇಲ್ಲಿ ಪೂಜ್ಯರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಾಗ ನಾನು ಕೂಡ ಭಾಗವಹಿಸಿದ್ದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಹೋದ ಸಲ ಸ್ಪಂದನೆ ಬಿಜಾಪುರ ಜಿಲ್ಲೆ ಹಾಗೂ ಎಲ್ಲ ಕಡೆಯಿಂದ ಜನರು ಕೊಟ್ಟಿದ್ದರು. ಈ ಸಲನೂ ನಿರೀಕ್ಷೆ ಹೆಚ್ಚಿದೆ. ಅದರ ವಿಶೇಷ ಕಾರ್ಯಕ್ರಮಗಳನ್ನು ಈಗಾಗಲೇ 9 ದಿವಸಗಳಂದ್ರೆ ಡಿಸೆಂಬರ್ 25ರಿಂದ ಜನವರಿ 2ರವರೆಗೆ ಆಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಹಲವಾರು ಸೇರ್ಪಡೆಗಳನ್ನು ಕೂಡ ಅವರು ಸಲಹೆಗಳನ್ನು ಸ್ವೀಕರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಸಲ ಹೆಚ್ಚು ಆ ಕಾರ್ಯಕ್ರಮ ಇನ್ನೂ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಿಟ್ಟಿನಲ್ಲಿ ಮೇಲೆ ಪ್ರಯತ್ನ ಇರಬೇಕಾಗ್ತದೆ. ಗುಲ್ಗಂಜಿಯವರು ಮತ್ತು ಇವ್ರನ್ನ ಹೇಳಿದಾಗೆ ಈಗಾಗಲೇ ಎಲ್ಲ ಇಲ್ಲಿಯ ಪೂಜ್ಯ ಬೇರೆ ಬೇರೆ ಏನು ಆಶ್ರಮ ನಡೆಸ್ತಾ ಇದ್ದಾರೆ ಅವರೆಲ್ಲ ಕೂಡ ಈಗಾಗಲೇ ಭಾಳಷ್ಟು ಜಾಗೃತಿಯನ್ನು ಮೂಡಿಸಿದ್ದಾರೆ ಅಂತೇಳಿ ನಾನು ಈಗಾಗಲೇ ಕೇಳಿದ್ದೀನಿ. ಈ ವರ್ಷ ಹೆಚ್ಚು ಜನರಿಗೆ ಒಂದು ಅವರ ಆಶಾಭಾವನೆಗಳಿದ್ದು, ಪೂಜ್ಯರ ಏನೊಂದು ರೈತ, ಸೈನಿಕ, ಶಿಕ್ಷಕ ಈ ರೀತಿ ವರ್ಗಗಳನ್ನು ಅವ್ರು ಭಾಳಷ್ಟು ಪ್ರೀತಿ ಮಾಡ್ತಾಯಿದ್ರು. ಜೊತೆ ನಿಸರ್ಗವನ್ನು ಭಾಳಷ್ಟು ಪ್ರೀತಿಸ್ತಿದ್ರು. ಪರಿಸರ ಬಗ್ಗೆ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾಯಿದ್ರು. ಸಾಹಿತ್ಯದ ಬಗ್ಗೆ ಕೂಡ ಭಾಳಷ್ಟು ಆಸಕ್ತಿಯನ್ನು ಅವರು ವಹಿಸ್ತಾಯಿದ್ರು. ಈ ರೀತಿ ಹಲವಾರು ವಿಶೇಷವಾದಂಥ ಈ ಜಗತ್ತಿನಲ್ಲಿ ಯಾರೂ ಒತ್ತು ಕೊಡದೇ ಇದ್ದಂಥ ಒಂದೇನು ವರ್ಗಗಳಿದ್ದು ಅವನು ಕೂಡ ಒತ್ತು ಕೊಡುವಂಥ ಪ್ರಯತ್ನವನ್ನು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು ಮಾಡಿದರು. ಅವನು ಕೂಡ ಈ 9 ದಿವಸಗಳಲ್ಲಿ ಸೇರಿಸಿದ್ರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವನು ಕಾರ್ಯಕ್ರಮದಲ್ಲಿ ಯಾವ್ಯಾವ ಸೇರಿಸ್ಬೇಕು ಅಂತೇಳಿ ಸೇರಿಸಿ, ಇನ್ನೂ ಅದ್ರಾಗ ಏನಾದರೂ ಇದ್ದರೆ ಸರಿಪಡಿಸ್ಕೋಬೇಕನ್ನೋ ಅಂತ ಹೇಳಿ ಒಟ್ಟಾರೆ ಕಳೆದ ಬಾರಿಗಿಂತ ಹೆಚ್ಚು ಇದನ್ನು ನಾವು ಯಶಸ್ವಿ ಮಾಡುವಲ್ಲಿ ನಮ್ಮದೆಲ್ಲ ನಿರೀಕ್ಷೆ ಜನರು ಇಟ್ಟಿದ್ದಾರೆ. ಯಾಕಂದರೆ 1 ವರ್ಷ ಮಾಡೋದು ಭಾಳಷ್ಟು ನನಗೆ ಅಂದ್ರೆ ಒಂದು ಸುಮ್ಮನೆ ರಾಜಕೀಯದಾಗಲ್ಲ. ನನಗೊಬ್ಬರು ಹಿರಿಯ ರಾಜಕಾರಣಿಗೆ ಒಬ್ರು ಹೇಳಿದ್ರು ಸ್ವಲ್ಪ, ನಾನು ಫಸ್ಟ್ ಟೈಮ್ MLA ಆರ್ಸಿ ಬಂದ ಕೂಡಲೇ ಕುಮಾರಗೌಡರತ್ತು ಹಿರಿಯ ರಾಜಕಾರಣಿಗಳಿದ್ರು, ಇವತ್ತಿಲ್ಲ ಅವರು. ಫಾಸ್ಟ್ ನನಗಿಂತ ಒಂದು 20 ವರ್ಷ ಮೊದಲು MLA ಆಗಿ ಹೋಗಿದ್ರು. ಅವ್ರು ಭೇಟಿ ಅದಕ್ಕೆ ಏನು ಪಾಪ ಆರಾಮದಿನ ಅಂತ ಹೇಳಿದ್ರು.
ಈಗೇನು ಆರಿಸಿ ಬಂದಿಲ್ಲ ಇದು ಖರೆ ಖರೆ ಅಲ್ಲ, ಇನ್ನೊಂದು ಸಲ ಆರಿಸಿ ಬರ್ತೀವಿ ಅದು ಖರೆ ಖರೆ ಅಂತ ಹೇಳಿದ್ರು ನನಗವರು. ಇದೇನು ಆರಿಸಿ ಬಂದು ಇದು ಖರೆ ಖರೆ ಆರಿಸಿ ಬಂದಂಗಲ್ಲ, ಇನ್ನೊಂದು ಸಲ ಆರಿಸಿ ಬಂದಿಲ್ಲ ಅವಾಗ ಖರೆ ಖರೆ ನೀ ಎಮ್ ಆರಿಸಿ ಬಂದಂಗೆ. ಯಾಕೆ ಈಗ ಏನೋ ಒಂದು ಕಾರಣಕ್ಕೆ ನೀನು ಆರಿಸಿ ಬಂದುಬಿಡ್ತಿ, ಸಿಂಪತಿ ಮ್ಯಾಗು ಅಥವಾ ಬಿದ್ದಿದ್ದಕ್ಕೂ ಮತ್ತು ಅದಕ್ಕೂ ಬಂದುಬಿಟ್ಟಿರ್ತಿ. ಅದು ಇದು ಕರೆಕಲ್ಲ, ನೀ ಏನು 2ನೇ ಸಲ ಬರ್ತೀವಿ ಅದು ನಿನ್ನ ಇದರಿಂದ ಬಂದಂಗೆ. ಹಂಗೆ ಈ ಸಲನೇ ನಾವು ಭಾಳಷ್ಟು ಅದ್ದೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಇಡೀ ನಾಡಿನ ದೇಶದ ಮೂಲೆಯಿಂದ ಎಲ್ಲ ಒಂದು ನಮ್ಮ ಅಪ್ಪಾಜಿಯವರ ಅನ್ವಯಗಳು. ಯಾಕಂದರೆ ಈ ಸಲ ಹೆಂಗಾಗಿಬಿಟ್ಟದಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಹೆಚ್ಚು ಪ್ರಚಾರವನ್ನು ಎಲ್ಲರೂ ತೆಗೆದುಕೊಂಡ್ರು. ಆ ಸೋಷಿಯಲ್ ಮೀಡಿಯಾದಾಗೆ ಕೂಡಬಾರ್ದು ಯಾರು, ಎಲ್ಲರೂ ಕೂಡ ಇಲ್ಲಿ ಬರಬೇಕು. ಇವತ್ತು ವಿದೇಶದಲ್ಲಿರಲಿ ನಮ್ಮ ದೇಶದಲ್ಲಿರಲಿ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಇಲ್ಲಿ ಬರುವಂಗೆ ಆಗಬೇಕು. ಅವರ ಆಶೋತ್ತರಗಳು ಅಂದರೆ ಅವ್ರೇನು ಪೂಜ್ಯರು ನಿರೀಕ್ಷೆ ಐತೆ. ಯಾಕಂದ್ರೆ ನಾನು ವರ್ಷ 91ರಿಂದ ಪ್ರವಚನಗಳನ್ನು ಇಲ್ಲಿ 91ಕ್ಕಿಂತ ಮುಂಚೆನೂ ಕೂಡ ನಾನು ಕೇಳ್ಕೊತ ಬಂದು ಶಿವಾನ ಮಂಟಪ ನಡೀತಾಯಿತ್ತು ಮೊದಲು. ಭಾಳಷ್ಟು ಇಲ್ಲಿ ಹಿರಿಯರು ಉಪ್ಪಿನವರು ಎಲ್ಲ ಅದಾರ ಗೋಂಡ್ಯಾರು ಅಲ್ಲಿ ನಡೀತಾಯಿತ್ತು. ನಾನು 8-9ನೇ ಕ್ಲಾಸ್ನಾಗಿದ್ದೆ. 9ನೇ ಕ್ಲಾಸ್ನಾಗಿದ್ದಕ್ರೆ NV ಪಾಟೀಲ್ ಒಬ್ಬರು ಕನೂರ್ದವ್ರು ಸರ್ ಇದ್ದರು, ಇಂಗ್ಲೀಷ್ ಟೀಚರ್ ಇದ್ದರು. ಇಂಗ್ಲೀಷ್ ಟೀಚರ್ ನಾನು 83ಕ್ಕೆ 8th ಇದ್ದೆ, 84ಕ್ಕೆ 9th ಇದ್ದೆ, 85ಕ್ಕೆ SSLC ಇದ್ದೆ. ಅವಾಗ ನಾನು ಅವ್ರ ಗ್ರಾಮರ್ ಟ್ಯೂಷನ್ ಕಡೆ ಹೋಗ್ತಿದ್ದೆ. ಅವ್ರು ನನಗೆ ಏನು ಕಂಡೀಷನ್ ಮಾಡೋರು ಅಂದ್ರೆ, ನೀ ಎಲ್ಲಿ ಪ್ರವಚನ ಕೇಳಕ್ಕೆ ಬಂದ್ರೆ ನಾನು ಹೇಳ್ತೀನಪ್ಪ ಅಂತ ಹೇಳೋರು. ಪ್ರವಚನ ಕೇಳಕ್ಕೆ ನೀವು ಬಂದ್ರೆ ಆಮೇಲೆ ಟ್ಯೂಷನ್ ಹಚ್ಚ. NV ಪಾಟೀಲ್ ಅವರು ಸಾಹಿತ್ಯದ ಸ್ವಲ್ಪ ಆಸಕ್ತರು, ಇಲ್ಲಿ ಭಾಳಷ್ಟು ಬರ್ತಿದ್ರು ಅವರೆಲ್ಲ, ಆಶ್ರಮ ಭಕ್ತರವರು. ಹಂಗೆ ಅವಾಗ ಅವ್ರು ಹೇಳೋಣ, ನಾವು ಸಣ್ಣವ್ರು ಇದ್ದೀವಿನ ಅವಾಗಿನ ಭಾಳಷ್ಟು ಸಣ್ಣ ವಯಸ್ಸು. ಅಲ್ಲಿ ಶಿವ ಮಂಟಪನ ಮುಂಜಾನೆ ಹಾರಕ್ಕೆ ಹೋಗಿ ನೀವು ಕುಂಡಿರ್ಬೇಕು, ಕೂತು ಕೇಳಿಬರ್ತು ಸಾಯಂಕಾಲ ಸ್ವಲ್ಪ. ಅವಾಗ ನಿಂದಿದ್ದು ನಮ್ಗೆ ಇದು ಬೆಳೆದ್ಬಿಡ್ತು. ಮುಂದೆ ಅಲ್ಲೇ ಹೋಗ್ತಿದ್ವಿ, ಶಿವಾನ ಮಂಟಪ ಹೋಗ್ತಿದ್ವಿ. ಮುಂದೆ ಅದು ಜಾಗ ಫುಲ್ ಆಗ್ಲಿಕ್ಕತ್ತು, ಹೊರಗೆ ಕುಂಡ್ರಾತ್ರು. ಆಮೇಲೆ ಎಲ್ಲ ಹಿರಿಯರು ನಿರ್ಣಯ ತೊಗೊಂಡ್ರಿ, ಭಾಳ ರೇಷ್ ಆಗ್ಲಿಕ್ಕತ್ತದ, ಟ್ರಾಫಿಕ್ಕು ಅದನ್ನು ಇದನ್ನು ಜನರಿಗೆ ಕುಂಡ್ರಾಕ್ ಇದು ಆಗಂಗಿಲ್ಲ ತಿಳ್ಕೊಂಡು ಅವಾಗ ಆಶ್ರಮಕ್ಕೆ ಶಿಫ್ಟ್ ಮಾಡೋದು. ಅವಾಗನಿಂದು ಕಂಟಿನ್ಯೂ ಆಗಿ ಮುಂದೆ MLA 90-90ಕ್ಕೆ ನಿಂತು ಬಿದ್ದ. ಆಮೇಲೆ ಮುಂದೆ MLA ಆದರೂ ಇಲ್ಲೇ ದಿನಾಲು ಬಂದಲ್ಲಿ ಮುಂದೆ ಮೂಲ್ಯಾಗ ಕೂತು ಕೇಳಿ ಹೋಗ್ತೀವಿ. ಅಂದ್ರೆ ಅವಾಗಿನಿಂದಲೂ ಕೂಡ ಅಪ್ಪವರ ಎಲ್ಲ ವಿಚಾರಗಳನ್ನು ಕೇಳುವಂಥ ಒಂದು ಸುದೈವ ನಮಗೂ ಕೂಡ ಸಿಕ್ಕಿದೆ. ನಾವೆಲ್ಲ ಭಾಳಷ್ಟು ಸುದೈವಂತರು ಬಿಜಾಪುರ ಇದ್ದವರು. ಬೇರೆ ಬೇರೆ ಕೂಡ ಅವರ ಅಪ್ಪರು ಪ್ರವಚನಗಳನ್ನು ವಿಚಾರಧಾರೆಗಳನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಅದು ಹೆಚ್ಚು ಸುದೈವ ನಾವು ಬಿಜಾಪುರ ನಗರದಲ್ಲಿ ಇದ್ದವ್ರು. ಯಾಕಂದ್ರೆ ಹೆಚ್ಚು ಪ್ರತಿ ವರ್ಷ 20 ದಿವಸ 1 ತಿಂಗಳ ಕಳೆದು ನಡೀತಾ ಇರ್ತೀವಿ. ಯಾಕೆ ವರ್ಷ ಇರ್ತಿತ್ತು ನಮ್ಮ ಗುರುಪೂರ್ಣ ಬಂದ ಕೂಡಲೇ ಅದಕ್ಕೆ ಮುಂಚಿತ 1 ತಿಂಗಳೇನು ಅದಕ್ಕೆ ಹೆಚ್ಚು ನಾವು ಕೇಳಿದ್ದೀವಿ, ಅವ್ರು ನೋಡಿದ್ದೀವಿ. ಅದಕ್ಕೆ ನಾವೇ ಪುಣ್ಯವಾನರು. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ ಮುಂದೆ ಬರುವಂತೆ ಅವ್ರ ಜೊತೆ ಮಾತಾಡೀವಿ, ಇದ್ದೀವಿ, ಕೇಳಿವತ್ತು ಹೇಳೋದೇ ಅದೊಂದು ಅದ್ಭುತ ಆಗ್ತದೆ ಜನರಿಗೆ. ಯಾಕೆ ನಾನು ಅಧಿವೇಶನದಾಗ ಕೂತಿದ್ದೆ ಅವ್ರ ಜೊತೆ ಒಂದು ಸಲ. ಬೆಳಗಾವಿ ಅಧಿವೇಶನ ನೋಡಕ್ಕೆ ಬಂದರು. ನಾನು ತೆಳಗದ್ದಿದ್ದೆ. ಪ್ರಕಾಶ್ ಹುಕ್ಕೇರವ್ರು ಅಪ್ಪ ಬಾಯಲ್ಲಿ ನಿಮ್ಮ ಅಪ್ಪರ ಬರಾತ ಕರ್ಕೊಂಡು ಹೋದ್ರು. ತೆಳಗೆ ಹೋದ್ವಿ, ಸ್ವಾಗತ ಮಾಡಿದ್ವಿ. ಒಂದು 8-10 ಮಂದಿ MLAಗಳಿದ್ವಿ. ನೀವೆಲ್ಲರೂ ಒಳಗೆ ಹೋಗಿ ಕೂಡ್ರಿ, ನಿಮ್ಮನ್ನು ತೆಳಗೆ ಕೂಡ್ರಿ, ನಾ ಬ್ಯಾಗ್ ಕೂತು ನೋಡ್ತೀನಿ ಗೆಲ್ರಾಗ ಹೇಳಿದ್ರು ಅವರು. ನೀವೆಲ್ಲರೂ ಹೋಗಿ ತೆಳಗೆ ಕೂತು ಮಾತಾಡ್ಬೇಕು, ನೀವು ಮ್ಯಾಗ ಕೂತು ನೋಡ್ತೀನಿ ಅಂದರು. ಏನು ತಿಳಿತಾ ಇರ್ಕೊಂಡು ನನಗೆ ಅಪ್ಪವ್ರು ನೀವು ನನ್ನ ಜೊತೆ ಬರ್ರಿ ಅಂತ ಹೇಳಿದ್ರು. ಮ್ಯಾಗ ಹೋಗಿ ಗೆಲ್ರೊಳಗೆ ಕೂತಿ ಪ್ರೇಕ್ಷಕರು ಕುಂಡಿರ್ತಾರಲ್ಲ ಅಲ್ಲಿ ಕುಂಡಿರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಐತಿ ಫೋಟೋ ನನ್ನ ಕಡೆ ದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅದು ಹಳಿದು ಅಂದ್ರೆ ಅದೇ ಹೊಡೆದಿದ್ದು ಅವಾಗ ಫೋಟೋ ಮೊಬೈಲ್ದಾಗ ಐತಿ. ಅಲ್ಲಿ ಹೋಗಿ ಮ್ಯಾಗ ಕೂತು ನೋಡಿದ್ರು ಅವರೆಲ್ಲ ಯಾರ್ಯಾರು ಏನು ಮಾತಾಡ್ತಾರೆ ವಿರೋಧ ಪಕ್ಷದಾಗ. ಅಂದ್ರೆ ಆ ರೀತಿ ಅಂದ್ರೆ ಅವರು ಒಂದು ಕಲ್ಪನೆ ಏನಂದ್ರೆ ಕ್ರಿಯೇಟಿವ್ ಇರಬಾರ್ದು, ಅಂದ್ರೆ ಹುಟ್ಟಿಸುವಂಥದ್ದು. ಅವ್ರು ಬರ್ತಾರೆ ಅಂದ ಕೂಡಲೇ ಎಲ್ಲ ಹಿಂಗೆ ತಯಾರಿ ಹಿಂಗೆ ಆಗುತ್ತೆ ಅಂತೇಳಿ ಅವ್ರು ಮ್ಯಾಗ ಬಂದು ಕೂತಿ ಹೊಟ್ಟೆ 4-5 ಮಂದಿಗೆ ಅಷ್ಟೇ ಗೊತ್ತಿತ್ತು ಅಲ್ಲಿ. ಹಂಗೆ ಅಲ್ಲಿ ಏನು ನಡೀತದೆ ಸತ್ಯತೆ ನಿಜವಾದಂಥದ್ದು ನೋಡಬೇಕು, ಅದನ್ನು ಕೇಳಬೇಕು ಅನ್ನುವಂಥ ಆಸಕ್ತಿ ಭಾಳಷ್ಟು ಅಪ್ಪರ ಕಡೆ ಇರ್ತಿತ್ತು. ಅಷ್ಟು ನಾವೆಲ್ಲ ಸುದೈವ್ರವ್ರ ಜೊತೆ ಇಷ್ಟೆಲ್ಲ ನಾವು ಕಾರ್ಯಕ್ರಮದಲ್ಲಿ ಅವರು ನೇರವಾಗಿ ನೋಡುವಂಥದ್ದು, ಮಾತನಾಡುವಂಥದ್ದು ಇದೀವಿ. ನಮ್ಮೆಲ್ಲರ ಕರ್ತವ್ಯ ಈ ಅವ್ರ ವಿಚಾರಗಳಲ್ಲಿ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ನಡೆಸುವಂಥದಕ್ಕೆ ಜನರಿಗೆ ಹೆಚ್ಚು ವ್ಯಾಪಕವಾಗಿ ಪ್ರಚಾರಗಳನ್ನು ಕೊಡಬೇಕು, ಜನರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೀತಿ ಕಾರ್ಯಕ್ರಮ ನಡೀತದೆ ಅನ್ನೋದು. ಯಾಕಂದ್ರೆ ಕೊನೆ ದಿವಸ ಬಂದುಬಿಡ್ತಾರೆ ಎಲ್ಲರೂ, 1-2 ತಾರೀಕಿಗೆ ಬಂದುಬಿಡ್ತಾರೆ. ಆ 1-2 ತಾರೀಕಿಗೆ ಬರುವಂಥದ್ದಾಗ್ಬಾರ್ದು. ಮೊದಲನೇ ದಿವಸನಿಂದೆ 25ನೇ ತಾರೀಕಿಗೆ ಏನು ನಾಲ್ಕಣ್ಣ ಸರ್ ಘೋಷಣೆ ಮಾಡೋರು, 25ನೇ ತಾರೀಕಿನಿಂದ ಹೌಸ್ಫುಲ್ ಆಗಬೇಕಿಲ್ಲ. ಹಂಗೆ ಜನರಿಗೆ ಆ ರೀತಿ ವ್ಯಾಪಕವಾಗಿ ಭಾಳಷ್ಟು ನೀವೆಲ್ಲ ನನಗಿಂತ ಅನುಭವಿಕರಿದ್ದೀರಿ, ಹಿರಿಯರಿದ್ದೀರಿ, ಭಾಳಷ್ಟು ಅದ್ರ ಬಗ್ಗೆ ಇದು ಅನುಭವ ಐತಿ. ಆದರೂ ಕೂಡ ಮೊದಲೇ ದಿವಸ ಹಿಡ್ಕೊಂಡೇ ಪ್ರಾರಂಭ ಜನರದ್ದು ಭಾಳಷ್ಟು ಸಂಖ್ಯೆಯಲ್ಲಿ ಇರಬೇಕು. ಯಾಕಂದ್ರೆ ಅದು ಭಾಳ ಮಹತ್ವದ್ದು. 2 ದಿವಸ ಇರೋದು ಮಹತ್ವದ್ದಲ್ಲ, ಅದಕ್ಕಿಂತ 7 ದಿವಸ ಯಾಕೆ ಮಹತ್ವದ್ದು ಅಂದ್ರೆ ಆ ವಿಷಯಗಳೇ ಅಂತಿರ್ತಾವಲ್ಲ. ಆ ವಿಷಯಗಳು ಬಹುತೇಕ ಬೇರೆ ಕಡೆ ಮಂಡನೆ ಮಾಡೋಕ್ಕೆ ಆ ರೀತಿ ನಡೆಯಂಗಿಲ್ಲ. ಬರೀ ಸ್ಪೀಚು ನಮ್ಮಂಥವ್ರು ಸ್ವಾಮಿಗಳದು ಸ್ಪೀಚ್, ವೇದಿಕೆ ಕಾರ್ಯಕ್ರಮಕ್ಕಿಂತ ಹೆಚ್ಚು ಅಲ್ಲಿ ವಿಚಾರವಂತರು ಬಂದಿರ್ತಾರೆ. ಆ ವಿಚಾರಗಳನ್ನು ಜನರಿಗೆ ಮುಟ್ಟಬೇಕು. ಅಪ್ಪ ಅವ್ರ ಕನಸೂ ಅದೇ ಆಗಿತ್ತು, ಅವ್ರ ವಿಚಾರ ಅದೇ ಆಗಿತ್ತು. ಅದಕ್ಕೆ ಮೊದಲೇ ದಿವಸದ ಕಾರ್ಯಕ್ರಮ 7 ದಿವಸದ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಸೇರಿಸುವಂಥ ಒಂದು ಜನರು ಬರುವಂಥ ಒಂದು ಏನು ಪ್ರಯತ್ನ ಅಂದ್ರೆ
ಪ್ರಯತ್ನ ಇಲ್ಲಕ್ಕೆ ನಾವೇನು ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಐತಿ ಅಂತ ಗೊತ್ತಾದ್ರೆ ಬಂದುಬಿಡ್ತಾರೆ ಅವ್ರು. ಮೊದಲನೇ ದಿವಸ ಈ ರೀತಿ ಅದ, ಎರಡನೇ ದಿವಸ ಈ ರೀತಿ ಅದ, ಇಷ್ಟು ಮಹತ್ವದ ಅಪ್ಪವ್ರ ಅವರ ಏನು ವಿಚಾರಗಳು ಅದೇ ಹೊತ್ತು ಕೊಟ್ಟೆ ನಾವು ಇದನ್ನು ಕಾರ್ಯಕ್ರಮ ಐತಿ ಅನ್ನೋದು ಗೊತ್ತಾದ್ರೆ ಜನರು ಬರ್ತಾರೆ. ಇಲ್ಲಾಂದ್ರೆ ಏನಾಗ್ತಾರೆ, 1 ತಾರೀಕು ಸಂಜೆ ಮುಂದೆ ದೀಪೋತ್ಸವಕ್ಕೆ ಮರುದಿವ್ಸನೇ ಹೆಚ್ಚು ಜನ ಸೇರುವಂಥದ್ದು. ಮೊದಲನೇ ದಿವಸ ಎರಡನೇ ದಿವಸ ಅಷ್ಟೇ ನಾವು ಏನು ಇಲ್ಲಿ ನಿರೀಕ್ಷೆ ಪ್ರಕಾರ ಅಂದ್ರೆ ಇಷ್ಟೇ ಇರ್ತಾ ಹಂಗೆ ಆಗಬಾರ್ದು. ಮೊದಲೇ ದಿವಸ ಹಿಡ್ಕೊಂಡೇ ನೀವು ಭಾಗ ಮಾಡಿರ್ಬೇಕಾದ್ರೆ ಜಿಲ್ಲೆಯಲ್ಲಿ ಭಾಗ ಮಾಡಿ, ಅಥವಾ ಬಾಗಲಕೋಟೆ ಬಿಜಾಪುರ ಅಖಂಡ ಜಿಲ್ಲೆನೇ ಭಾಗ ಮಾಡಿ ಇಷ್ಟಿಷ್ಟು ಊರುಗಳು ತಾಲೂಕುಗಳು ಇಂತಿಂಥ ದಿವಸನೇ ಇಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ದಿವಸ ಅವ್ರು ಬಂದು ಭಾಗವಹಿಸುವಂಥದ್ದಾಗ್ತದೆ. ಈಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಸಿಗ್ತದೆ. ನಮ್ಮೂರು ಅಂದರೆ ನಾನು ಹುಟ್ಟಿ ಬೆಳೆದು ಬಳ್ಳೊಳ್ಳಿಯಲ್ಲಿ ಅಮೃತಾನಂದರ ಶಿಷ್ಯ ನಮ್ಮಲ್ಲಿ ಅದಾರಲ್ಲಿ ಅವ್ರು ಮೊನ್ನೆ ನಾನು ಕೇಳಿದ್ರು, ನಾವು ಒಂದು ಕಾರ್ಯಕ್ರಮ ಮಾಡೋಣ್ರಿ ಅಂತಂದ್ರೆ. ನಂದೆ ಅಲ್ಲಿ ಕಾರ್ಯಕ್ರಮ ಮೀಟಿಂಗ್ ಮುಗಿಲಿ, ಆ ಡೇಟ್ಗಳನ್ನು ನೋಡ್ಕೊಂಡು ಆಮೇಲೆ ನಾವು ಅದಕ್ಕೆ ಮುಂಚೆ ಅವ್ರಿಗೆ ಅಂದರು ಅದು 25ಕ್ಕೆ ಶುರು ಆಗ್ತದ್ರಿ ಸಾಹೇಬ್ರ, ಅದಕ್ಕೆ 12ನೇ ತಾರೀಕಿಗೆ ನಾವು ಮಾಡೋಣ ಅಂತೇಳಿ ನಿನ್ನೆ ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಮಂಗಳವಾರ ಸಹ ಅದು ಸೋಮವಾರ ಸಹ ಅಲ್ಲೆಲ್ಲ ನನಗೆ ಹೇಳತ್ತಿರು ಹೆಂಗೆ ಮಾಡೋಣ ಅಂಥೇಳಿ. ಆದರೆ ಈ ರೀತಿ ಎಲ್ಲ ಊರ ಕಾರ್ಯಕ್ರಮ ಆದ್ರೆ 25ರಿಂದ ಸಾವಿರಾರು ಜನ ಇಲ್ಲಿ ಬಂದು ಕೂಡಬೇಕು. 25ನೇ ತಾರೀಕಿಂದ ಸಾವಿರಾರು ಜನ ಬಂದು ಕೂಡ್ರೆ ಆ ವಿಚಾರಗಳೇನು ಹೇಳಾರಲ್ಲ, ನಾಗಣ್ಣ ಸರ್ ಹೇಳ್ಯಾರ ವಿಷಯಗಳು ನನಗೆ ನೆನಪುಳಿದಿಲ್ಲ, ಅವ್ರು ಹೇಳುವಂಥ ಸರಿಯಾಗಿ ಕೇಳಿಲ್ಲ. ಅವಕ್ಕೆ ಒತ್ತು ಕೊಟ್ಟಂಗೆ ಹಾಕೋದು ಅದು ಅಪ್ಪವರ ಒಂದು ಕನಸುಗಳು. ಪರಿಸರ ಬಗ್ಗೆ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ಸೈನಿಕರ ಬಗ್ಗೆ ಇರ್ಬೋದು, ವಿಜ್ಞಾನದ ಬಗ್ಗೆ ಇರ್ಬೋದು, ಈ ಭೂಮಿ ಮೇಲೆ ನಿಸರ್ಗದಲ್ಲಿ ಏನು ಪರಿಸರ, ಭೂಮಿ, ನೀರು, ಜಲ ಇವನ್ನೆಲ್ಲ ಕೂಡ ಸ್ವಚ್ಛತೆ ಬಗ್ಗೆ ಅವ್ರೇನು ಕಲ್ಪನೆಗಳಿದ್ದು ಆ ಕಾರ್ಯಕ್ರಮಗಳನ್ನು ಜನರ ಮನಸ್ಸು ಮುಟ್ಟಬೇಕು. ಆ ದಾರಿಯಲ್ಲಿ ನಡಿಬೇಕಂದ್ರೆ ಮೊದಲೇ ದಿವಸ ಹಿಡ್ಕೊಂಡೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಅವರು ಬಂದು ಈ ಉಪಸ್ಥಿತವಾದ ರೀತಿಯಲ್ಲಿ ನಮ್ಮೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತನ್ನು ಹೇಳಿ ಹೆಚ್ಚಿನ ಮಾತನಾಡಿದ್ರೆ ನನಗೇನು ಜವಾಬ್ದಾರಿನ ವಹಿಸ್ಕೊಡ್ತಾರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿ ಸೇವೆಯನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಕೂಡ ತನ್ನೋ ಮನ ಧನದಿಂದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಕೇಳ್ಕೊಂಡು 2 ಮಾತಿಗೆ ವಿರಾಮ. ಗಳವರ ಪಾದಗಳಲ್ಲಿ ಶತಮಾನದ ಸಂತರು ಜ್ಞಾನಯೋಗಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ವರ್ಷದಲ್ಲಿ 2ನೇಯ ಗುರುನಮನ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರ್ತಕ್ಕಂಥ ಪೂಜ್ಯ ಹರ್ಷಾನಂದ ಶ್ರೀಗಳ ಪಾದಗಳಲ್ಲಿ, ಅಮೃತಾನಂದ ಶ್ರೀಗಳವರ ಪಾದಗಳಿಗೆ ನಮಸ್ಕರಿಸಿ, ಈ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಹಿರಿಯರಿಗೆ, ಸ್ವಯಂ ಸೇವಕರಿಗೆ, ತಾಯಂದರಿಗೆ, ಎಲ್ಲ ಸದ್ಭಕ್ತರಿಗೆ ಅನಂತ ಪ್ರಣಾಮಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುವುದಂದ್ರೆ, ನನಗೇನು ವಹಿಸಿಕೊಟ್ಟಂಥ ಈ 10-15 ವರ್ಷಗಳಿಂದ ಏನು ಒಂದು ಕಾರ್ಯವನ್ನು ವಹಿಸಿಕೊಟ್ಟಾರ, ಆ ಕಾರ್ಯದ ಕುರಿತು 1-2 ಮಾತುಗಳನ್ನು ಇಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ವಸತಿ ವ್ಯವಸ್ಥೆಯನ್ನು ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ನಮ್ಮ ಈ ಟೀಚರ್ಸ್ ಕಾಲನಿ ಅನ್ನೋದು ನೌಕರರ ಬಡಾವಣೆ, ಶಿಕ್ಷಕರ ಬಡಾವಣೆ, ಅಲ್ಲಿ ನಮ್ಮ ಸಹೋದ್ಯೋಗಿಗಳೇ ಅದರಲ್ಲಿ ಹೆಚ್ಚಿನ ಜನ ಸದಸ್ಯರಿದ್ದಾರೆ. ಅವರೆಲ್ಲರ ಸಹಾಯದಿಂದ ನಾವು ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಕಾರ್ಯದೊಳಗೆ ನಮ್ಮಿಂದ ಆಗತಕ್ಕಂಥದ್ದು ಏನು ಭಾಳ ದೊಡ್ಡದಲ್ಲ. ಇವತ್ತು ನಾವು ಎಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ತೀವೋ ಆ ಸಂಘ ಸಂಸ್ಥೆಗಳ ಏನು ಮುಖ್ಯಸ್ಥರು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಏನದ, ಅವರು ಮಾಡತಕ್ಕಂಥ ಕಾರ್ಯ ಅಭಿನಂದನೀಯವಾದದ್ದು. ಈಗ ನಾವು ಒಂದು ಕಾಲಕ್ಕೆ ಇಲ್ಲಿ ವಸತಿಗಾಗಿ ಬರ್ತಕ್ಕಂಥ ಸದ್ಭಕ್ತರ ಸಂಖ್ಯೆ ಹೆಚ್ಚಿತ್ತು. ಆದರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡತಕ್ಕಂಥ ಸೌಲಭ್ಯಗಳ ಕೊರತೆ ನಮ್ಮನ್ನು ಕಾಡ್ತಾ ಇತ್ತು. ಇವತ್ತಿನ ದಿವಸ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇಕಾಗತಕ್ಕಂಥ ಕಟ್ಟಡಗಳು, ವ್ಯವಸ್ಥೆಗಳು, ಅವು ಸಪ್ಲೈ ಸೈಡ್ ಏನದ ಬಹಳ ಅದ. ಆದರೆ ವಸತಿಗಾಗಿ ಬರ್ತಕ್ಕಂಥ ಸದ್ಭಕ್ತರ ಒಂದು ಕೊರತೆ
ನಮಗೆ 2 ವರ್ಷದಲ್ಲಿ ಕಂಡು ಬಂದದ್ದು ಸ್ವಲ್ಪ. ಅಂದ್ರೆ ಒಂದು ಕಾಲಕ್ಕೆ ನಾವು 800ರಿಂದ 1000 ಜನರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತಿತ್ತು. ಆದರೆ ಇವತ್ತಿನ ಆಗ ಅನೇಕ ಈ ಸಂಘ ಸಂಸ್ಥೆಗಳಂದ್ರೆ ಈ ಸಭಾಭವನಗಳು ಇರಲಿಲ್ಲ. ಈಗ ಆಶ್ರಮದ ಸುತ್ತಲೇ ಇದ್ದರೆ ಹಲವಾರು ಸಭಾಭವನಗಳು, ಮಂಗಲ ಕಾರ್ಯಾಲಯಗಳು ಎದ್ದು ಬಂದಾವೆ. ಈಗ ನಮಗೆ ವೀರಶೈವ ಮಹಾಸಭೆ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಬಹುಸಾರ ಕ್ಷತ್ರಿಯ ಸೇವಾ ಬಳಗದ್ದು ಇರ್ಬೋದು, ಬಸವೇಶ್ವರ ಕಲ್ಯಾಣ ಮಂಟಪ ಇರ್ಬೋದು. ಆಮೇಲೆ ಮೊದಲಿನಿಂದಲೂ ಕೂಡ ನಮ್ಮ ಅಧ್ಯಕ್ಷರು ಅದಾರಿಲ್ಲಿ APMC ಅವರು, ಅಂದರೆ ನೀಲಕಂಠೇಶ್ವರ ಮರ್ಚೆಂಟ್ ಅಸೋಸಿಯೇಷನ್ ಮತ್ತು ನೀಲಕಂಠೇಶ್ವರ ಮಂಗಲ ಕಾರ್ಯಾಲಯ, ಸಿದ್ದೇಶ್ವರ ಸಂಸ್ಥೆಯ ಕಲಾ ಮತ್ತು ಮಂಗಲ ಭವನ ಅಂತಕ್ಕಂಥದ್ದು ಇವು ಸಂಸ್ಥೆಗಳ ಜೊತೆಗೆ ನಾವು ಬಂಜಾರ ಒಂದು ಹೈಸ್ಕೂಲನ್ನು ಪ್ರಾರಂಭದಲ್ಲೂ ಅಲ್ಲಿ ವಸತಿಗಾಗಿ ವ್ಯವಸ್ಥೆಯನ್ನು ಮಾಡ್ತೇವೆ. ಅಂದ್ರೆ ಅಲ್ಲಿ ಕೇವಲ ಇಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರಿಗಾಗಿ 2 ದಿವಸ ವ್ಯವಸ್ಥೆಯನ್ನು ಮಾಡಬೇಕಾಗ್ತಿತ್ತು ಮತ್ತು ಸಮೀಪನೂ ಇತ್ತು. ಅಂದಿನ ಕಾಲಕ್ಕೆ ಅವ್ರನ್ನ ಅಲ್ಲಿ ಬಿಟ್ಟು ಬರಲಿಕ್ಕೆ ಕರ್ಕೊಂಡು ಬರಲಿಕ್ಕೂ ಕೂಡ ವಾಹನಗಳ ಒಂದು ಕೊರತೆಯೂ ಕೂಡ ನಾವು ಎದುರಿಸ್ತಿದ್ದೆವು. ಇವತ್ತಿನ ದಿವಸ ಅನೇಕ ಎಲ್ಲ ಸಂಘ ಸಂಸ್ಥೆಗಳವರು ನಮ್ಮ ಮನವಿಗೆ ಆಶ್ರಮದ ಕೆಲಸ ಅಂದ್ರೆ ಅವರು ಬಹಳಷ್ಟು ಅದರಿಂದ ಸಂತೋಷಪಟ್ಟು 1 ದಿವಸ ಹೇಳಿದ್ರು ಕೂಡ 2ನೇ ದಿವಸ ಆದರೂ ಕೂಡ ನಾವು ಕೇಳಲಿಲ್ಲ ಅಂದರೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅವರ ಕಾರ್ಯ ಭಾಳ ಶ್ಲಾಘನೀಯವಾದದ್ದು. ಇಲ್ಲಿ ವ್ಯವಸ್ಥೆ ಹೇಗಿರ್ತದೆ ಅನ್ನತಕ್ಕಂಥ ಕಲ್ಪನೆಯನ್ನು ಕೊಡ್ತಾನೆ. ಅದನ್ನೇ ನೀವು ಅನೇಕ ಜನ ಭಕ್ತರಿಗೆ ಪರೂರಿನಿಂದ ಬರ್ತಕ್ಕಂಥವರಿಗೆ ತಾವು ತಿಳಿಸಿದರೆ ಭಾಳಷ್ಟು ಜನ ಇಲ್ಲಿ ವಸತಿಗಾಗಿ ಬರ್ಬೋದು. ಅವರು ಈ ಸಮಾರಂಭಕ್ಕೆ ಅವರು ಅಟೆಂಡ್ ಆಗುವ ಕಾಲಕ್ಕೆ ಸಮಾರಂಭಕ್ಕೆ ಬಂದಾಗ ವಸತಿಯನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಪ್ರತಿಯೊಂದು ರೂಮ್ ಇದ್ರೆ ಸಂಪೂರ್ಣವಾಗಿ ಕ್ಲೀನ್ ಇರ್ತದೆ. ಆ ರೂಮಿನೊಳಗೆ ಕಾರ್ಪೆಟ್ ವ್ಯವಸ್ಥೆ ಇರ್ತದೆ. 2 ಶುದ್ಧ ನೀರಿನ ಕ್ಯಾನ್ಗಳಿರ್ತಾವೆ. ಅದರ ಜೊತೆಗೆ ಏನೋ ಸಂದರ್ಭದಲ್ಲಿ ಈ ಮಾಸ್ಕಿಟೋ ಟ್ರಬಲ್ ಅದು ಇರ್ಬೋದು, ಅದಕ್ಕಾದರೂ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಷ್ಟು ಅಲ್ಲದೆ ಮರುದಿವಸ ಮುಂಜಾನೆ ಅವರಿಗೆ ಇಲ್ಲಿ ಆಶ್ರಮಕ್ಕೆ ಬರಲಿಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ, ಸ್ನಾನ ಮಾಡಲಿಕ್ಕೆ. ಅದರ ಜೊತೆಗೇ ಇತ್ತೀಚಿನ ವರ್ಷಗಳಲ್ಲಿ ನಾವು ತೆಗೆದುಕೊಂಡ್ರೆ 1 ಕಪ್ ಚಹಾ ಬಿಸ್ಕೆಟ್ ಕೊಟ್ಟು ಕಳಿಸ್ತಾರೆ ಅವರಿಗೆ ಬಂದಂಥವ್ರಿಗೆ. ಅಂದರೆ ಮನೆಗೆ ಅತಿಥಿಗಳು ಬಂದಾಗ ಯಾವ ರೀತಿಯಿಂದ ಅವರಿಗೆ ಸೌಲಭ್ಯವನ್ನು ಒದಗಿಸಬೇಕು ಆ ಅತಿ ಸತ್ಕಾರವನ್ನು ಆ ಸಂಘ ಸಂಸ್ಥೆಗಳವರು ಮಾಡ್ತಾರೆ. ಅವ್ರ ಕಾರ್ಯ ಬಹಳಷ್ಟು ಶ್ಲಾಘನೀಯವಾದದ್ದು. ಮುಂದಾದರೂ ಕೂಡ ಅದೇ ರೀತಿಯಾಗಿ ಅವರಿಂದ ನಾವು ಅಪೇಕ್ಷೆಯನ್ನು ಮಾಡ್ತೇವೆ. ನಿಶ್ಚಿತವಾಗಿ ಅಲ್ಲಿ ವ್ಯವಸ್ಥೆ ನಮಗೆ ಸಿಗ್ತದೆ ಈ ರೀತಿಯಿಂದ. ಇನ್ನು ಇದ್ರ ಜೊತೆಗೆ ನಾವು ಅವ್ರನ್ನ ಸಂಘ ಸಂಸ್ಥೆಗಳಿಗೆ ಕಳಿಸ್ಬೇಕಾದ್ರೆ, ಪ್ರಸಾದ ಆದ ನಂತರ ಕಳಿಸ್ಬೇಕಾದ್ರೆ ವಾಹನದ ಒಂದು ಸೌಕರ್ಯ ಬೇಕು ಅಂತೇಳಿ ತಿಳಿದು ಬೇಡಿಕೆಯನ್ನಿಟ್ಟರು. ವಾಹನ ಸೌಕರ್ಯ ಮೊದಲ ನಮ್ಮ ಡಾಕ್ಟರ್ ನಾಗೂರ್ ಅವ್ರದ್ದು ಇರ್ತಿತ್ತು, ಬಹಳಷ್ಟು ಅಂದಿನ ಕಾಲಕ್ಕೆ ಇರಲಿಲ್ಲ. ಇವತ್ತಿನ ದಿವಸ ವಾಹನ ಸೌಕರ್ಯ ಅಂತೂ ಸಾಕಷ್ಟು ಅದ, ನಾವು ಕೇಳಿದಕ್ಕಿಂತಲೂ ಹೆಚ್ಚಿಗೆ ಸಿಗ್ತದೆ. ಈಗ ಈ ಆ್ಯಕ್ಟ್ ಶಾರದಾ ಸಂಸ್ಥೆ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಗೋಣ ಸಜ್ಜನವರು ನಾವು 8-10 ಗಾಡಿ ಕೇಳಿದರೆ 12-13 ಗಾಡಿಗಳನ್ನು ಅವ್ರು ಕಳಿಸ್ತಾರೆ. ಎಕ್ಸಲೆಂಟ್ನವ್ರು ಕಳಿಸ್ತಾರೆ, ಶಾಂತಿನಿಕೇತನದವ್ರು ಕಳಿಸ್ತಾರೆ, ನಾಗೂರವ್ರು ಕಳಿಸ್ತಾರೆ. ಹೀಗೆ ಹಲವಾರು ಜನ ತಮ್ಮ ಗಾಡಿಗಳನ್ನು ಸ್ಕೂಲ್ ಬಸ್ಸಸ್ ಕಳಿಸುವುದರಿಂದ ಆಶ್ರಮದಿಂದ ಅವ್ರನ್ನ ಅಲ್ಲಿ ಹೋಗಿ ಬಿಡಲಿಕ್ಕೆ, ಆಮೇಲೆ ಅಲ್ಲಿಂದ ಮುಂಜಾನೆ ಕರ್ಕೊಂಡು ಬರಲಿಕ್ಕೆ ಒಂದು ವಾಹನ ಸೌಕರ್ಯನೂ ಕೂಡ ಈ ಒಂದು ವಸತಿ ವ್ಯವಸ್ಥೆಯ ವಿಭಾಗದಿಂದ ನಾವು ಕಲ್ಪಿಸಿಕೊಡ್ತೇವೆ. ಅವರ ಕಾರ್ಯನೂ ಕೂಡ ಅಷ್ಟೇ ಶ್ಲಾಘನೀಯವಾದದ್ದು. ಆಮೇಲೆ 3ನೇದಾಗಿ ನಾವು ಇನ್ನೊಂದನ್ನು ಹೇಳಬೇಕಾದ್ರೆ ಅವ್ರನ್ನ ಬಿಡ್ಲಾಕ ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಮತ್ತು ನಸಿಕಿನೊಳಗೆ ಅಥವಾ ಹೊತ್ತೊಂಟ್ರೆ ಅವ್ರನ್ನ ಪುನಃ ಆಶ್ರಮಕ್ಕೆ ಕರ್ಕೊಂಡು ಬರಲಿಕ್ಕೆ ನಮ್ಮದು ಇಲ್ಲಿ ಸ್ವಯಂ ಸೇವಕರ ಒಂದು ಬಳಗದ. ಅವರು ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾರೆ. ಪ್ರತಿ ಬಸ್ಸಿಗೆ 2 ಹೋಗ್ತಾರೆ, ಹೋಗಿ ಅವ್ರನ್ನ ಬಿಡ್ತಾರೆ, ಅಲ್ಲಿ ವ್ಯವಸ್ಥೆ ಸರಿಯಾಗಿ ನೋಡ್ತಾರೆ, ಮತ್ತು ಹೊಳ್ಳಿ ನಸಿಕಿನೊಳಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಹೀಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಅಷ್ಟೇ ಅಲ್ಲ, ಆ ಸಂಘ ಸಂಸ್ಥೆಗಳಲ್ಲಿ ಇಡೀ ರಾತ್ರಿ ಇರತಕ್ಕಂಥ ಸಿಬ್ಬಂದಿ ವರ್ಗ, ಮುಖ್ಯಸ್ಥರ ಹೆಸರು, ಅವರ ಫೋನ್ ನಂಬರ, ಸಿಬ್ಬಂದಿ ವರ್ಗದ ಹೆಸರು, ಫೋನ್ ನಂಬರ್ ಇರ್ತದೆ. ತಕ್ಷಣವೇ ಏನಾದರೂ ಕುಂದುಕೊರತೆಗಳು ಕಂಡು ಬಂದು ಅಂದರೆ ನಾವು ಅವರೊಂದಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ನಮಗೆ ದೊರೀತದೆ. ಈ ರೀತಿಯಿಂದ ಈ ಆಶ್ರಮದ ಕಾರ್ಯ ಅಂದರೆ ಸಂಘ ಸಂಸ್ಥೆಗಳವರು ತಾವಾಗಿಯೇ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರ ಕಾರ್ಯ ಸ್ತುತ್ಯವಾದದ್ದು. ಅದರ ಜೊತೆಗೆ ನಮ್ಮ ಶ್ರೀಗಳು ಅದಾರೆ, ಅದಕ್ಕೊಂದು ಆ ವಿಭಾಗಕ್ಕೆ ಶ್ರೀಗಳು ಇರ್ತಾರೆ. ಅವರ ನೇತೃತ್ವದೊಳಗೆ ಅವರು ಹೇಳಿದಂಥ ಕಾರ್ಯವನ್ನು ನಾವು ಬಂದಂಥ
ಈ ಭಕ್ತರಿಗೆ ಸದ್ಭಕ್ತರಿಗೆ ಇಲ್ಲಿ ಇರಲಿಕ್ಕೆ ಇದನ್ನು ಯಾಕೆ ನಾನು ಈ ರೀತಿಯಾಗಿ ಹೇಳಬೇಕು ಅಂದರೆ, ಪೂಜ್ಯರು ಒಂದು ಪ್ರಸಾದಕ್ಕೆ ಎರಡನೇದು ವಸತಿ ವ್ಯವಸ್ಥೆಗೆ ಬಹಳ ಆದ್ಯತೆಯನ್ನು ಕೊಡ್ತಿದ್ದರು. ಅವರು ಯಾರಿಂದಲೂ ಎಲ್ಲಿಂದಲೂ ಕೂಡ ಸ್ವಲ್ಪ ಆದರೂ ಕೂಡ ಅಪಸ್ವರ ಬರಬಾರ್ದು, ಆ ರೀತಿಯಾಗಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಮಾತನ್ನು ಪ್ರತಿ ವರ್ಷ ಅವ್ರ ಸಭೆಯೊಳಗೆ ಅವರು ವ್ಯಕ್ತ ಮಾಡ್ತಾಯಿದ್ದರು. ಅದಕ್ಕಾಗಿ ಆ ರೀತಿಯಾಗಿ ಮಾಡಲಿಕ್ಕೆ ನಾವು ಸಾಧ್ಯದಷ್ಟು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನವೂ ಕೂಡ ನಾವು ಮಾಡ್ಕೊತ ಬಂದೆವು. ಅದಕ್ಕೆ ನಮಗೆ ಆ ಸಂಘ ಸಂಸ್ಥೆಗಳಿಂದ ವಾಹನಗಳನ್ನು ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡುವುದು, ಆಮೇಲೆ ವಾಹನಗಳನ್ನು ಪೂರೈಸುವುದು, ಸ್ವಯಂ ಸೇವಕರು ಕಾರ್ಯವನ್ನು ನಿರ್ವಹಿಸೋದು, ಪೂಜ್ಯಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಇನ್ನೂವರೆಗೆ ಯಾವ ತೊಂದರೆ ಇಲ್ಲದೆ ಇದು ಕಾರ್ಯ ನಿರಂತರವಾಗಿ ಸಾಗ್ಯದ. ಈ ವರ್ಷ ಆದರೂ ಕೂಡ ನಾವು ಆ ರೀತಿಯಿಂದ ಸಮರ್ಥವಾಗಿ ಮಾಡ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ತಾಳಿ ತಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ಯಶಸ್ವಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನನಗೆ ವಹಿಸಿಕೊಟ್ಟಂಥ ಕಾರ್ಯದ ಬಗ್ಗೆ ನನಗೆ ಸಾಧ್ಯದಷ್ಟು ತಮ್ಮ ಮುಂದೆ ಅದನ್ನು ಇಟ್ಟೀನಿ. ಇದರಿಂದ ತಾವು ಕೂಡ ಸದ್ಭಕ್ತರಿಗೆ ಇಲ್ಲಿ ವಸತಿ ಸೌಲಭ್ಯದ ಸಂಚಾರ ವ್ಯವಸ್ಥೆಗೆ ಅನುಕೂಲತೆಗಳಿದಾವ, ಇಲ್ಲಿ ಬರ್ರಿ ಒಂದು ದಿವಸ 2 ದಿವಸ ಎದ್ದು ಹೋಗ್ರಿ ಅನ್ನೋದಕ್ಕೆ ತಾವು ಅನೇಕ ತಮ್ಮ ಸಂಬಂಧಿಕರಿಗೆ, ಮಿತ್ರರಿಗೆ, ನೆರೆಹೊರೆಯವರಿಗೆ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಮಾತನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡೀನಿ. ಇನ್ನೊಮ್ಮೆ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸುತ್ತೇನೆ. ಮಲ್ಲಿಕಾರ್ಜುನ ಅಪ್ಪವರ ಪಾದಕಮಲಗಳಲ್ಲಿ ವಿಶ್ವದೇವರಾದಂಥ ಸಿದ್ದೇಶ್ವರಪ್ಪಾಜಿಯವರ ಕಾಲದಲ್ಲಿ ಮತ್ತು ಅವರ ಅನಿಸಿಕೆಗಳನ್ನು ಕಾರ್ಯರೂಪದಲ್ಲಿರ್ತಕ್ಕಂಥ 3 ಜನ ಶ್ರೀಗಳ ಪಾದಕಮಲಗಳಲ್ಲಿ ನಮಿಸುತ್ತಾ, ಆಶ್ರಮದ ಸಕಲ ಸೇವಾಪದಗಳ ಸದಸ್ಯರು ಮತ್ತು ನಮ್ಮ ವಿಶ್ರಾಂತ ಶಾಸಕರಾದಂಥವರಿಗೂ ನನ್ನ ನಮನ ಸಲ್ಲಿಸುತ್ತಾ, ನಾನು ಮಾತಾಡೋದಕ್ಕಿಂತ ನನ್ನ ನಡೆದ ಘಟನೆಗಳು ಹೇಳ್ತೀನಿ ತಮ್ಮ ಮುಂದೆ. ದಯವಿಟ್ಟು ನಾವು ತಾವೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಬಂದಿರಿ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಶೋಭೆ ತರಬೇಕಾದ್ರೆ ಒಂದು ಸಣ್ಣದೊಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ನಾವು ಅನಿರೀಕ್ಷಿತವಾಗಿ ಅಪ್ಪಾಜಿಯವರ ಜೊತೆಲೆ, ಹರ್ಷಾನಂದ ಶ್ರೀಗಳ ಜೊತೆಲೆ ಬಸವ ಕಲ್ಯಾಣಕ್ಕೆ ಹೋದಾಗ ನಾವಲ್ಲೊಂದು ಮಾತು ಕೊಟ್ಟಿವಿ. ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ಯಾರ್ಯಾರು ಬರ್ತಾರೆ ಕಾರ್ಯಕ್ರಮ, ಸುತ್ತೂರು ಜಗದ್ಗುರುಗಳು, ಮುಖನೇರಿ ಮಠದ, ಅವ್ರಿಗಿಂತ ಹೆಚ್ಚು ಅವರು ಬಂದ್ರಂತೂ ಭಾಳ ಸಂತೋಷ. ಅವ್ರಿಗಿಂತಲೇ ಹೆಚ್ಚು ಸಿದ್ದೇಶ್ವರಪ್ಪ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಭಾಳ ಹರ್ಷ ಅನ್ನಿಸ್ತದೆ. ಅವರು ಬರ್ತಾರೆ ಇಲ್ಲೋ ಹೇಳಿ ನಾನು ಬರ್ತೀನಿ ಅಂತಂದರು. ಇಲ್ಲೇನಾಯ್ತು ಅಂದ್ರೆ, ಅಪ್ಪಾಜಿಯವ್ರು ಸುತ್ತೂರು ಶ್ರೀಗಳು ಬರ್ತಾರಂತೆ ಹೇಳಿದ್ವಿ, ಅವರು ಒಪ್ಪಿಕೊಂಡ್ರು ಕಾರ್ಯಕ್ರಮಕ್ಕೆ. ಆದರೆ ಸುತ್ತೂರು ಶ್ರೀಗಳಿಗೆ ಹೋಗಿ ನಾವು ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ನಮ್ಮಲ್ಲಿ ಏನು ಕೊರತಿತ್ತು ಏನಿತ್ತು ಗೊತ್ತಾಗಲಿಲ್ಲ. ಸಿದ್ದೇಶ್ವರಪ್ಪ ಅವರು ಒಂದು ಮಾತು ಹೇಳಿದ್ದು, ನೀವೆಲ್ಲರೂ ಸಾಮೂಹಿಕ ಸಂಘಟನೆಯಿಂದ ಸುಮ್ಮನೆ ಪ್ರತ್ಯಕ್ಷ ಆಗೋದು, ಅದು ತಾನೇ ಕೆಲಸಗಳು ಆಗೋದು ಹೋಗ್ತವತ್ತು. ಅದಕ್ಕೆ ಸಂಘಟನೆ ಆಗೋದು ತಂದ್ರೆ ಅವರು 8-9 ಜನ ಹೋಗೋದಂತೂ ಹೇಳಿದ್ರು ಮೊದಲು. ಲಾಸ್ಟಿಗೆ ಹೋಗುವಾಗ 2-3 ಜನ ಉಳಿದೀವಿ. ಇದು ಆಗ್ಬಾರ್ದು. ಯಾಕೆ ಆಗ್ಬಾರ್ದಂತಂದ್ರೆ ಅಲ್ಲಿ ಒಂದು ನಮಗೆ ಸಮಸ್ಯೆ ಆಯಿತು. ನಾವು ಇಬ್ಬರೇ ಶ್ರೀಗಳೊಬ್ಬರು, ನಾವಿಬ್ಬರು ಹೋದ್ರೆ ಅವ್ರ ಅಪ್ಪವ್ರು ನಮ್ಮ ಈಗಾಗಲೇ ಕಾರ್ಯಕ್ರಮಗಳು ಅದಾವ ಎಲ್ಲ ಹಂಗದ ಹೇಳ್ಕತ್ತರು. ನಾವೆಲ್ಲ ಹೇಳಿದೀವಿ, ನೀವಿದ್ದರೆ ಕಾರ್ಯಕ್ರಮ ಅಪ್ಪವ್ರ ಜೊತೆಯಲ್ಲಿ ಅಪ್ಪವ್ರಿಗೆ ನಾವು ಕಾಣೋದು ನಿಮ್ಮ ಜೊತೆಯಲ್ಲಿ, ನಿಮ್ಮಲ್ಲಿ ಹೃದಯದಲ್ಲಿ, ಮತ್ತು ನೀವು ಬರ್ದಿದ್ರಿ ಹಾಗಂತ ಕೇಳಿದ್ವಿ. ಅದಕ್ಕೆ ಅವ್ರು ಮತ್ತೆ ನಮ್ಮನ್ನು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ತೊಗೊಂಡು ತಿರುಗಾಡಿ ಒಂದು 50% ಮಾರ್ಗ ಸಿಕ್ಕವ್ರಿ. ನಾನು 100ಕ್ಕೆ 100 ಸಿಕ್ಕಿಲ್ಲ. ಅದಕ್ಕೆ ನಾನೇನು ಹೇಳೋದೇನೆಂದ್ರೆ, ಸಂಕಲ್ಪ ಮಾಡೋದು ನಾವು ಸಂಘಟನೆಯಿಂದ ಎಲ್ಲರೂ ನಮ್ಮ ವಾಹನ ತೊಗೊಂಡು ಒಬ್ಬರು ಹೋದಲ್ಲಿ 10 ಜನ 20 ಜನ ಹೋದೆವಂದ್ರೆ ನಮ್ಮ ಬಳಗಕ್ಕೆ ನೋಡ್ಕೊಂಡು ಅವರು ಮಾರು ಹೋಗಿಸಿಂದ ಬರ್ತಾರೆ ಕಾರ್ಯಕ್ರಮಕ್ಕೆ. ಇದು ಕೊರತೆ ಆಗ್ಬಾರ್ದ್ರಿ ದಯವಿಟ್ಟು. ನಾವೆಲ್ಲರೂ ಗಣ್ಯ ವ್ಯಕ್ತಿಗಳು, ಎಲ್ಲ ಸಮಸ್ಯೆಗಳು ಇರ್ತಾವೆ ಎಲ್ಲರಿಗೂ. ಸ್ವಲ್ಪ ಈ ಕೆಲಸ ಬಂದಾಗ ನಾವು ತ್ಯಾಗ ಮಾಡಿ ಭಕ್ತಿಯಿಂದ ನಾವು ಪ್ರದರ್ಶನ ಮಾಡೋದು ಅಷ್ಟೇ, ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ಅದಕ್ಕೊಂದು ಘಟನೆ ನಡೀತಲ್ಲಿ. ಇನ್ನು 2 ಮಾತು ಮುಗಿಸ್ತೀನಿ. ಸಹಜ ಗವರ್ನರ್ ಭೇಟಿ ಆದಾಗ ಏನೂ ಇಲ್ಲ, ಹೆಂಗೆ ಹೋಗಿಬಿಟ್ಟಿದ್ದೇವೆ. ಅಪ್ಪವ್ರು ಬಂದರು, ನಾವು ಕೈಲಿ ಹೋಗಿದ್ದೇವೆ. ಆದರೆ ಸಂಕಲ್ಪ ಚಡ್ಪಡಿಕಿತ್ತಲ್ಲ, ಚಡ್ಪಡಿಕೆ ನಮ್ಮ ಹತ್ತಿರ ಗುರುಗಳು ಚಡ್ಪಡಿಸ್ಲಿಕ್ಕತ್ತಿದ್ರು, ನಾವು ಚಡ್ಪಡಿದ್ವಿ. ಏನು ಬುಕ್ ಇಲ್ಲ, ಹೂವಿಲ್ಲ, ಹಾರಿಲ್ಲ, ಮಾಲೆ ಇಲ್ಲ, ಫೋಟೋ ಇಲ್ಲ. ಗವರ್ನರಿಗೆ ಕೈಲಿ ಆಮಂತ್ರಣ ಕೊಡಿದ್ರಿ. ಯಾಕಂದ್ರೆ ಆ ಚಟಪಟಿಕೆಯಿಂದ ಏನಾಯ್ತಂದ್ರೆ ಘಟನೆ ಸಾಕ್ಷಾತ್ ಅಪ್ಪವ್ರೆ ಸಿದ್ದೇಶ್ವರಪ್ಪ ಅವರು ಒಬ್ಬರು ಇಲ್ಲಿ ಎಂದೋ 20 ವರ್ಷದಿಂದ ಆಶ್ರಮದಾಗ ಇಲ್ಲಿ ಬಂದು ಅವ್ರು ಸಾಧನೆ ಮಾಡ್ಯಾರತ್ರಿ. ಆ ಸಾಧಕರು ಅವರು ಸುಮ್ಮ ಬರುವಾಗ ಬುಕ್ಕ, ಫೋಟೋ, ಅವ್ರ ಹಾರ ಎಲ್ಲ ತೊಗೊಂಬಂದಾರ್ರಿ. ಎಲ್ಲ ಸಿಕ್ಕುವಲ್ಲ ನಮ್ಗೆ ಅಲ್ಲೇ.
ಅಂದ್ರೆ ನೋಡ್ರಿ ಹೆಂಗದ ಶಕ್ತಿ. ಇದು ಸಣ್ಣ ವಿಷಯ ಇರ್ಬೋದು, ಇದು ದೊಡ್ಡ ಶಕ್ತಿ ಅದ ರೀ. ಆ ಗೌರ್ನವ್ರಿಗೆ ನಾವೆಲ್ಲ ಒಯ್ದು ಅದು ಕೊಟ್ಟಿದ್ದರಿಂದ ಬಹಳ ಆನಂದಪಟ್ಟರು. ಕಾರ್ಯಕ್ರಮ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ನೋಡ್ರಿ ಹೂವು ಜೀವ 2 ಸಲ ಅರಳಂಗಿಲ್ಲ. ಹೂವು ಅಂದರೆ ಬಾಡ್ತಾ ಮತ್ತೊಮ್ಮೆ ಅರಳತೇನೆ ರೀ, ಅದೇ ಹೂವು ಮುಗೀತು. ಅದೇ ರೀತಿ ನಮ್ಮ ಜೀವನ ನಾವು ಬಾಡ್ದೇವಂದ್ರೆ ಮತ್ತೊಮ್ಮೆ ಜನ್ಮ ಇಲ್ಲ, ನಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. ಈ ಜನ್ಮ ಸಿಕ್ಕದ ಸಿದ್ದೇಶ್ವರಪ್ಪ ಅವರಿಗೆ ಭಕ್ತಿಯಿಂದ ನಾವು ನೀವೆಲ್ಲರೂ ಕೂಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋತು ಇದು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೊಂದು ಅನುಷ್ಠಾನ ಮಾಡಿದೆವಂದ್ರೆ ಈ ಏನು ನಮ್ಮ ಜನ್ಮ ಬಂದು ಸಿಕ್ಕದಲ್ಲ ನೋಡ್ರಿ, ಅದೆಲ್ಲ ಸಾಕ್ಷಾತ್ಕಾರ ಆಗ್ತದೆ, ನಮಗೂ ಅದರಿಂದ ಮೋಕ್ಷ ಸಿಗ್ತದೆ ಅಂಥೇಳಿ ಅಪ್ಪಾಜಿಯವರ ಪಾದಕಮಲಗಳಲ್ಲಿ 2 ಮಾತನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಿತ್ರಾಧಿಪತಿ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳವರ ಪಾದಕಮಲಗಳಿಗೆ ಅನಂತ ಕೋಟಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಾವೆಲ್ಲರೂ ಇಲ್ಲಿ ಕೂತು ಉಸಿರಾಡಿಸ್ತಾ ಇದ್ದೀವಿ ಅಂತಂದ್ರೆ ಈ ಕ್ಷೇತ್ರದ ಮಹತ್ವವನ್ನು ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂಥ ಜ್ಞಾನಯೋಗಿ ವಿಶ್ವಸಂತರು ಅವ್ರ ಜೊತೆ ನಾವೆಲ್ಲ ನಡೆದಾಡಿದ್ದೀವಿ, ದೇವರು ಅನಿಸ್ಕೊಂಡವರು ಅಂಥ ಮಹಾಪೂಜ್ಯರನ್ನು ಪೂಜ್ಯ ಬುದ್ಧಿಜಿಯವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ನೀವೆಲ್ಲರೂ ಕೂಡಿದ್ದು ಪರಮ ಪೂಜ್ಯರ ಗುರುನಮನ ಕಾರ್ಯಕ್ರಮದ ಪೂರ್ವಭಾವಿ ಸಭೆ, ನಮ್ಮ ಕರ್ತವ್ಯಗಳು ಏನು ಅನ್ನುವಂಥ ಒಂದು ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಬಸವಲಿಂಗಪ್ಪಗಳವರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಹಾಗೂ ಉಪಸ್ಥಿತರಿರುವ ಎಲ್ಲ ಸಂಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಭಕ್ತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ನಮ್ಮ ಕೈಲಿ ಸಾಧ್ಯ ಇದ್ದ ಮಟ್ಟಿಗೆ ನಮ್ಮ ಸೇವೆ ಸಲ್ಲಿಸಬೇಕು ಅನ್ನುವಂಥ ಮನೋಭಾವದಿಂದ ಬಂದಂಥ ಎಲ್ಲ ಶರಣ ತಂದೆ ತಾಯಂದರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಈಗಾಗಲೇ ಈ ಕಾರ್ಯಕ್ರಮದ ಕುರಿತು ಸಾಕಷ್ಟು ವಿಷಯಗಳನ್ನು ಹಿರಿಯರು ಮಾತಾಡಿದ್ದಾರೆ, ಇನ್ನು ಮುಂದೆ ಪೂಜ್ಯರು ಮಾತಾಡೋರಿದ್ದಾರೆ. ಪರಮ ಪೂಜ್ಯರು ಬುದ್ಧಿಜಿಯವರು ನಮಗೆಲ್ಲರಿಗೂ ಬಹಳಷ್ಟು ವಿಶ್ವದೊಳಗೆ ಯಾರೂ ಪಡೆಯದಂಥ ಒಂದು ಭಾಗ್ಯವನ್ನು ನೀವೆಲ್ಲರೂ ಪಡೆದಿದ್ದೀವಿ. ಯಾಕಂದ್ರೆ ಇಡೀ ಜಗತ್ತೇ ಅವ್ರನ್ನ ನೆನೆಸುವಂಥ ಸಮಯದೊಳಗೆ ನೀವೆಲ್ಲರೂ ಅವ್ರ ಜೊತೆ ಇದ್ದೀವಿ, ಅವ್ರನ್ನ ಕಂಡು ಮಾತಾಡಿದ್ದೀವಿ, ಅವರ ಆಶೀರ್ವಾದ ಪಡೆದಿದ್ದೀವಿ, ಅವರ ಪ್ರೀತಿ ಪಡೆದಿದ್ದೀವಿ. ಇಂಥ ಸೌಭಾಗ್ಯ ನಮಗದ. ಮತ್ತು ಇವತ್ತಿನ ದಿವಸ ಅಂಥ ಮಹಾತ್ಮರ ಒಂದು ಗುರುನಮನ ಕಾರ್ಯಕ್ರಮ ಮಾಡುವಂಥ ಸೌಭಾಗ್ಯನೂ ನಮಗದಪ್ಪ ಅಂತಂದ್ರೆ ನಾವು ಭಾಗ್ಯಶಾಲಿಗಳು. ಯಾವುದೋ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಬಿರಾದಾರ ಅವರು ಹೇಳಿದ್ರು, ವಿಠ್ಠಲಣ್ಣ ಅವರು ಯಾವಾಗಲೂ ಎಲ್ಲರೂ ಕೂಡಿ ಮಾಡಬೇಕು, ಅದಕ್ಕೊಂದು ಮಹತ್ವ ಇರ್ತದೆ, ಸಂಘಟನೆ ಇರಬೇಕು, ಎಲ್ಲರೂ ಕೂಡಿ ಮಾಡಬೇಕು. ಅದು ಭಾಳ ಸತ್ಯವಾದ ಸಂಗತಿ. ಇವತ್ತಿನ ದಿವಸ ಮಾಡುವಾಗ ಕೆಲವೊಂದು ಅಡೆತಡೆಗಳು, ತೊಂದರೆಗಳು, ಕೆಲವೊಂದು ವಿಚಾರಗಳು ಹಳಿಲಾರದೆ ಇರುವಂಥದ್ದು ಸಂದರ್ಭ ಇರ್ತದೆ. ಎಲ್ಲರೂ ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಕರ್ತವ್ಯವನ್ನು ಮಾಡೋದು ಭಾಳ ಮುಖ್ಯದ. ಈಗ ಕೆಲವೊಂದು ವಿಷಯಗಳ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕಾಗತ್ತೆ, ಕೆಲವೊಂದು ವಿಷಯಗಳ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಸಹಿತ ನನಗನಿಸಿದ್ದಪ್ಪ ಅಂತಂದ್ರೆ ಪರಮ ಪೂಜ್ಯರ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲ ಭಕ್ತರ, ಎಲ್ಲ ಸ್ವಾಮೀಜಿಗಳ, ಎಲ್ಲ ಮಠಾಧೀಶರ ಮೇಲೆ ಹೇಗಿತ್ತು ಅದೇ ರೀತಿಯೇ ಎಲ್ಲ ಸ್ವಾಮೀಜಿಯವರು ಈ ಆಶ್ರಮಕ್ಕೆ ಬಂದು ಅವರೆಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಅದಕ್ಕೆ ಅವಕಾಶ ಪೂಜ್ಯರು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ಲರೂ ಕೂಡಿ ಗುರುನಮನ ಕಾರ್ಯಕ್ರಮ ಇರಲಿ, ಗುರು ಪೂರ್ಣಿಮಾ ಕಾರ್ಯಕ್ರಮ ಇರಲಿ, ಇನ್ನುಳಿದ ಪೂಜ್ಯರಿದ್ದಾಗ ತಾವೆಲ್ಲರೂ ನೋಡ್ತಿದ್ರಿ
ಒಂದೊಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಸ್ತಿದ್ರು. ಹೇಳಿದ್ರಲ್ಲ, ಯೋಧರ ಸಲುವಾಗಿ, ರೈತರ ಸಲುವಾಗಿ, ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡಿಸ್ತಾಯಿದ್ರು. ಅಂಥ ಕಾರ್ಯಕ್ರಮಗಳು ನಡೆದಾಗೂ ಸಹಿತ ನಾವು ನೀವೆಲ್ಲರೂ ಭಾಗವಹಿಸಿ ಒಟ್ಟಿಗೆ ಜ್ಞಾನ ಯೋಗಾಶ್ರಮ ಅಂದರೆ ಒಂದು ಭಕ್ತಿಯ ತಾಣ. ಕೆಲವೊಂದು ವಿಷಯಗಳು ಪರಮ ಪೂಜ್ಯ ಬಸವಲಿಂಗಪ್ಪಗಳಿಗೆ ಎಲ್ಲ ಪೂಜ್ಯರಿಗೆ ಗೊತ್ತದ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೆಲವೊಂದು ಆಶಯಗಳಿದ್ದು, ಆ ಆಶಯಗಳನ್ನು ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಅವು ನಡೆಯುವಂಗೆ ಆಗಬೇಕು ಅನ್ನುವಂಥದ್ದು ಎಲ್ಲರದು ಅಪೇಕ್ಷೆ ಅದ. ಅದನ್ನು ತಾವು ಮಾಡ್ತಾಯಿದ್ದೀರಿ ಪೂಜ್ಯರೇ. ಆದರೆ ಇನ್ನೂ ಅಷ್ಟು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡಬೇಕು ಅಂತ ನಾ ಎಲ್ಲ ಭಕ್ತಾದಿಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ನಾನು ಏನು ಒಟ್ಟಿನ ಮೇಲೆ ನಾವೆಲ್ಲರೂ ಕೂಡಿಕೆಯಿಂದ ಈ ಗುರುನಮನ ಕಾರ್ಯಕ್ರಮ ಇರಲಿ, ಆಶ್ರಮದ ಯಾವುದೇ ಕಾರ್ಯಕ್ರಮ ಇರಲಿ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅನಿಸಿಕೆಗಳನ್ನು ತಾವೆಲ್ಲ ಹೇಳಿದ್ರಿ ಮತ್ತು 4-5 ಜನ ಹಿರಿಯರು ಸಹಿತ ಮಾತನಾಡಿದರು. ಮಧ್ಯದಲ್ಲಿ ನಾನು ಚಪ್ಪಾಳೆ ಬಾರಿಸ್ತಾರೆ ಯಾರ್ರೀ ಅಂತ ಮಾಡಿದ್ದೆ. ಯಾರೂ ಬಾರಿಸ್ತಾಯಿಲ್ಲ, ಯಾಕಂದ್ರೆ ಆ ಚಪ್ಪಾಳೆಗೆ ಎಲ್ಲಿ GST ಇಟ್ಟಾರ ಅಂಥೇಳಿ ನನಗೆ ಚಿಂತೆ ಬರತ್ತೆ. ಶಹರದಾಗ ಅಂಥದ್ದು ಏನರ ಒಂದು ನಿಯಮ ಬಂದತ್ತೇನೋ ಅಂಥೇಳಿ. ಈಗಾಗಲೇ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನು ಕುರಿತು ಎಲ್ಲ ಹಿರಿಯರು ಹೇಳಿದ್ದಾರೆ. ಇದು ಗುರು ನಮನ ಮಹೋತ್ಸವ 2ನೇ ವರ್ಷದ್ದು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತದೆ. ಯಾಕೆ ಅಂತಂದ್ರೆ ಅಪ್ಪುಗಳ ಶಕ್ತಿನೇ ಆಗಿರೋದು ಮತ್ತು ಅಪ್ಪುಗಳನ್ನು ನಂಬಿರುವಂಥ, ಅಪ್ಪುಗಳಲ್ಲಿ ವಿಶ್ವಾಸವಿಟ್ಟಿರುವಂಥ ಭಕ್ತರು ಸಹಿತ ಹಾಗೇ ಇರೋದು. ನಮ್ಮ ನಾಗಠಾಣ ಗುರುಗಳು ಸರ್ ಅವರು ಮೊದಲಿಗೆ ಪ್ರಾರಂಭದಲ್ಲಿ ಹೇಳುವಾಗ ಇವರು ಪ್ರಸಾದ ಮಾಡಿಸಿದಾರ ಮತ್ತು ಮಾಡಿಸೋರದಾರ ಅಂತ ಹೇಳ್ತಾಯಿದ್ರು. ಆ ಬಳಿಕ ಇವರೆಲ್ಲ ಕೆಲವರು ಸಮಿತಿಯಲ್ಲಿ ಅದಾರ. ಸಮಿತಿಯವರು ಇಲ್ಲಿ ಎಷ್ಟೋ ಜನ ಅವ್ರ ಹೆಸರಿಲ್ಲ, ಅವ್ರದ್ದು ಬಹಳಷ್ಟು ಜನರದ್ದು ಹೆಸರಿಲ್ಲ. ಅಪ್ಪುಗಳದ್ದು ಶಿಷ್ಯರೆಲ್ಲರೂ ಹೇಗದಾರು ಅಂತಂದ್ರೆ ಅವರು ಹೆಸರಿಗಾಗಿ ಮಾಡುವವರಲ್ಲ, ಅವರು ಭಕ್ತಿಗಾಗಿ ಮಾಡುವವರದ. GST ಅದನ್ನು ಚಪ್ಪಾಳೆ ಬರ್ಸಕ್ಕೆ. ನಿಮಗೊಂದು ಘಟನಾ ಹೇಳ್ತೀನಿ ನಾನು. ಒಬ್ಬರು ಅವ್ರದ್ದು ಇನ್ನೂ ತನಕ ನನಗೆ ಹೆಸರು ಕೇಳಿಲ್ಲ ನಾನು ಅವ್ರದ್ದು. ನಮ್ಮ ಬುಕ್ ಸ್ಟಾಲಿಗೆ ಒಬ್ಬರು 15 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಅವರು 5 ಲಕ್ಷ ಮೊದಲು ಕಳಿಸಿದರು, ಆನಂತರ ಮತ್ತೆ 5 ಲಕ್ಷ ರೂಪಾಯಿ ಕಳಿಸಿದರು. ಅಲ್ಲಿ ನಮ್ಮದು ಪಟ್ಟಣ ಶೆಟ್ಟಿ ಅಂತ ಒಬ್ಬರು ಅದಾರ, ಇವರಲ್ಲ, ನಮ್ಮ ಬುಕ್ ಸ್ಟಾಲ್ದೆಲ್ಲ ಲೆಕ್ಕಪತ್ರ ನೋಡುವವರು. ಅವ್ರು ಪಟ್ಟಣ ಶೆಟ್ಟಿ ಅವರು ನಮಗೆಲ್ಲ ಸ್ವಾಮಿಗಳಿಗೆ ಹೇಳಿದರು, ಹೀಗೊಬ್ಬರು ನಮಗೆ ರೊಕ್ಕ ಕಳಿಸ್ತಾ ಇದ್ದಾರೆ ರೀ, ಅದು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5 ಲಕ್ಷ ರೂಪಾಯಿ ಕಳಿಸಿದ್ದಾರೆ, 2 ಸಲ ಕಳಿಸಿದ್ದಾರೆ. ಅವರು ಯಾರದಂತ ಹೆಸರೇ ಗೊತ್ತಿಲ್ಲ. ಅವರು ನಿಮಗೆ ಯಾರಿಗಾರಿ ಗೊತ್ತದಾರೇನೋ ಅಂತ ಕೇಳಿದರು. ನಮಗೂ ಯಾರೂ ಗೊತ್ತಿಲ್ಲ. ಅವರು ಕೊನೆಗೆ ಅವರು 15 ಲಕ್ಷ ಕಳಿಸಿದ ಬಳಿಕ ಭಾಳ ದಿವಸಿಗೆ ಒಬ್ಬರು ಅವ್ರದ್ದು ಹೆಸರನ್ನು ಕಂಡು ಹಿಡಿದ್ರು. ಮತ್ತು ನೀವು ಇಷ್ಟೆಲ್ಲ ಮಾಡಾಕತ್ತೀರಿ, ನಿಮ್ಮದು ಹೆಸರೇ ಹೇಳಬೇಕು, ಯಾರಿಗಾರೆ ಸ್ವಾಮಿಗಳಿಗಾರೆ ಭೇಟಿ ಆಗಬೇಕು ಅಂತ ಕೇಳಿದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ, ಅಪ್ಪುಗಳ ಮುಂದೆ ಇದು ಏನು ರೀ ನಮ್ಮದು ಇದು ಸೇವಾ ಇದು, ಅವರಿಂದ ನಮ್ಮ ಜೀವನನೇ ಪಾವನ ಆಗೈತಿ, ಇವು ಯಾವ 15 ಲಕ್ಷ ನಾವು ಅವ್ರಿಗೆ ಕೊಡೋದು ಅಂತ, ಹೆಸರು ಯಾಕೆ ಹೇಳೋದು ಅಂತ. ಹಾಗೆ ನಮ್ಮಲ್ಲಿ ಬಹಳಷ್ಟು ಜನ ಭಕ್ತಿವಂತರದಾರ. ಅವಾಗೇನು ನಾವು 12ನೇ ಶತಮಾನದಾಗ ಮರುಳು ಶಂಕರ ದೇವ್ರದಂತ ಕೇಳ್ತಿದ್ದೀವಲ್ಲ, ಅವ್ನು ನೋಡಿ ಮನುಷ್ಯ ಪಾಪ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದು 12 ವರ್ಷ ತನಕ ಯಾರಿಗೂ ಕಾಣಲಾರ್ದಂಗೆ ಪ್ರಸಾದದಲ್ಲಿ ಸೇವಾ ಮಾಡುವಂಥದ್ದು. ಯಾರು ಉಂಡು ಹೋಗ್ತಾರೋ ಅದ್ರ ಪತ್ರಾವಳಿ ತೆಗೆಯುವಂಥ ಕೆಲಸ ಮಾಡಿದ 12 ವರ್ಷ ತನಕ. ಯಾರೂ ಅವ್ರನ್ನ ನೋಡೇ ಇಲ್ಲ, ಮುಖ ಸಹಿತ ನೋಡಿಲ್ಲ. ಯಾವಾಗ ಅಲ್ಲಮ್ಮ ಪ್ರಭುದೇವರು ಬಂದರು ಆವಾಗ ಇವ್ರು ನೋಡಿದರು, ನೀನು ಹೆಂಗೆ ಅದದಿಪ್ಪ ಅಂದ್ರೆ ಈ ಬೂದ್ಯಾಗ ಮುಚ್ಚಿದ ಚಿನ್ನ ಇದ್ದಂಗೆ ಅದದಿಯಲ್ಲ ಅಂತಂದ್ರೆ. ಆಗ ಇಲ್ಲಿನೂ ಸಹಿತ ಎಷ್ಟೋ ಜನ ಸೇವಾ ಮಾಡೋರದ. ಅವರು ಅಪ್ಪುಗಳದೊಂದು ಸ್ವಭಾವ ಇತ್ತು, ನಿಮಗೆಲ್ಲರಿಗೂ ಗೊತ್ತದ. ಯಾರು ಹೆಸರು ಹೇಳ್ತಾರೆ ಮತ್ತು ಯಾರು ತೋರಿಸಿ ಮಾಡ್ತಾರೆ ಅವ್ರಿಗೆ ಸೇವಾನೇ ಹೇಳ್ತಿದ್ದಿಲ್ಲ. ಇದೊಂದು ಕೆಲಸ ಅವ್ರದ್ದು. ಅದಕ್ಕೆ ಎಲ್ಲರೂ ಹಣ್ಣು ತಂದು ಕೂಡ ಅವ್ರು ಸಹಿತ ಅವ್ರಿಗೆ ಗೊತ್ತಾಗಲಾರ್ದಂಗೆ ತಂದು ಕೊಡ್ತಿದ್ದರು.
ಏನರ ಸೇವಾ ಮಾಡೋರು ಸಹಿತ ಕಸ ಹೊಡಿದೈತೆ ಅಂದ್ರೂ ಅವ್ರಿಗೆ ಗೊತ್ತಾಗಲಾರ್ದಂಗೆ ಕಸ ಹೊಡಿಬೇಕು ಅಂತ ಕಸ ಗುಡಿಸೋದು. ಅದಕ್ಕಾಗಿ ನಮ್ಮಲ್ಲಿನೂ ಎಲ್ಲರೂ ಹಾಗೇ ಅದಾರ. ಅದಕ್ಕೆ ಜ್ಞಾನ ಯೋಗಾಶ್ರಮದ ಅದೇ ಒಂದು ವಿಶೇಷತೆ. ಹೇಗೆ ನಮ್ಮ ಭಾರತ ದೇಶದಲ್ಲಿ ಈ ಕಂಪ್ನಿಗಳದಾವಲ್ಲ, ಭಾಳಷ್ಟು ಕಂಪ್ನಿಗಳದಾವ. ಟಾಟಾ ಕಂಪ್ನಿ ಅದ, ಅದಾನಿ ಅದ, ಅಂಬಾನಿ ಅವ್ರದ್ದದ, ಆನಂತರ ACC ಅದ, SEG ಅದ, ಹಿಂಗೆ ಸಾವಿರಾರು ಕಂಪ್ನಿಗಳದಾವ. ಆ ಎಲ್ಲ ಕಂಪ್ನಿಯಲ್ಲಿ ಟಾಟಾ ಕಂಪ್ನಿಗೇನೊಂದು ಗೌರವ ಸನ್ಮಾನ ಅದಲ್ಲ, ಆ ಉಳಿದ ಕಂಪ್ನಿಗಳಿಗಿಲ್ಲ. ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಅನೇಕ ಆಶ್ರಮಗಳು, ಮಠ ಮಂದಿರಗಳು ಎಲ್ಲ ಅದಾವ. ಆದರೆ ಜ್ಞಾನ ಯೋಗಾಶ್ರಮಕ್ಕೊಂದೇನು ಸನ್ಮಾನ ಗೌರವ ಅದಲ್ಲ, ಅದು ಭಾಳ ದೊಡ್ಡದದು. ಅದು ಭಾಳ ದೊಡ್ಡದದು. ಅದನ್ನು ನಾವು ಅಹಂಕಾರದಿಂದ ಅಥವಾ ಮತ್ಯಾವುದೋ ದುರಹಂಕಾರದಿಂದ ಹೇಳ್ತಾ ಇಲ್ಲ, ಅದನ್ನು ಭಾಳಷ್ಟು ವಿನೀತ ಭಾವದಿಂದ ಹೇಳ್ತೀವಿ. ನಾವೆಲ್ಲ ಭಕ್ತರು ಹೇಳೋದು. ಯಾಕಂದರೆ ಈ ಆಶ್ರಮವನ್ನು ಹೋಲಿಕೆನೇ ಮಾಡಲಿಕ್ಕೆ ಬರೋಂಗಿಲ್ಲ. ಏನಂತ ಹೋಲಿಕೆ ಮಾಡೋದು? ಇಲ್ಲೇನ್ರೆ ಹಣ ಇತ್ತಂದ್ರೆ ಹೋಲಿಸ್ಬೋದಾಗಿತ್ತು, ಇವ್ರದ್ದು ಅಷ್ಟು ಕೋಟಿ ಅದ, ಇಷ್ಟು ಕೋಟಿ ಅದ ಅಂತ. ನಮ್ಮಲ್ಲಿ ಹಣ ಇಲ್ಲ, ಜ್ಞಾನ ಅದ. ಆ ಜ್ಞಾನವನ್ನು ಹೇಗೆ ಹೋಲಿಸೋದು? ನಮ್ಮಲ್ಲಿ ಏನರ ಭೂಮಿ ಇತ್ತು, ಸೀಮಿತ್ತು ಅಂದರೆ ಹೋಲಿಸಬಹುದಾಗಿತ್ತು. ಆದರೆ ನಮ್ಮದು ಭೂಮಿ ಇಲ್ಲ, ನಮ್ಮಲ್ಲಿ ಭಕ್ತಿ ಅದ. ಭಕ್ತಿಯನ್ನು ಹೇಗೆ ಹೋಲಿಸುವುದು? ನಮ್ಮ ಈ ಆಶ್ರಮದಲ್ಲಿ ಕಟ್ಟಡಗಳಿದ್ದರೆ ಅವರು ಅಷ್ಟು ಅಂತಸ್ತಿನ ಕಟ್ಟಡದಪ್ಪ, ನಮ್ಮ ಆಶ್ರಮದಾಗ ಇಷ್ಟು ಅಂತಸ್ತಿನ ಕಟ್ಟಡದಾವ ಅಂತ ಹೋಲಿಸ್ಬೋದಾಗಿತ್ತು. ಆದರೆ ಇಲ್ಲಿ ಕಟ್ಟಡ ಇಲ್ಲ, ಸದನಗಳಿಲ್ಲ. ಇಲ್ಲಿ ಸೇವಾ ಮಾಡುವವ್ರದೇ ಸದನ ಅದು, ಸೇವಾ ಸದನ ಇದು, ಭಕ್ತಿಯ ಸದನ, ಜ್ಞಾನದ ಇದೊಂದು ಕ್ಷೇತ್ರ. ಇದನ್ನು ಹೋಲಿಕೆ ಮಾಡಲಿಕ್ಕೆ ಬರೋಂಗಿಲ್ಲ. ಅದನ್ನು ನಮಗೆಲ್ಲ ಅಪ್ಪುಗಳು ಕಲಿಸಿದ್ದಾರೆ. ನಮ್ಮ ಕಂಚನಿಯವರು ಯಾರೋ ಹೇಳಿರ್ತಾ ಇದ್ದರು, ಎಲ್ಲ ಸ್ವಾಮಿಗಳೂ ಪ್ರಯತ್ನ ಮಾಡಬೇಕು ಇದಕ್ಕೆ ಅಂಥೇಳಿ. ಇದು ಹೆಂಗೆ ಆಗಕತ್ತೈತಿ ಅಂದರೆ ಸಾಗರಕ್ಕನ ಚಿಂತೆ ಆಗೈತಿ, ನದಿಗಳು ನನ್ನ ಕಡೆ ಯಾವ ಬರವಲ್ಲಲ್ಲ ಅಂಥೇಳಿ. ಸಾಗರ ಅದು, ಸಾಗರ ಎಂದರೆ ನದಿ ನನ್ನ ಕಡೆ ಯಾವುದಾರೆ ಬರ್ತೈತೋ ಬಿಡ್ತದೋ ಅಂತ ಚಿಂತೆ ಮಾಡೋಂಗಿಲ್ಲ. ಅದು ಸಾಗರ ತುಂಬಿರ್ತದೆ ಯಾವಾಗಲೂ. ಎಲ್ಲ ನದಿಗಳು ಅಲ್ಲಿಂದ ನಾವು ಇರಬೇಕು, ಅವು ಜೀವಂತಾಗಿರ್ಬೇಕಂದ್ರೆ ಸಾಗರನೇ ನೆನೆಸ್ಕೊಳ್ಬೇಕು. ಹಾಗೆ ಜ್ಞಾನ ಯೋಗಾಶ್ರಮ ಇದು ಜ್ಞಾನದ ಸಾಗರ. ನಾನೇ ಇರಲಿ, ಯಾರೇ ಇರಲಿ, ಅದು ನಮಗೆ ಶಕ್ತಿಯನ್ನು ಕೊಡುವುದನ್ನೇ ಜ್ಞಾನ ಯೋಗಾಶ್ರಮ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಆದ್ದರಿಂದ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಭಾರಿ ಅದ್ಭುತವಾಗಿ ಕಾರ್ಯಕ್ರಮ ನಡೀತದೆ. ನಾವು ಈಗಾಗಲೇ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಾಕತ್ತೀವಿ. ಬಸಲಿಂಗಪ್ಪಳು ಉಳಿದ ಎಲ್ಲ ಸ್ವಾಮಿಗಳೂ ಮಾಡಾಕತ್ಯಾರ. ನಿಮಗೆ ಯಾವಾಗರೆ ಬಿಡುವಿತ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗದು ಕಳಿಸಿರ್ತಾರೆ ನೋಡ್ರಿ, ಅಥವಾ ಆ ಕಡೆ ಹಳ್ಳಿಯವ್ರಿಗೆ ಫೋನ್ ಹಚ್ಚಿ ಕೇಳ್ಕೊರಿ. ಅವು ಎಷ್ಟು ಭಕ್ತಿ ಅದ ರೀ ಅವ್ರದಲ್ಲಿ, ಹಳ್ಳಿಯವರಲ್ಲಿ ನೋಡ್ಬೇಕದು ಎಂಥ ಭಕ್ತಿ, ಅಪ್ಪುಗಳ ಮೇಲೆ ಶ್ರದ್ಧಾ, ಅದು ಅದ್ಭುತವಾದದ್ದು. ನೀವು ಅನ್ಬೋದು ಮತ್ತು ನಮ್ಮಲ್ಲಿ ಏನು ಕಡಿಮೆ ಐತ್ರಿ ಅಂತ. ನಾವು ಎಲ್ಲರೂ ಹಳ್ಳಿಯಿಂದ ಬಂದವ್ರು ಅದೇವಿ, ನೀವು ಹಳ್ಳಿಯವ್ರ ಹೆಚ್ಚೈತೆ ಅಂತ ಹೇಳಿ ನಮ್ಮನ್ನ ಕಡಿಮೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನೀವು ಅನ್ಬೋದು. ಹಾಗಾದ್ರೆ ನೀವು ಒಂದು ಕೆಲಸ ಮಾಡೋರಿ ಅಂತ. ಏನು ಮಾಡೋದು ಅಂತಂದ್ರೆ ನಿಮ್ಮದು ಭಕ್ತಿ ಗೊತ್ತಾಗಬೇಕಲ್ಲ ನನಗೆ. ನಾವು ಹಳ್ಳಿಯಲ್ಲಿ ಸುಮಾರು ಒಂದು 100 ಹಳ್ಳಿ ಅಂತ ಬಸಲಿಂಗಪ್ಪಗಳು ಹೇಳಿದರೆ, ಎಷ್ಟೋ ಭಾಳ ಹೆಚ್ಚಾಗ್ಬೋದು ಅವು ಹಳ್ಳಿ, ನೂರಾರು ಆಗ್ತಾವ. ಆದರೆ ಇಲ್ಲಿ ನಾವು ಒಂದೇನು ವಿಜಯಪುರದ ಶಹರ ಅದಲ್ಲ, ಈ ಶಹರದಲ್ಲಿ ಎಷ್ಟೊಂದು 30 ಎಷ್ಟೋ ವಾರ್ಡ್ಗಳದಾವು. ಆ ಎಲ್ಲ ವಾರ್ಡ್ದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು. ಅದೊಂದು 15 ದಿವಸದಲ್ಲಿ 3-4 ಮಾಡೋದು. ಅದು ಏನು ಅಂತಂದರೆ, ಈಗ ಒಂದು ವಾರ್ಡ್ ಅಂತ ಇಟ್ಕೊಳ್ಳೋಣ, ಅಲ್ಲಿ ಪೂರ್ತಿ ಅದನ್ನೆಲ್ಲ ನಾವೀಗ ಹಳ್ಳಿಯಲ್ಲಿ ಹೇಗೆ ಮಾಡ್ತೀವಿ ಅದನ್ನಂತಂದ್ರೆ, ಊರನ್ನೆಲ್ಲ ಸ್ವಚ್ಛ ಮಾಡ್ತಾರೆ. ಮೊದಲ ಊರಿನ ಎಲ್ಲ ದಾರಿಗಳನ್ನಿಗೆ ನೀರು ಹೊಡೆದು ರಂಗವಲ್ಲಿ ಹಾಕಿರ್ತಾರೆ. ಆ ಬಳಿಕ ಊರಾಗಿನ ಎಲ್ಲ ಮನೆಗಳಿಂದ ಕುಂಭ ಆರತಿ ತೆಗೆದುಕೊಂಡು ಬರ್ತಾರೆ. ಎಲ್ಲ ಜನರು ಬರ್ತಾರೆ. ಜನ ಬಂದವ್ರು ಯಾರೂ ಚಪ್ಪಲ್ ಹಾಕ್ಕೊಳ್ಳಂಗಿಲ್ಲ. ಆ ಬಳಿಕ ಪುರುಷರೆಲ್ಲರೂ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡಿರ್ತಾರೆ. ಅಪ್ಪಗೊಳ್ದನೇ ಒಂದು ಭಾವಚಿತ್ರವನ್ನು ಒಂದು ಕುರ್ಚಿ ಮೇಲೆ ಇಟ್ಟು ಅದಕ್ಕೆ ಕಬ್ಬ ಮತ್ತು ಬಾಳೆ ಗರಿ ಸಣ್ಣ ಕಟ್ಟಿ ಅದನ್ನು ತಲೆ ಮೇಲೆ ಇಟ್ಟುಕೊಂಡಿರ್ತಾರೆ. ವಾದ್ಯಗಳು, ಆರತಿ, ಕುಂಭ ಬಂದಿರುವಂಥ ಎಲ್ಲ ಜನರು ಹೀಗೆ ಊರಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಉತ್ಸವವನ್ನು ಮಾಡ್ಕೊಂಡು ಬಂದು ಒಂದು ಗುಡಿಯೋ ಒಂದು ಯಾವುದೋ ಆವರಣದಲ್ಲಿ ಕುಳಿತುಕೊಳ್ತಾರೆ. ಅಲ್ಲಿ ಒಂದಿಷ್ಟು ಸತ್ಸಂಗ ಮಾಡೋದು. ಆನಂತರ ಎಲ್ಲರಿಗೆ ಬಂದವ್ರಿಗೆ ಒಂದಿಷ್ಟು ಪ್ರಸಾದ ಕೊಟ್ಟು ನಡೆಸ್ತಾರೆ. ಇದು ಗುರು ಉತ್ಸವ ಕಾರ್ಯಕ್ರಮ, ಗುರು ನಮನ ಮಹೋತ್ಸವ. ಎಲ್ಲರೂ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಸಲ ವಿಜಯಪುರದಲ್ಲಿ ಎಷ್ಟು ವಾರ್ಡ್ಗಳದಾವ ಅಷ್ಟೆಲ್ಲ ವಾರ್ಡ್ಗಳಲ್ಲಿ ನಾವು ಮಾಡೋಣಲ್ಲ. ಇಲ್ಲಿ ಎಲ್ಲರೂ ಹಿರಿಯರೆಲ್ಲರೂ ತಯಾರದರಿ. ಯಾವ ಬೆಳಗಿನ 6 ಗಂಟೆಗೆ ಅಪ್ಪಗಳೇ ಬರ್ತಾರಂತ ಭಾವನೆ ಇರಬೇಕು ನಮ್ಮಲ್ಲಿ. ಅವರ ನೆನಪು, ಅವರ ಸ್ಮರಣೆ ನಮಗೆ ಆಗ್ತಿತ್ತು ಅಂತಂದ್ರೆ
ಅವರ ವ್ಯಕ್ತಿತ್ವ ನಮ್ಗೆ ಬರಲಿಕ್ಕೆ ಸಾಧ್ಯ ಇದಿಲ್ಲರ ನಾವು ಮರಿತೀವಿ ಅಂದರೆ ನಮ್ಮ ಜೀವನ ಮರಿತೀವಿ, ಅವ್ರದ್ದಲ್ಲ. ಅವ್ರದ್ದು ನೋಡ್ರಿ ಹೇಗಿತ್ತು, ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಅನ್ನುವಂಥ ಜೀವನ ಅವ್ರದ್ದು ಬದುಕು. ನಮ್ಮದೇನದ, ನನಗೆ ಎಲ್ಲರೂ ಕೈ ಮುಗಿಬೇಕು, ನಾ ಯಾರಿಗೂ ಬಾಗಂಗಿಲ್ಲ, ಇದು ನಂಬುದದು. ಅವ್ರು ಎಣಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರು. ಅವ್ರ ಹತ್ತಿರ ಹೋದವರೆಲ್ಲರೂ ದೊಡ್ಡವರೇ ಆಗ್ತಿದ್ರು. ಇಷ್ಟು ಮನುಷ್ಯ ಇದ್ದಂದ್ರೆ ಭಾರಿ ಅದದೆ ಅಂತ ಅವ್ನಿಗೆ ಹೇಳೋರು. ಒಬ್ಬ ಯಾವ್ರಿ ಸಣ್ಣಂಗೆ ಹಾಡ ಹಾಡಿದ್ರೆ ಅದ್ಭುತ ಹಾಡ್ತೀನಿ ಅವ್ರು, ನಿನ್ನ ಮುಂದೆ ಭೀಮಸೇನ್ ಜೋಶಿ ಏನೇನೋ ಇನ್ನೂ ಅವರು ಬಿಟ್ಟಾರ. ಅಷ್ಟು ಸಂತೋಷ ಪಡೋರು. ಅದು ಎಲ್ಲರಲ್ಲಿ ಬರಬೇಕು, ಆ ಜ್ಞಾನದ ಒಂದು ಪ್ರಭಾವ. ಮತ್ತು ನಾವಂತೂ ಅವರು ಹೋಗ್ಯಾರಂತೂ ಭಾವಿಸಿಲ್ಲ, ಹೋಗಲಿಕ್ಕೆ ಅವರಲ್ಲಿ ಏನೂ ಇರಲಿಲ್ಲ. ಅವ್ರು ಇಲ್ಲೇ ಇರೋದು, ಅವರು ಯಾವುದೋ ರೂಪದಲ್ಲಿ ನೋಡ್ತಾ ಇರೋದು. ನಾವೀಗ ಕಣ್ಣಿನಿಂದ ನೋಡ್ತೀವಿ ಅಂತ ಅಂತೀವಲ್ಲ, ಕಣ್ಣು ನೋಡುವುದಲ್ಲ, ಕಣ್ಣು ಬರೀ ನೋಡಲಿಕ್ಕೆ ಒಂದು ಸಾಧನ ಅಷ್ಟೇ. ಕಣ್ಣಿನೊಳಗೆ ನಾನೇ ಇರಲಿಲ್ಲ ಅಂದರೆ ಹಿಂದೆ ಕಣ್ಣು ನೋಡ್ತಿರ್ಲಿಲ್ಲ. ಅಂದರೆ ಇದರ ಅರ್ಥ ಏನಾಯಿತು, ನೋಡುವುದು ಕಣ್ಣಲ್ಲ, ನೋಡುವವ ನಾನು. ಮತ್ತು ನೋಡುವವನೇ ನಾನಾದ ಬಳಿಕ ನೋಡ್ಲಿಕ್ಕೆ ಈ ಕಣ್ಣ ಬೇಕಂತ ಏನದ, ಹೆಂಗೋ ಅವ್ರು ನೋಡಬಹುದು. ಮತ್ತು ಈ ಜೀವ ಅದಲ್ಲ, ಇಷ್ಟು ಸೂಕ್ಷ್ಮ ಐತಿ. ನಾವು ಸಣ್ಣವ್ರಿದ್ದೀವಿ, ಒಂದು ಅಣು ಇದ್ದೀವಿ ಬರೇ, ಆನಂತರ 1 ಕಿಲೋ ಆದ್ವಿ, 2 ಕಿಲೋ ಆದ್ವಿ, ಈಗೊಂದು ಇಷ್ಟು ಆಗೇವಿ. ನೀವು ಈಗ ಹೇಳಿ ನೋಡಿ, ಈ ಜೀವ ಎಂದರೆ ಬಂತು ಈ ಶರೀರದೊಳಗೆ ಅಂತ. ಏನು 50 ಕಿಲೋ ಆದಾಗ ಬಂದೈತಿ, ಏನು 15 ಕಿಲೋ ಇದ್ದಾಗ ಬಂದೈತಿ? ಇಲ್ಲ, ಅದು ಅಣು ಇದ್ದಾಗನ ಬಂದೈತಿ ಅಂದರೆ ಮತ್ತೆ ಅಣುವಿನ ರೂಪದಲ್ಲಿ, ಬಯಲು ರೂಪದಲ್ಲಿ ಜೀವ ಇರ್ಬೋದು. ಅವ್ರು ಎಲ್ಲರನ್ನೂ ನೋಡಬಹುದಲ್ಲ, ಯಾಕೆ ನೋಡಲಿಕ್ಕಿಲ್ಲ ಅವರು? ಅದಕ್ಕೆ ರಾಮಕೃಷ್ಣ ಪರಮಹಂಸರ ಮಠದಲ್ಲಿ ನಾನು ಹೋದಾಗ ನೋಡಿದೆ, ಪರಮಹಂಸರು ದೇಹ ಬಿಟ್ಟು ಎಂದೋ ಆಗೈತಿ, ಎಂದೋ ಹೋಗ್ಯಾರ, ಅವರು ಎಷ್ಟೋ ವರ್ಷ ಆಯಿತು. ಆದರೆ ಅವರ ಆಶ್ರಮದಲ್ಲಿ ಪರಮಹಂಸರು ಏನು ಇರ್ತಿದ್ರಲ್ಲ, ಆ ಕೋಣೆಯಲ್ಲಿ ಅವ್ರು ಎಲ್ಲಿ ಮಲ್ಕೊಳ್ತಿದ್ರು ಅಲ್ಲಿ ಈಗಲೂ ಅವ್ರನ್ನ ಮಲಗಿಸ್ತಾರೆ. ರಾತ್ರಿ ಅವ್ರಿಗೆ ಸೊಳ್ಳೆ ಕಡಿಬಾರ್ದಂತ ಮಚ್ಚರದನಿ ಕಟ್ತಾರೆ. ನೋಡ್ರಿ ಅವ್ರದ್ದು ಭಕ್ತಿ. ನಾವು ಭಕ್ತಿ ಇಟ್ಟಿವಿ ಅಂದರೆ, ಶ್ರದ್ಧಾ ಇಟ್ಟಿವಿ ಅಂದರೆ ನಮಗೆ ಅಪ್ಪುಗಳು ಕಾಣ್ತಾರೆ, ಅಪ್ಪುಗಳು ಮಾರ್ಗದರ್ಶನ ಮಾಡ್ತಾರೆ, ನಮ್ಮನ್ನು ಅನುಗ್ರಹಿಸ್ತಾರೆ. ಅವರು ನೋಡಿರ್ಬೇಕು ನೀವು, ಕೊನೆಗೆ ಅದು ಗದ್ದಿಗೆ ಸಾಮಾನ್ಯ ಅಲ್ಲ, ದೇಹ ಬಿಡೋಕ್ಕಿಂತ ಮುಂಚೆ ಅವರಿಗೆ ಹೋಗಾಕೆ ಬರ್ತಿರ್ಲಿಲ್ಲ, ನಡಿಲಿಕ್ಕಂತೂ ಆಗ್ತಾನೆ ಇರಲಿಲ್ಲ. ಅಂಥ ಪ್ರಸಂಗದಲ್ಲಿನೂ ಗದ್ದಿಗೆ ದರ್ಶನ ಮಾಡಿ ಬಂದರು. ಅವಾಗ ನಮಗೆಲ್ಲ ಸ್ವಾಮಿಗಳಿಗೆ ಅನಿಸ್ತು, ಇನ್ನು ಅಪ್ಪುಗಳು ದೇಹ ಬಿಡ್ತಾರೆ, ಭಾಳ ದಿವಸ ಇರೋದಿಲ್ಲ ಅನಿಸ್ತಿತ್ತು. ಆದ್ದರಿಂದ ಅವರೇ ಅಷ್ಟು ವಿಶ್ವಾಸ ಇಟ್ಟಿರುವಾಗ ನಾವು ಯಾಕೆ ಇಡಬಾರ್ದು ಅಂತ ನಮ್ಮೆಲ್ಲ ಹಿರಿಯರು ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳೀವಿ. ಭಾಳಷ್ಟು ಮಲ್ಲಿಕಾರ್ಜುನ ಅಪ್ಪುಗಳ ಮೇಲೆ ಅವ್ರಿಗೆ ಭಾಳ ಭಕ್ತಿ. ಇಲ್ಲೆಲ್ಲ ಅವ್ರು ಬೆಳೆಸಿದವರು, ಅವರು ಬುದ್ಧಿಜಿಯವರು ಎಲ್ಲ ಮಾಡಿದವರು. ಕೊನೆಗೆ ಎಲ್ಲ ಏನು ಅಂತಿದ್ರು ಅಂದರೆ, ಇದು ಮಲ್ಲಿಕಾರ್ಜುನ ಅಪ್ಪುಗಳದ, ನಂದೇನಲ್ಲ, ಅವರೇ ಇದನ್ನು ಮಾಡ್ಯಾರ, ಇದನ್ನು ನೀವೆಲ್ಲ ರಕ್ಷಣೆ ಮಾಡಬೇಕು, ಇದು ಇರಬೇಕು ಹಾಗೆ ಅಂತ ಅವ್ರದ್ದೇ ಕೆಲಸ ಮಾಡಿ. ಆದ್ದರಿಂದ ಅವ್ರ ಶಕ್ತಿ ತಾನೇ ಮಾಡಿಸ್ತದ. ನಾವೆಲ್ಲರೂ ವಿಜೃಂಭಣೆಯಿಂದ ಮಾಡೋಣ, ಭಕ್ತಿಯಿಂದ ಮಾಡೋಣ, ಶ್ರದ್ಧೆಯಿಂದ ಮಾಡೋಣ ಅಂತ ಹೇಳ್ತಾ, 15 ದಿವಸ ಅಂತೂ ನಿಮ್ಮ ವಿಜಯಪುರ, ನಮ್ಮ ವಿಜಯಪುರ ಅಲ್ಲ, ನಿಮ್ಮ ವಿಜಯಪುರದಲ್ಲಿ ನಾವು ಅಂತೂ ಎಲ್ಲರೂ ಬರ್ತೀವಿ. ನೀವು ಎಷ್ಟು ಜನ ಕುಂಭ ತರ್ತೀರಿ, ಎಷ್ಟು ಜನ ಆರತಿ, ಎಷ್ಟು ಜನ ಟೊಪ್ಪಿಗೆ ಹಾಕೊಂಡು ಬರ್ತೀರಿ ನೋಡೋಣ. ಪಟ್ಟಣ ಶೆಟ್ಟಿ ಅವರು ಎಲ್ಲರೂ ಹಿರಿಯರು ಎಲ್ಲರೂ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನಮಸ್ಕರಿಸಿ, ನನ್ನ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳವರಲ್ಲಿ ನಮಿಸಿ, ಆಶ್ರಮದ ಪ್ರಮುಖ ಗುರುಗಳಲ್ಲಿ ನಮಿಸಿ, ಅಮೃತಾನಂದ ಮಹಾಸ್ವಾಮಿಗಳಲ್ಲಿ ನಮಿಸಿ, ಆಗಮಿಸಿದ ಎಲ್ಲ ಪೂಜ್ಯರಲ್ಲಿ ನಮಿಸಿ, ಆಗಮಿಸಿದ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ ಶರಣಾರ್ಥಿ. ಡಿಸೆಂಬರ್ 25ರಿಂದ ಹಿಡಿದು ಜನವರಿ 2, 2025 ನಡೆಯುವ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಗುರುನಮನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಈ ಸಮಾರಂಭದಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾತನಾಡಿದ್ರಿ. ನಾವೇನು ಹಾಗೇನು ಭಾಳ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ತಿಳಿದಂಗೆ ಆಗ್ಯದ. ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ, ಅದನ್ನು ಮಾಡೋದು. ಈ ಮೊನ್ನೆ ಒಂದು 2-3-4 ದಿನದಲ್ಲಿ 1-2 ಕಡೆಯವ್ರು ಜನ ಬಂದಿದ್ರಿ. ಒಂದು ರಾಣೆಬೆನ್ನೂರಿನಿಂದ ಬಂದಿದ್ದರು, ಅವ್ರು 4 ಜನ ಬಂದಿದ್ದರು. ಅಲ್ಲಿಂದ ಮಂಡ್ಯದಿಂದ 7-8 ಜನ ಬಂದಿದ್ದರು. ನಾ ಇಲ್ಲೇ ಇದ್ದೀನಿ, ಎಲ್ಲಿ ಹೋಗಿರಲಿಲ್ಲ ನಾನು. ಅವ್ರು ರಾಣೆಬೆನ್ನೂರಿನವ್ರು ಬಂದರು.
ಅವರು ಟ್ರೈನ್ನಿಂದ ಬೆಳಿಗ್ಗೆ 8 ಗಂಟೆಗೆ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಪ್ರಸಾದ ಮಾಡಿಕೊಂಡ್ರು. ಬೆಳಿಗ್ಗೆ ನಾ ಇಲ್ಲಿ ಕುಂತಿದ್ದೆ, ನನ್ನ ಹತ್ತಿರ ಬಂದು ಕುಂತರು. ನಾ ಯಾವ ಊರಿನಿಂದ ಬಂದಿರೀನಿ? ರಾಣಿಬೆನ್ನೂರಿನಿಂದ ಬಂದೀವಿ ಅಂತ. ಈಗ ಬಂದಿರಲ್ಲ ಅಂತಂದಿನಿ. ಏನು ಕೆಲಸ ಇತ್ತೇನು ಅಂತ. ಏನಿಲ್ಲರಿ ಅಂತಂದ್ರೆ, ಇದೇ ಮೊದಲನೇ ಸಲ ಬಂದಿರೋ, ಯಾವಾಗ ಬರ್ತೀವಿ? ತಿಂಗಳ ಒಂದು ಸಲ ಬರ್ತೀವಿ ರೀ ಅಂತಂದ್ರೆ. ಪ್ರತಿ ತಿಂಗಳ ಬರ್ತೀವಿ. ಯಾಕೆ ಬರ್ತೀರಿ ಅಂತ ಕೇಳಿ, ನಾವು ಇಲ್ಲಿ ಬರೋಣ ಆರಾಮ ಅನಿಸ್ತದ್ರಪ್ಪ, ಅದಕ್ಕಾಗಿ ನಾವು ಬರ್ತೀವಿ ಅಂತ. ಇಷ್ಟು ಜನ ಬರ್ತೀರ ಅಂತ. ಎಷ್ಟು ಜನ ಬರ್ತೀರಿ ಅಂತ. ಈಗ 4 ಜನ ಬರ್ತೀವಿ. ಮೊದಲು 2 ಮಂದಿ ಬರ್ತಿದ್ದೀವಿ, ಈಗ 2 ಮಂದಿ ಹೆಚ್ಚಾಗ್ಯಾರ ರೀ. ಇನ್ನೂ ಬರೋದಾಗ ಭಾಳ ಮಂದಿ ಆಗ್ತಾರೆ ರೀ ಅಂತಂದ್ರು. ಮತ್ತೇನು ಮಾಡ್ತೀರಿ? ಏನು ಮಾಡಂಗಿಲ್ಲ ರೀಪ್ಪ, ಬಂದು ಇಲ್ಲಿ ಸ್ನಾನ ಮಾಡ್ಕೋತೀವಿ, ಆರಾಮ ಪ್ರಸಾದ ಮಾಡ್ತೀವಿ, ಸುಮ್ಮ ಕುಂದಿರ್ತೀವಿ. ಇಲ್ಲಿ ಕುಂತು ಅಂದ್ರೆ ನಮ್ಗೆ ಸಮಾಧಿ ಹತ್ತದಂಗೆ ಆಗ್ತದೆ ರೀ, ಅದಕ್ಕಾಗಿ ನಾವು ಇಲ್ಲಿ ಬರ್ತೀವಿ ಅಂತ. ಆ ಮಂಡ್ಯದವ್ರನ್ನೂ ಇದನ್ನೇ ಹೇಳಿದ್ರು. ಅವ್ರು ಅಲ್ಲಿಂದ ಅವ್ರು ಅಂದರು, ನಾವು ಟ್ರೈನಿಗೆ ಕುಂದಿರ್ತೀವಿ, ಇಲ್ಲಿ ಬೆಳಿಗ್ಗೆ ಬಂದು ಇಳಿತೀವಿ, ಬೆಳಿಗ್ಗೆ ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ಮಾಡ್ಕೊಂಡು ಇರ್ತೀವಿ, ಇದ್ದು ಆನಂತರ ಸಾಯಂಕಾಲ ಟ್ರೈನಿಗೆ ಮತ್ತೆ ನಾವು ಹೋಗ್ತೀವಿ. ಆದರೆ ನಾವಿಲ್ಲಿ ಬಂದು ಕುಂತೀವಿ ಅಂತಂದ್ರೆ ನಮ್ಗೆ ಇಟ್ಟು ಖುಷಿ ಆಗ್ತದೆ, ಇಟ್ಟು ಆನಂದ ಆಗ್ತದೆ ರೀ. ನಾವು ಯಾರು ಬಂದರು ಯಾರು ಹೋದ್ರು ನಮಗೇನು ಚಿಂತೆ ಇರಂಗಿಲ್ಲ ರೀ. ಅದರ ಅಪ್ಪುಗಳು ಇಲ್ಲಿ ಅದಾರ ಅಂತ ನಮ್ಗೆ ಅನ್ಸಕ್ಕೆ ಚಾಲು ಆಗಿದೆ ಅಂತ ಅವ್ರು ಮಂಡ್ಯದವರು ಸಹಿತ. ಅಂದ್ರೆ ನನಗೆ ಅನಿಸ್ತು, ಅಪ್ಪುಗಳು ಎಲ್ಲಿಂದ ಯಾರ್ಯಾರನೂ ಕರ್ಸಕತ್ತಾರ, ಇಲ್ಲಿ ಏನೇನೋ ಮಾಡ್ಸಕತ್ತಾರ ಅಂತ. ಅಂದರೆ ಈ ಆಶ್ರಮದ ಅಂಥ ಶಕ್ತಿ ಸಾಮರ್ಥ್ಯನ ಅದ. ಅಪ್ಪುಗಳು ಹೇಳಿದರು, ನಮಗೆ 3 ಜನ ಇದ್ದಾಗ ನಮ್ಗೆ ಹೇಳಿದ್ರು ಅವರು, ನೀವು ಸುಮ್ಮನಿರಿ, ನಿಮ್ಗೆ ಏನೇನು ಮಾಡೋಕ್ಕೆ ಸಾಧ್ಯ ಅದ ಅಷ್ಟು ನೀವು ಮಾಡಿರಿ, ಉಳಿದೆಲ್ಲ ನಾವು ಮಾಡ್ತೀವಿ ಅಂತ. ಅವ್ರು ಭಾಳ ಸ್ಪಷ್ಟ ಹೇಳ್ಯಾರ. ಅವ್ರು ನೀವು ಎಷ್ಟು ಮಾಡೋಕ್ಕೆ ಸಾಧ್ಯ ಅದ ನೀವು 3 ಮಂದಿಗೆ ಅಷ್ಟು ಮಾಡಿರಿ, ಉಳಿದು ನಾವು ಮಾಡ್ತೀವಿ. ನೀವೇನು ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ. ಏನು ತಲೆ ಕೆಡ್ಸ್ಕೊಂಡು ಸಾವಕಾಶ ಇದು ಹಿಂಗೆ ಬೆಳೀತದ ಅಲ್ಲ, ವಿಶ್ವದಾಗನ ಪ್ರಸಿದ್ಧ ಆಶ್ರಮ ಆಗ್ತದೆ ಅಂತ ತಿಳ್ಕೊಂಡಿದ್ದು ಅಪ್ಪಗಳ ಬಾಯಿಂದಲೇ ನಮಗೆ ಹೇಳಿದ್ದು. ಅಂಥ ಶ್ರೇಷ್ಠ ಗುರುಗಳವರು ನಮ್ಮ ಗುರುಗಳವರು. ನಾವೆಲ್ಲ ಎತ್ತ ಪುಣ್ಯವಂತರಿದ್ದೀವಿ. ನಮಗೆಲ್ಲ ಅವ್ರ ಸೇವಾ ಮಾಡೋ ಭಾಗ್ಯ ಸಿಕ್ತು, ಇದ್ದಾಗೂ ಸಿಕ್ತು, ಈಗಿಲ್ಲದಾದ್ರೂ ಸಹಿತ ನಾವು ಅವ್ರ ಭಾಗ್ಯ, ನಮಗೆ ಅವ್ರ ಸೇವಾ ಮಾಡುವ ಭಾಗ್ಯ ನಮಗೆ ಸಿಗ್ತದೆ. ಇಲ್ಲೆಲ್ಲರೂ ಕೂಡ ಸೇವಾ ಮಾಡೋದದ. ಇಲ್ಲಿ ಬಸವಲಿಂಗ ಸ್ವಾಮಿಗಳು ಮುಖ್ಯಸ್ಥರಲ್ಲ, ಹರ್ಷಾನಂದ ಸ್ವಾಮಿಗಳು ಮುಖ್ಯಸ್ಥರಲ್ಲ, ಅಮೃತಾನಂದ ಸ್ವಾಮಿಗಳು ಇಲ್ಲಿ ಮುಖ್ಯಸ್ಥರಲ್ಲ. ನಾವು 3 ಮಂದಿ ಸೇವಕರಿದ್ದೇವೆ. ಮಾಲೀಕರು ಯಾರೋ ಇಲ್ಲಿ, ಅವ್ರು 2 ಮಂದಿ ಮಾಲೀಕರು. ಒಬ್ಬರು ಮಲ್ಲಿಕಾರ್ಜುನಪ್ಪಗಳು ಅಪ್ಪಗಳು, 2 ಮಂದಿ ಇಲ್ಲಿ ಮಾಲೀಕರು. ನಾವೆಲ್ಲರೂ ಸೇವಕರು. ನಾವೇ ಸೇವಕರಾದಬೇಕು. ನೀವ್ಯಾರು? ನೀವೆಲ್ಲರೂ ಸೇವಕರೇ. ನೀವು ಎಲ್ಲರೂ ಸೇವಕರಿದ್ದೇವೆ ಇಲ್ಲಿ. ಮತ್ತು ಸೇವಾ ಭಾವದಿಂದ ಯಾರು ಹೋಗ್ತಾರೆ ಅವ್ರು ಭಾಳ ಚಲೋ ಆಗ್ತಾರೆ. ಅಹಂಕಾರ ಯಾರು ತಾಳ್ತಾರೆ ಅವ್ರು ಬೇಗ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಅಹಂಕಾರ ಬೇಡ. ಎಲ್ಲರೂ ಸಾಮೂಹಿಕವಾಗಿ ಪ್ರೀತಿಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಇರುತ್ತೆ. ಅಂಥ ಗುರುಗಳ ಸೇವೆಯನ್ನು ಮಾಡುವ ಸದಾವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ನಾವೆಲ್ಲರೂ ಮಾಡೋದು ಏನೋ ನಮಗೆ ಪುಣ್ಯ ಅದ. ಇಂಥ ಗುರುಗಳು ಸಿಕ್ಕಿದ್ದು, ಅವ್ರ ಸೇವೆ ಮಾಡುವ ಭಾಗ್ಯ ಸಿಕ್ಕಿದ್ದು. ಅಷ್ಟು ಮಾಡೋದದ, ಅಷ್ಟು ಮಾಡ್ಕೊಂತ ನಾವು ಹೋಗೋದದ. ಆಗ 25ರಿಂದ 2ನೇ ತಾರೀಕಿನವರೆಗೆ ಭಾಳ ಚಲೋ ಕಾರ್ಯಕ್ರಮ. ಎಲ್ಲರೂ ಹೇಳ್ತಿರ್ತಾರೆ, ಯಾಕೆ ದೊಡ್ಡ ಕಾರ್ಯಕ್ರಮ 1 ದಿವಸ 2 ದಿವಸ ಮಾಡಿ ಮುಗಿಸ್ರಿ ಅಂತ. ಜನರು ಮರಿತಾರ್ರಿ, ಜನರಿಗೆ ಗೊತ್ತಾಗಂಗಿಲ್ಲ ಅವ್ರಿಗೆ. ನಾವು ಕೆಲವೊಂದು ಸ್ವಾಮಿಗಳು ನೋಡೇನಿ, ಅವರು ಭಾಳ ಪ್ರಸಿದ್ಧ ಸ್ವಾಮಿಗಳಿದ್ರು, ಆದರೆ ಅವ್ರದ್ದೇನು ಎಲ್ಲೂ ಪ್ರಚಾರ ಇಲ್ಲ, ಹೆಸರು ಇಲ್ಲ. ಯಾಕಂದ್ರೆ ಅವ್ರ ಹಿಂದೆ ಅದನ್ನ ಕಾರ್ಯಕ್ರಮ ಮಾಡ್ಕೊಂಡು ಜನರಿಗೆ ಎಚ್ಚರಿಕೆ ಮಾಡ್ಕೊತೀವಿ. ಕಾರ್ಯಕ್ರಮ ಮಾಡೋದಂದ್ರೆ ನಮ್ಮದೇನು ಭಾಳ ಮಾಡೋದಂತೆಲ್ಲ. ಇಲ್ಲಿ ಜ್ಞಾನ ಪ್ರಸಾರ ಇರ್ತದೆ. ಇಲ್ಲಿ ಯಾರನ್ನ ತಂದು ಕುಣಿಸಂಗಿಲ್ಲ, ಯಾರನ್ನ ತಂದು ಹಾಡ್ಸಂಗಿಲ್ಲ. ನಮ್ಮ ಸಂಗೀತ ಸಹಿತ ಇಲ್ಲಿ ಯಾರು ಪೇಟಿ ತಬಲ ಸಹಿತ ಇಲ್ಲಿ ಯಾವ ಬರೋಂಗಿಲ್ಲ. ಬರೀ ನಮ್ಮದು ಹಾಡೋ ಸಹಿತ ನಾವು ಇಲ್ಲಿ ಯಾರು ತಾಯಂದಿರ್ತಾರೆ, ಇವರಿಗೆ ಹಾಡಕ್ಕೆ ಹಚ್ಚಿವಿ. ನಾವು ಹೋದ ವರ್ಷ ಇವರೇ ಹಾಡೋದು, ಪ್ರಾರ್ಥನಾ ಹಾಡೋದು. ವಿಶೇಷ ಯಾರಾದರೂ ವ್ಯಕ್ತಿಗಳು ಬಂದಿರ್ತಾರೆ, 4 ಮಂದಿ ಬಂದಿರ್ತಾರೆ, ಅವ್ರು 4 ಮಾತುಗಳನ್ನ ಕೇಳೋದದ. ಗುರುಗಳು ಪ್ರವಚನ ಹಾಕಿರ್ತಾರೆ. ಆವಾಗ ಇವರು ಇದು ನಿಮಗೆ ಹಾಕ್ಯಾರಲ್ಲ ಇಲ್ಲಿ ವಾಲ್ ಸ್ಕ್ರೀನ, ಅವ್ರದ್ದು ಮಜಾ ಗೊತ್ತಾಗಿದೆ ನಿಮ್ಗೆ ರೀ. ಅವರು ಪುನಾದಿಂದ ತಗೊಂಡು ಬಂದರು. ಎಲ್ಲ ಅವರೇ ತೆಗೆದ್ರು, ಅವರೇ ಕೆಬ್ಬಿನಲ್ಲಿ ತಗೊಂಡು ಬಂದರು, ಅವರೇ ವೆಲ್ಡಿಂಗ್ ಹೊಡೆದ್ರು, ಅವರೇ ಜೋಡಿಸಿದ್ರು. ಬೆಳಿಗ್ಗೆ ಬಂದವರು ರಾತ್ರಿ 10 ಗಂಟೆ ತನಕ ಎಲ್ಲ ಜೋಡಿಸಿ ಪ್ಯಾಕ್ ಮಾಡಿ ಎಲ್ಲ ಅಪೋದೊಂದು ಪ್ರವಚನ ಹಚ್ಚಿ ಕೇಳಿ ಆನಂತರ ಪ್ರಸಾದ ಮಾಡ್ಕೊಂಡು ಅವ್ರು ಪುನಃ ಹಾಕ್ತಾರೆ. ಅವ್ರಿಗೇನು ಒಂದು ಶಾಲೆ ಹಾಕಿಲ್ಲ, ಒಂದು ಬಂದು ಭಾಳ ಚಲೋ ಮಾಡಿದ್ರತ್ ನಾವು ಅಂದೇನೇ ಇಲ್ಲ. ಅವ್ರ ಗುರುಗಳ ಸೇವಾ ಅವ್ರು ಮಾಡ್ಯಾರ. ಹಂಗೆ ಅವರೆಲ್ಲ ತಂದು ಅದಕ್ಕೊಂದು 10 ಲಕ್ಷ ರೂಪಾಯಿದವರೆಗೆ ಬಿದ್ದದು. ಅಷ್ಟೆಲ್ಲ ಮಾಡಿದ್ರು. ಎಲ್ಲ ಮಾಡ್ತಾರೆ, ನಮಗೇನು ಅವಶ್ಯಕತೆ ಇಲ್ಲ. ಅವರೆಲ್ಲ ಮಾಡೇ ಮಾಡಿಸ್ತಾರೆ. ಅಪ್ಪಗಳು ಅಂಥ ಬುದ್ಧಿ ಕೊಡ್ತಾರೆ. ನಾವೆಲ್ಲರೂ ಕೂಡಿ ಅಂಥ ಗುರುಗಳ ಸೇವಾ ಮಾಡೋದು. ಏನು ದಾಸೋಹ ಆಯಿತು, ಇನ್ನೂ ಭಾಳ ಜನ ಸ್ವಾಮಿಗಳಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋಗೋದದ.
ಹಿರಿಯರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋಗೋದದ. ಅದಕ್ಕೆಲ್ಲ ನಮ್ಮೆಲ್ಲ ಬಳಗದವರೆಲ್ಲ ಭಾಳ ಚಲೋ ಇದ್ದಾರೆ. ನಮ್ಮ ಹಿರಿಯರೆಲ್ಲರೂ ಹೋದ ವರ್ಷ ಎಷ್ಟು ಓಡಾಡಿ ಸೇವಾ ಮಾಡಿದರು, ತಾಯಂದಿರೆಲ್ಲ ಎಷ್ಟು ಸೇವಾ ಮಾಡಿದರು, ಭಾಳ ಸೇವಾ ಮಾಡಿದ್ರು. ಎಲ್ಲ ಬಿಜಾಪುರದೆಲ್ಲ ತಾಯಂದಿರು, ಶರಣರು, ಹಿರಿಯರು ಎಲ್ಲರೂ. ಹಂಗೆ ಈ ವರ್ಷವೂ ಸಹಿತ ಏನೇನು ಕೊರತೆ ಆಗದಂತೆ ನಾವೆಲ್ಲರೂ ಮಾಡೋದದ. ಗುರುಗಳ ಇಲ್ಲಿ ಭಕ್ತಿಯನ್ನು, ಶ್ರದ್ಧೆಯನ್ನು, ನಿಷ್ಠೆಯನ್ನು ಇಡೋದದ. ನಾವೆಲ್ಲರೂ ಅವ್ರು ಆರಾಧಿಸೋದದ, ಅವ್ರು ಪೂಜಿಸೋದದ. ಆ ಪೂಜೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಜೀವನವನ್ನು ಸವಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯುಗಳನ್ನು ಎನ್ನ ಹೃದಯಂನಲ್ಲಿ ಧ್ಯಾನಿಸಿಕೊಂಡು ಜ್ಞಾನಯೋಗಿ ನಿರಾವಾರಿ ಸದ್ಗುರು ದೇವರಾದ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಈ ವರ್ಷದ ಗುರುನಮನ ಕಾರ್ಯಕ್ರಮದ ಪೂರ್ವ ಭಾವಿಯಾಗಿ ಸಭೆಯಲ್ಲಿ ಪಾಲ್ಗೊಂಡಂಥ ಪೂಜ್ಯರಲ್ಲಿ, ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಎಲ್ಲ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಈಗ ಗುರುಪೂರ್ಣಿಮೆ, ಇದು ಗುರುನಮನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಯಾವ ಮುಖಾಂತರ ಪ್ರಾರಂಭವಾಗಿದೆ ಅಂದ್ರೆ, ಹಳ್ಳಿಗೆ ಹೋಗಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮದ ಮಾತು ಮತ್ತು ಅಪ್ಪಗಳ ಕೆಲವೊಂದು ಸಂದೇಶವನ್ನು ಕಳೆದ ನವೆಂಬರ್ 25ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಸುಮಾರು 7-10 ಜನ ಸ್ವಾಮೀಜಿಯವರು, ಒಂದೊಂದು ಊರಿಗೆ 2 ಸ್ವಾಮೀಜಿಯವರು, 3 ಮಂದಿ ಈಗ ನಡೆದಿದೆ. ಅಲ್ಲಿ ನಾವು ಹಳ್ಳಿಗೆ ಹೋದಾಗ ಏನೇನು ನಡೀತಾವ ಘಟನೆ ಅಂತ ಕೇಳಿದರೆ, ಅದನ್ನು ನೋಡಿದಾಗ ನಮಗೆ ಅದ್ಭುತವಾದಂಥ ಒಂದು ಸಂತೋಷ ಅನ್ನಿಸ್ತದೆ. ಮೊನ್ನೆ ಗಂಗನಹಳ್ಳಿ ಅಂತ ಒಂದು ಹಳ್ಳಿ ಬರ್ತದೆ ಇಲ್ಲಿ. ಆ ಹಳ್ಳಿಯಲ್ಲಿ ಒಂದು ವಿಶೇಷತೆ ನಡೀತು. ಏನಂದರೆ, ಅಪ್ಪುಗಳು ರೈತರನ್ನು ಬಹಳ ಪ್ರೀತಿಸ್ತಿದ್ರು, ಶಿಕ್ಷಣವನ್ನು ಪ್ರೀತಿಸ್ತಿದ್ರು, ಮಕ್ಕಳನ್ನು ಪ್ರೀತಿಸ್ತಿದ್ರು, ಸಮಾಜದಲ್ಲಿ ಏನಾದರೂ ಒಂದು ಮಹತ್ವದ ಕಾರ್ಯ ಮಾಡಿದರೆ ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ ಆಗ್ತದೆ. ರೈತರನ್ನು ಬಹಳ ಪ್ರೀತಿಸ್ತಿದ್ರು ಅಪ್ಪುಗಳು. ಅದಕ್ಕೆ ಅವರು ಇವತ್ತ ಜ್ಞಾನಯೋಗಾಶ್ರಮದಿಂದ ಸ್ವಾಮೀಜಿಯವ್ರು ಬಂದಿಲ್ಲ, ಜ್ಞಾನಯೋಗಾಶ್ರಮದ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಯವ್ರು ಬಂದಾರ. ಅವರ ಸಾನ್ನಿಧ್ಯದಲ್ಲಿ ನಾವು ರೈತರಿಗೆ ಸನ್ಮಾನ ಮಾಡೋದನ್ನು ತಿಳ್ಕೊಂಡು ಎತ್ತುಗಳನ್ನಿಟ್ಟು ಒಕ್ಕಲ್ತನ ಮಾಡುವಂಥ 16 ಕುಟುಂಬ ರೈತರಿಗೆ ಅವತ್ತು ಸನ್ಮಾನ ಮಾಡಿದರು ಅವರು, ಎಲ್ಲಿ ಗಂಗನಹಳ್ಳಿಯಲ್ಲಿ. ನಿನ್ನೆ ರೋಗಿಯಲ್ಲಿ ಹೋಗಿದೆ, ಒಂದು ಚಿಕ್ಕ ರೋಗಿ ಅಂತಿದೆ, ಅಲ್ಲಿ ಒಳ್ಳೆಯ ಅಧ್ಯಾತ್ಮದ ಊರು. ಅಲ್ಲಿ ನಿನ್ನೆ ಅವರು ಅಪ್ಪಗಳು ರೈತರನ್ನು ಬಹಳ ಪ್ರೀತಿಸ್ತಿದ್ರು. ರೈತ ಜಗತ್ತಿಗೆ ಅನ್ನ ಹಾಕುವವ ಅನ್ನೋಂಥ ಮಾತನ್ನು ಬಹಳ ಕೇಳಿದ್ರು. ನಿನ್ನೆ ಅವರು ಎಷ್ಟು ಮಂದಿ ಎತ್ತುಗಳನ್ನು ಇಟ್ಟು ಒಕ್ಕಲ್ತನ ಮಾಡೋರನ್ನ ಆಯ್ಕೆ ಮಾಡಿ 95 ಮಂದಿ ರೈತರಿಗೆ ನಿನ್ನೆ ಸನ್ಮಾನ ಮಾಡಿದರು ಅವರು, ನಿನ್ನೆ ಚಿಕ್ಕ ರೋಗಿಯಲ್ಲಿ ಆದಂತ. ಇದನ್ನು ನೋಡಿದಾಗ ನಮಗೆ ಅನಿಸ್ತದ, ಅಪ್ಪುಗಳು ಅವರು ಎಲ್ಲಿ ಹೋಗಿಲ್ಲ, ಎಲ್ಲರಲ್ಲಿ ಅದಾರ. ಅದಕ್ಕೆ ಬಯಲಾಗಿ ಇಲ್ಲೊಂದು ಏನಾದರೂ ಕುರು ಆಯ್ತಂದ್ರೆ ಇಲ್ಲೇ ಅದಾರ ಅಂತ ತಿಳ್ಕೋಬಾರ್ದು. ಅವರು ಎಲ್ಲ ಕಡೆ ಇಲ್ಲೇ ತಿಳ್ಕೊಂಡು ಅವರು ಬಯಲಾಗಿ ಇವತ್ತ ನಮ್ಮೆಲ್ಲರ ಮಧ್ಯದಲ್ಲಿ ಅದಾರ. ನಾವು ಅಲ್ಲಿ ಒಂದು 100 ಹುಡುಗರು ಕೂತಿದ್ದು, ಇಲ್ಲಿ ಫೋಟೋ ಪೂಜೆ ಮಾಡಿದೀವಲ್ಲ, ಈ ಫೋಟೋ ಯಾರ್ದು ಅಂತ ಕೇಳಿದಾಗ ಅವರು 100 ಹುಡುಗರು ಒಂದೇ ಕಂಠದಿಂದ ಹೇಳಿದರು, ಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು ಅಂತ. ಅಂದ್ರೆ ಸಣ್ಣ ಮಕ್ಕಳ ಮನಸ್ಸಿನಲ್ಲಿಯೂ ಕೂಡ ಇವತ್ತು ಅಪ್ಪುಗಳು ಅವರು ನೆಲೆಸಿದಾರ. ಅಂಥ ಬದುಕು ಅವ್ರದ್ದು. ಅಂಥ ಬದುಕನ್ನು ಸಾಗಿಸಿದಂಥ ಪೂಜ್ಯ ಗುರುದೇವರ ಗುರುನಮನ ಮಾಡುವಂಥದ್ದು ನಮ್ಮದು ಆದ್ಯ ಕರ್ತವ್ಯ, ತಮ್ಮದೆಲ್ಲರೂ ಆದ್ಯ ಕರ್ತವ್ಯ. ಇಲ್ಲಿ ಒಂದಿಷ್ಟು ಉಪಚಾರಕ್ಕಾಗಿ ಸಮಿತಿಗಳನ್ನು ಮಾಡಿದ್ದು. ಇದರ ಹಿಂದೆ ಎಲೆಮರೆಕಾಯಿಯಂತೆ ಸಾಕಷ್ಟು ಜನ ಸೇವೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಹೇಳಿದ್ರಲ್ಲ, ಈಗ ಎಷ್ಟೋ ಹಣಕಾಸು ದುಡ್ಡು ಕೊಡಬಹುದು, ಸೇವಾ ಮಾಡಬಹುದು. ಇಲ್ಲೇ ತಮ್ಮ ಸಮಯವನ್ನು ಕಳೆಯುವಂಥ ಜನ ಇದ್ದಾರೆ. ಅವಾಗ ಒಬ್ಬರಿಗೆ ನಾನು ಕೇಳಿದೆ, ನೀವು
ಲಕ್ಷಾಂತರ ರೊಕ್ಕನ ಕೊಟ್ಟಿರಿ ಮತ್ತು ಇಲ್ಲೇ ಎದಿರಲ್ಲ ಅಂತ ನಾನು ಕೇಳಿದಾಗ ನಿಮ್ಮ ಹೆಸರು ನಾವು ಓದಿ ಹೇಳಿಲ್ಲ, ನೀವು ಹೆಂಗೆ ನಿಮ್ಮ ಮನಸ್ಸಾಕದ ಅಂದಾಗ ಅವ್ರು ಹೇಳಿದರು, ಅಪ್ಪುಗಳು 60 ವರ್ಷಗಳ ಕಾಲ ನಮಗಾಗಿ ಜ್ಞಾನವನ್ನು ಕೊಟ್ಟು ಎಲ್ಲಿನ ಮಾಡಿನಂತ ಹೇಳಿಲ್ಲ, ಅಂಥ ಪೂಜ್ಯರ ಸೇವಾ ಮಾಡುವಾಗ ನಾವು ಕೊಟ್ಟೆವಂತ ಹೇಳುವಂಥ ಇದಕ್ಕೇನು ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ಹಾಗೆ ಸಮಯ ಇಲ್ಲ, ಇಲ್ಲಿವರೆಗೆ ತಾವೆಲ್ಲರೂ ಅನೇಕ ಮಾತುಗಳನ್ನು ಇಲ್ಲಿ ಹೇಳಿರಿ. ಸೇವಾ ಮನೋಭಾವನೆಯಿಂದ ನಾವು ಮಾಡೋಣ, ತನುಮನ ಧನದಿಂದ ಮಾಡೋಣ. ಮತ್ತು ಆಶ್ರಮದ ಎಲ್ಲ ಸ್ವಾಮೀಜಿಯವರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅಪ್ಪುಗಳು ಎಲ್ಲರಿಗೂ ನಮಗೆ ಜ್ಞಾನ ಕೊಟ್ಟಾರ, ಅವ್ರು ನಮಗೆ ದೊಡ್ಡವ್ರು ಮಾಡ್ಯಾರ, ನಮ್ಮನ್ನು ಬೆಳೆಸಿ ಒಂದು ರೂಪ ಕೊಟ್ಟಾರಲ್ಲ, ಅವ್ರ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವೆಲ್ಲ ಸ್ವಾಮೀಜಿಯವರು ಕೂಡಿ ಮಾಡೋಣ, ಎಲ್ಲ ಭಕ್ತರು ಕೂಡಿ ಮಾಡೋಣ. ಈ ಒಂದು ನಮ್ಮ ಇವರೊಂದು ಮಾತನ್ನು ಹೇಳಿದರು, ಕುಮಟಿಗೆ ಸರ್. ಆವಾಗ ಸೌಲಭ್ಯಗಳು, ವಸತಿ ಸೌಲಭ್ಯಗಳು ಕೊರತೆ ಇತ್ತು, ಜನ ಬರ್ತಿದ್ರು. ಈಗ ವಸತಿ ಸೌಲಭ್ಯಗಳು ಹೆಚ್ಚಾಗ್ಯಾವ, ಜನ ಬರಂಗಿಲ್ಲ ಅಂತ ಏನಿಲ್ಲ. ಅವಾಗ ಏನಿತ್ತಲ್ಲ, ಅವಾಗ ಬಸ್ಸಿಗೆ ಬರ್ತಿದ್ರು, ಈಗ ಅವರು ವಾಹನ ತೊಗೊಂಡು ಬರ್ತಾರೆ. ಮತ್ತು ಅಪ್ಪಗಳು ಹೇಳಿದರು, ಇನ್ನೊಂದು ಹೇಳಿದ್ರು ಅಪ್ಪಗಳು, ಈಗ ವಸತಿದ್ ನಿಮಗೆ ಕಡಿಮೆ ಅನ್ಸಿರಲ್ಲ, ಹಂಗೇನಾಗಿಲ್ಲ. ಅವ್ರಿದ್ದಾಗೆ ಹೇಳಿದರು, ಅವರೆಲ್ಲರೂ ಹಳ್ಳಿ ಜನ ವಿಜಯಪುರಕ್ಕೆ ಮನಿ ಮಾಡಿಬಿಟ್ಟಾರ. ಅದೇನಿಲ್ಲ, ಅವ್ರು ಹಿಂಗಾಗಿ ಅವ್ರು ತಮ್ಮ ಮನೆಗೆ ಹೋಗ್ತಾರೆ ಬರ್ತಾರೆ. ಹಾಗೆ ನಿಮಗೆ ಕಡಿಮೆ ಅದ, ಜನರಿಗೇನು ಕೊರತೆ ಆಗಿಲ್ಲ, ಅವ್ರು ಯಥಾ ಪ್ರಕಾರ ಬರ್ತಾರೆ ಅನ್ನೋಂಥ ಮಾತನ್ನು ಹೇಳಿದರು. ಹಾಗಾಗಿ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ಇವತ್ತು ನಾವು ಸ್ವಾಮಿಗಳಲ್ಲ, ಅವರೇ ವಹಿಸಿಕೊಂಡಿದ್ದಾರೆ. ಇವತ್ತು ಸಾನ್ನಿಧ್ಯವನ್ನು ಅವರೇ ವಹಿಸಿಕೊಂಡಾರೆ. ನೀವೆಲ್ಲರೂ ಬರುವಂಥದ್ದು ನೋಡಿದರೆ ಅವ್ರು ಅದಾರ ಅನ್ನೋಂಥ ಭಾವನೆ ಇಟ್ಟುಕೊಂಡು ನಾವೆಲ್ಲ ಮಾಡೋಣ. ನಾನು ನಿನ್ನೆ ಕೆಲವೊಂದು ಸಂಘ ಸಂಸ್ಥೆಯವರಿಗೆ ಮತ್ತು ನಮ್ಮ ಜನನಾಯಕರಿಗೆ ನಾನು ಫೋನ್ ಮಾಡಿದೆ. ನಮ್ಮ ಇವರು ಬಸವನಗೌಡರು ಸಿಗಲಿಲ್ಲ, MB ಪಾಟೀಲ್ ಕೂಡ ಮಾತಾಡಿದೆ. ಅಪ್ಪುಗಳು ನೀವ್ಯಾಕೆ ಹೇಳ್ಬೇಕದು, ಕಾರ್ಯಕ್ರಮ ನಮ್ಮದೇ ಅದ. ಎಲ್ಲರೂ ಕೂಡ ನಾನೊಬ್ಬ ಸಚಿವನಾಗಿ ರಾಜಕಾರಣಿ ಅಲ್ಲ, ನಾನೆಲ್ಲರೂ ಕೂಡ ಒಬ್ಬ ಭಕ್ತನಾಗಿ ನಾವು ಏನು ಸೇವಾ ಕೊಡ್ತೀರಿ ಅದನ್ನ ಮಾಡ್ತೀನಿ ನನ್ನ ಮಾತನ್ನು MB ಪಾಟೀಲ್ ಹೇಳಿದರು. ನಮ್ಮ ಶಿವಾನಂದ ಪಾಟೀಲ್ರಿಗೆ ಫೋನ್ ಮಾಡಿದ್ದೆ, ಅಪ್ಪುಗಳು ನಾನು ಕಾರ್ಯಕ್ರಮದಾಗದೀನಿ, ನನ್ನ ಮಗ ಸತ್ಯಜಿತ್ ಅದಾರ, ಅವ್ರು ಬರ್ತಾರೆ, ನೀವೇನು ಸೇವೆ ಹೇಳ್ತೀರಿ ಅವ್ರು ಮಾಡ್ತಾರೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಶಾಸಕರು ದಿಲ್ಲಿಗೆ ಹೋಗಿದ್ದರು, ನಮ್ಮ ಬಸವನಗೌಡ ನಗರ ಶಾಸಕರು, ಅವರು ಕೆಂಗನಹಳ್ಳಿ ಅವರಿಗೆ ಫೋನ್ ಮಾಡಿದ್ದೆ, ಬರ್ತೀವ್ರಪ್ಪ, ಅದು ಬಂದಿದ್ದು ಅಲ್ಲಿ ವಿಚಾರಗಳನ್ನು ಸಾಹೇಬರ ಮುಂದೆ ಇಡ್ತೀವನ ಅಂತ ಮಾತನ್ನು ಹೇಳಿದರು. ನಮ್ಮ ವಿಠ್ಠಲಗೊಂಡು ಕಟಕದೊಂಡವರು, ನಮ್ಮ ಎಲ್ಲ ವಿಜಯಪುರದ ನಗರದ ಈ ಜಿಲ್ಲೆಯ ಎಲ್ಲ ಶಾಸಕರಿಗೂ ಫೋನ್ ಮಾಡಿದೆ. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಫೋನ್ ಮಾಡಿದಾಗ ಭಾಳ ಸಂತೋಷವನ್ನು ವ್ಯಕ್ತ ಮಾಡಿ ಮಾಡೋಣ ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ. ಕೊನೆಗೆ ನಾವು ಇವತ್ತು ಹೇಳಬೇಕಾದದ್ದು, ಇನ್ನೂ ಈ ಪ್ರಚಾರ ಸಮಿತಿಯಲ್ಲಿ ಇದೆಯಲ್ಲ, ಈ ಸಮಿತಿಯವರು ಸ್ವಲ್ಪ ಹೆಚ್ಚಿಗೆ ತಾವು ಬಂದಿರಿ. ಇನ್ನೂ ಕೆಲವೊಂದು ಕಡೆ ಕಣೇರಿ ಮಠಕ್ಕೆ ಹೋಗಬೇಕು, ಬಾಲ್ಕಿಗೆ ಹೋಗಬೇಕು, ಬಿದರ, ಈ ಎಲ್ಲ ಸ್ವಾಮೀಜಿಯವ್ರಿಗೆ ಹೋಗಿ ಆಮಂತ್ರಣ ಕೊಟ್ಟು ಇನ್ನೂ ಗಣ್ಯ ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಒಂದಿಷ್ಟು ನಗರದಲ್ಲಿ ನಮ್ಮ ಮುಂಚಿತವಾಗಿ ಇವತ್ತು KB ಇರ್ಬೋದು, ಸಾರಿಗೆ ಇರ್ಬೋದು, ನಗರ ಪಾಲಿಕೆ, ಎಲ್ಲರಿಗೆ ಒಂದಿಷ್ಟು ಪತ್ರ ಕೊಡಬೇಕಾಗ್ತದೆ. ಅದಕ್ಕೆ ತಾವು ಈ ಓದಿದ್ರಲ್ಲಿ ಏನು ಅದಿರಲ್ಲ, ಇನ್ನು ನಮ್ದೇನು ಹೆಸರೇ ಇಲ್ಲ ಮತ್ತು ನಮ್ದು ಹಿಂಗೆ ಅನ್ನಕ್ಕೆ ಹೋಗಬೇಡ್ರಿ. ಹೆಸರಿಲ್ಲದೆ ಮಾಡುವಂಥ ಸೇವೆ ಅದು ನಿಜವಾಗಿ ದೊಡ್ಡ ಸೇವೆ. ಅಂಥ ಸೇವೆ ತಾವು ಇಲ್ಲರಪ್ಪ ನನಗೆ ಸೇವೆ ಕೊಡ್ರಿ, ನಾ ಮಾಡ್ತೀನಿ ಅಂತ ಬಂದರೆ, ಈ ಸೇವಾ ಮಾಡೋರಿಗೆ ಇದು ಯಾವಾಗಲೂ ತೆರೆದ ಬಾಗಿಲ ಇದೆ. ಎಲ್ಲರಿಗೆ ಅವಕಾಶ ಕೊಡುವಂಥ ಆಶ್ರಮ ಇದೆ. ಇಲ್ಲಿ ಜಾತಿ ಅತೀತವಾಗಿ, ಪಕ್ಷ ಅತೀತವಾಗಿ ಮಾಡಿ ಕಟ್ಟಿ ಬೆಳೆಸಿದಂಥ ಉಭಯ ಶ್ರೀಗಳ ಕಟ್ಟಿ ಬೆಳೆಸಿದಂಥ ಇದು ಜ್ಞಾನ ಯೋಗಾಶ್ರಮ. ಇಲ್ಲಿ ಒಂದು ಸೇವಾ ಮಾಡೋ ಅವಕಾಶ ನಮಗೂ ನಿಮಗೂ ಸಿಕ್ಕಿದ್ದೇ ಒಂದು ಭಾಗ್ಯ ಅನ್ನಂಥ ಮಾತನ್ನು ಭಾವಿಸಿಕೊಂಡು, ಈಗ ನಾಳೆಯಿಂದ ಈ ಒಂದೊಂದು ಸಮಿತಿಯವ್ರ ಹೆಸರು ಕರಿತೀವಿ. ಮತ್ತು ಇಲ್ಲಿ ಹೋಗುವಾಗ ನೀವು ಯಾವುದು ಪಡಬಾರ್ದು, ನಾನು ಸೇವಾ ಮಾಡ್ತಿದ್ದೀನಪ್ಪ, ನನ್ನ ಹೆಸರೇ ಇಲ್ಲ ಅದರೊಳಗತ್ತ ಅನ್ನೋ ಮನೋಭಾವನೆ ಇತ್ತಂದ್ರೆ, ತಾವು ಇಲ್ಲಿ ನಮ್ಮ ಹಳ್ಳ ಸರ್ ಇರ್ತಾರೆ, ಅದರೊಳಗೆ ತಮ್ಮ ಹೆಸರನ್ನು ಸೇರಿಸ್ರಿ, ನಾವು ಮಾಡ್ತೀವಿ. ಏನು ಬೇಡ್ರಪ್ಪ ಅಂದರೆ ನಾಳೆ ಬಂದು ನಮಗೆ ನೀವು ಕೇಳಬೇಕು. ಹೆಂಗೆ ಕೇಳ್ಬೇಕಂದ್ರೆ ಇವ್ರಿಗೆ ಏನು ಕೆಲಸ ಹೇಳೋದು ನಂಗೆ ನಮಗೆ ಟೆನ್ಷನ್ ಆಗಬೇಕು. ಹಂಗೆ ಬಂದು ನೀವು ಕೇಳಬೇಕು, ತಾವು ಅದನ್ನು ಮಾಡ್ತೀರಿ ಅನ್ನೋಂಥ ಮಾತನ್ನು ಹೇಳುತ್ತಾ, ಈಗ ಹೆಚ್ಚಿಗೆ ಹೇಳೋದು ಬೇಡ, ಸಮಯ ಆಗಿದೆ. ಇನ್ನು ಕಾರ್ಯಕ್ರಮದ ಕಾರ್ಯದಲ್ಲಿ ಪರಿವರ್ತರಾಗೋಣ. ಹೋದ ವರ್ಷ ಯಾರ್ಯಾರು ಏನೇನು ಕೊಟ್ಟಿದಾರಲ್ಲ, ಅದಕ್ಕಿಂತ ಹೆಚ್ಚು ಸಲ ಕೊಡ್ತೀವನ್ನಂಥ ಮನೋಭಾವನೆಯನ್ನು ಕೂಡ ಸೇವಾ ಮಾಡೋಣನ್ನಂಥ ಒಂದು ಮಾತನ್ನು ಕೂಡ ಅನೇಕ ಮಂದಿ ಹೇಳಿದ್ದಾರೆ. ನಾ ಮೊನ್ನೆ ಗಂಗನಹಳ್ಳಿಗೆ ಹೋಗಿದ್ದೆ.
ಅಲ್ಲಿ ಒಬ್ಬರು ದುದಿಗಿಯವರು ಅಂತದಾರ. ಅಪ್ಪುಗಳ ನೀವು ಪ್ರಸಾದ ಎಷ್ಟು ಸಲ ಮಾಡ್ತೀರಿ, ಎಷ್ಟು ದಿನ ಮಾಡ್ತೀರಿ ಅಂತ ನನಗೆ ಕೇಳಿದ್ರು ಅವರು. ಇಲ್ಲ ನಾವು 9 ದಿನ ಮಾಡ್ತೀವಿ ಅಂತಂದಾಗ ನಾವು ಕೇಳಿಲ್ಲ, ಆ 9 ದಿನದೊಳಗೆ ನೀವೇನು ಮಾಡಿಸ್ತೀರಿ ಅಂಥ ಪದಾರ್ಥ ನಾ ಮಾಡಿಸ್ತೀನಿ ತಿಳ್ಕೊಂಡು ಒಪ್ಕೊಂಡ್ರು ನೋಡ್ರಿ. ಗಂಗನಹಳ್ಳಿ ಅವರು, ಸದಾಶಿವ ದುದಿಗಿ ಅಂತ ರೈತರವರು, 100 ಎಕರೆ ಜಮೀನ. ಇಂಥವರು ಇವತ್ತು ನಮ್ಮ ಅನೇಕ ಜನ ನಮ್ಮದು ಪ್ರಸಾದ ಇವತ್ತು ತೋರಪ್ಪ ಈ ವರ್ಷ ನಮ್ದು ಮಾಡಿ ಹೋಸಲು ನಮಗೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನಾನು ಕೂಡ ಜಗಳ ತೆಗೆದ್ರು ಅವರು. ಯಾಕೆ ಅಂತಂದರೆ ಆ ರೀತಿ ಅಪ್ಪುಗಳು ನಮ್ಮೆಲ್ಲರಿಗೆ ಜ್ಞಾನ ಕೊಟ್ಟಾರಲ್ಲ, ಅದನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಎಲ್ಲ ಕಾರ್ಯಕ್ರಮವನ್ನು ನಮಗೇನೇನು ಸಾಧ್ಯ ಇದೆಯೋ, ನಮಗೆ ದೇವರು ಏನೇನು ಕೊಟ್ಟಾನೋ, ಅವರು ನಮಗೆ ಏನೇನು ಮಾರ್ಗದರ್ಶನ ಮಾಡ್ಯಾರೋ ಆ ಮಾರ್ಗದರ್ಶನದಲ್ಲಿ ಹೋಗೋಣ ಅನ್ನೋಂಥ ಮಾತನ್ನು ಹೇಳಿ, ಈಗ ಪ್ರಸಾದ ವ್ಯವಸ್ಥೆ ಇದೆ, ತಾವೆಲ್ಲರೂ ಶಾಂತವಾಗಿ ಪ್ರಸಾದ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಗರದಲ್ಲಿ ಪ್ರಮುಖ ಬಡಾವಣೆಗಳಲ್ಲಿ ಹೋಸಲ ನಾವು ಮಾಡಿದ್ದೇವೆ. ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಗೊತ್ತದೆ, ಎಲ್ಲ ನಗರದ ಮೆಂಬರ್ಗಳಿಗೆ ಗೊತ್ತಿದೆ. ಅದನ್ನು ಒಂದು 5-6 ಜನ ನೀವು ನಗರದವ್ರು ಕೂಡಿಕೊಂಡು ಈ ಓಣಿ ಇಷ್ಟನೇ ತಾರೀಕಿಗೆ, ಈ ಓಣಿ ಇಷ್ಟನೇ ತಾರೀಕಿಗೆ ಅನ್ನೋಂಥದ್ದು ಒಂದಿಷ್ಟು ಜವಾಬ್ದಾರಿ ತಗೊಂಡು ನಾಳಿಂದ ನೀವು ಹೋಗಿ ನಮ್ಮದು ಬಹುತರ 15ನೇ ತಾರೀಕಿಗೆ ಹಳ್ಳಿಯಲ್ಲಿ ಇರುವಂಥದ್ದೆಲ್ಲ ಕಾರ್ಯಕ್ರಮ ಹಳ್ಳಿಗೆ ಮುಗಿಸ್ತೀವಿ. ತಾವು ಒಂದಿಷ್ಟು ಪ್ರಮುಖರು ಈ ಬಡಾವಣೆಯಲ್ಲಿ ಇಂಥ ಸ್ಥಳದಲ್ಲಿ ಇಂಥದ್ದು ಅಂತ ತಿಳ್ಕೊಂಡು ಅದನ್ನು ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದನ್ನು ಎಲ್ಲ ಹಿರಿಯರಿಗೆ ನಾನು ಹೇಳ್ತೀನಿ ಇಲ್ಲಿ ವಿಜಯಪುರ ನಗರದಲ್ಲಿ. ಮತ್ತು ಈಗೇನು ಹಳ್ಳಿಗೆ ಹೋಗ್ತೇವಲ್ಲ ಅವರಿಗೆ ನಾವು ಹೇಳ್ತಿದ್ದೇವೆ, ನಾವು ಹೆಂಗೆ ಬರಬೇಕು ಅಂದ ನಿಮ್ಮದು ಗಾಡಿ ಇಲ್ಲ ಅಂತ ಕೇಳಿದ್ರು ಅವರು. ನಮ್ಮ ಗಾಡಿ ಇಲ್ಲ, ಆಶ್ರಮದು ತಂದೇವಿ. ಯಾಕೆ ಮಾಡಿಲ್ಲ ಅಂತ ಕೇಳಿದಾರೆ ಅವರು. ನಿಮ್ಮ ಭಕ್ತರ ಗಾಡಿ ಇರುವಾಗ ನಾವ್ಯಾಕೆ ಮಾಡೋಣ ಅಂತ ನಾನು ಹೇಳಿದೆ ಅವರಿಗೆ. ಹಾಗಾಗಿ ಅವರೇ ಕರ್ಕೊಂಡು ಬರ್ತಾರೆ, ಅವರೇ ಕಳಿಸ್ತಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಏನು ಆಗ್ಬೇಕನ್ನೋಂಥದ್ದು ನಮ್ಮ ವಿಜಯಪುರ ನಗರದ ಎಲ್ಲ ಗಣ್ಯರು ಈಗ ನಮಗೆ ಹೆಸರು ಕೊಟ್ಟು ಹೋದ್ರಿ ಅಂದ್ರೆ ಯಾವ್ಯಾವ ಓಣಿಯಲ್ಲಿ ಏನಾಗ್ತದಂತ ದಿನ 1-2 ದಿನಕ್ಕೆ 3 ಕೊಡೋಣ. 15ನೇ ತಾರೀಕಿನಿಂದ ಇಲ್ಲಿ ವಿಜಯಪುರದಲ್ಲಿ ನಾವು ಪ್ರಾರಂಭ ಮಾಡೋಣ. ಹಳ್ಳಿ ಜನ ಎಷ್ಟು ಜನ ಬರ್ತಾರೆ ಅನ್ನೋದಕ್ಕಿಂತ ವಿಜಯಪುರ ಜನ ಬರಬೇಕು, ಅದು ಭಾಳ ಮಹತ್ವದ್ದು. ವಿಜಯಪುರ ನಗರದ ಜನ ಭಾಗವಹಿಸಬೇಕು, ಅದು ಅಪ್ಪುಗಳ ಇಚ್ಛೆ ಇತ್ತು. ಹಾಗಾಗಿ ನಾವು ಹಳ್ಳಿ ಜನನೂ ಬರ್ತಾರೋ ಇಲ್ಲ ಅನ್ನೋಂಥದ್ದೇನಿಲ್ಲ, 100ಕ್ಕೆ 100 ಅವ್ರು ಬರ್ತಾರೆ. ವಿಜಯಪುರ ಜನನೂ ಕೂಡ ಬರುವಂತೆ ನಾವು ಮಾಡೋಣ, ಅವರು ಬರ್ತಾರೆ ಅನ್ನೋಂಥ ಮಾತನ್ನು ಹೇಳಿ, ಈಗ ಈ ಸಮಿತಿಗಳು ಏನದಾವಲ್ಲ ಅವರಿಗೆ ನಾವು ಪ್ರತ್ಯೇಕ ಕರಿತೇವೆ. ಕರುದು ಯಾವ್ಯಾವ ಕಾರ್ಯಕ್ರಮಗಳು ಏನೇನು ಮಾಡಬೇಕು, ನಮ್ಮ ದಾಸೋಹದಲ್ಲಿ ವ್ಯವಸ್ಥೆ ಅದು ಒಂದಿಷ್ಟು ಜಾಗವನ್ನು ವಿಸ್ತಾರ ಮಾಡೋದದ, ಅದು ಒಂದಿಷ್ಟು ಯಾವಾಗಲೂ ಇಲ್ಲಿ ದಿನಾವಲೂ ಈಗ ದಾಸೋಹ ನಡೆದದ. ಮೊದಲು ಒಂದು ಸ್ವಲ್ಪ ನಡೀತಿತ್ತು ದಾಸೋಹ. ಅಪ್ಪುಗಳು ಯಾವಾಗ ದೇಹ ಬಿಟ್ಟರೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ದಿನಾವಲೂ ಇಲ್ಲಿ 300, 400, 500, 1000 ಜನ ದಿನಾವಲೂ ಪ್ರಸಾದವನ್ನು ಮಾಡುವಂಥದ್ದು ನಡೆದಿದೆ. ಅದನ್ನಿಷ್ಟು ವಿಸ್ತಾರವಾಗಿ ಮಾಡಿ ಅದಕ್ಕೆ ಇನ್ನೂ ಒಂದಿಷ್ಟು ನಾವೆಲ್ಲರೂ ಒಂದಿಷ್ಟು ಕೈ ಹಚ್ಚೋಣ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ. ಹೋದ ವರ್ಷ BLD ಸಂಸ್ಥೆ ಮತ್ತು ಸಿದ್ದೇಶ್ವರ ಸಂಸ್ಥೆಯವರು ಈಗ ಹೋದ ಸಲ 2 ದಿನ ಅವರೇ ಪ್ರಸಾದ ಮಾಡಿದರು. ಒಂದಿನ BLD ಸಂಸ್ಥೆಯವರು ಅಂದ್ರೆ ನಮ್ಮ MB ಪಾಟೀಲ್ ಈಗ ನಿನ್ನೆ ಫೋನ್ ಮಾಡಿದಾಗ ಹೇಳಿದರು, ಅಪ್ಪುಗಳು ವರ್ಷ ಏನು ಹೇಳ್ತಿರೋ ಅದನ್ನು ಮಾಡ್ತೀವಿ, ಮತ್ತು ನೀವೇನು ಹೇಳ್ತೀರಿ ಅದನ್ನ ಮಾಡ್ತೀವಿ ಅಂದರು. ಈಗ ಸಂಗು ಸಜ್ಜನ್ ಅವರು ಆ 2 ಸಂಸ್ಥೆಯ ನಿರ್ದೇಶಕರಿರೋದ್ರಿಂದ ಅವ್ರು ಹೇಳಿದರು, ನಾವು ಏನು ಹೋದ ಸಲ ನಾವು ಮಾಡಿದ್ದೇವೆ ಅದನ್ನು ಈ ವರ್ಷ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಸಿದ್ದೇಶ್ವರ ಸಂಸ್ಥೆ ಮತ್ತು BLD ಸಂಸ್ಥೆ ಅವ್ರು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಅವರಿಗೆ ಗುರುದೇವರು ಸದಾ ಆರೋಗ್ಯ ಸಂಪತ್ತು ಕೊಡಲಿ, ನಮ್ಮೆಲ್ಲರಿಗೆ ಗುರುದೇವರ ಆಶೀರ್ವಾದ ಇರಲಿ, ನಾವೆಲ್ಲರೂ ಸೇವಾ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ.